ಯಾಕೆ ಮಾಡಿ
ಬಸವಣ್ಣ ನೀರಾಗೊಂದು ದಿವಸ ಅರ್ಧ ಇಲ್ಲ ಅದಾರ ನೀರು ಸಣ್ಣ ಕಳಿಸಿ ಅದಾಗ ನೀರು ತೊಗೊಂಡಿದ್ದು ಹಾಕೊಂಡು ಗ್ಲಾಸ್ ಹಾಂ ಜಾಕೆಟ್
ಜಗದ್ಗುರು ಬಸವೇಶ್ವರರ 892ನೇ ಬಸವ ಜಯಂತಿ ಪ್ರಯುಕ್ತ ಶರಣ ಗ್ರಾಮ ಪೂಜನವಾಡಿಯಲ್ಲಿ ಇಂದು ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಇಂದು ಇಷ್ಟಲಿಂಗ ದೀಕ್ಷೆ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಈ ಬಸವ ಮಂಟಪದ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಹಾಗೂ ಈ ಗ್ರಾಮದ ಎಲ್ಲ ಹಿರಿಯರಲ್ಲಿ ಹಾಗೂ ಈ ಪೂಜಾ ಕಾರ್ಯಕ್ರಮದಲ್ಲಿ ದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವ ಸಮುದಾಯದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಶರಣರು ನಿನ್ನೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಭಾಳ ಅದ್ದೂರಿಯಾಗಿ ಭಾಳ ಖುಷಿಯಿಂದ ನಡೆಸಿದರು. ದೀಕ್ಷಾ ಕಾರ್ಯಕ್ರಮ ದೀಕ್ಷೆ ತಗೊಳ್ಳೋರು ಎಷ್ಟು ಜನ ದೀಕ್ಷೆ ತಗೋರು ಸ್ವಲ್ಪ ಜನ ಅದರ ದೀಕ್ಷೆ ತಗೋ ಸ್ವಲ್ಪ ಜನ ಮಿಕ್ಕದವರೆಲ್ಲ ದೀಕ್ಷೆ ಆಗೋದು. ಆದರೆ ದೀಕ್ಷೆ ಅಂದರೆ ದೀಕ್ಷೆ ಅಂದರೆ ಏನಂದ್ರೆ ತಿಳುವಳಿಕೆ. ಇಲ್ಲಿ ಒಳಗೆ ನಾ ಹೇಳೋದು ಕೇಳ್ತೈತ್ರಿ ಈಗ. ಯಾಕಂದ್ರೆ ನಾನು ಒಂಥರ ಹೇಳ್ತೀನಿ, ಯಾರು ಇಲ್ಲಿಲ್ಲ ರಸ್ತೆಯಾಗ ಬಹುಶಃ ಹೊರಗೆ ಹೊಂಟೈತಿ. ಹೌದು ಇದು ಕರೆಕ್ಟ್ ಆಗ್ತೀರಿ. ದೀಕ್ಷೆ ಅಂದ್ರೆ ಏನಪ್ಪ ಅಂತಂದ್ರೆ ತಿಳುವಳಿಕೆ. ದೀಕ್ಷೆ ಅಂದ್ರೆ ಏನು ಬಂಗಾರ? ತಿಳುವಳಿಕೆ. ರೊಟ್ಟಿ ಮಾಡಕ್ಕೆ ಬರ್ತೈತಿ ಇದು ಗೌಡ್ರು ಹೋಳಿಗೆ ಮಾಡಕ್ಕೆ ಬರ್ತೈತಿ.
ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅದ್ರ ದೀಕ್ಷೆ ಆಗಿಲ್ಲ. ಅವ್ರು ಅದ್ರ ದೀಕ್ಷೆ ಕೊಟ್ಟಿಲ್ಲ. ಇವ್ರು ಮುಸ್ಲಿ ಕಿತ್ತಾಕ್ ಕೊಡೋದಿಲ್ಲ, ಕಸ ಹೊಡ್ಯಾಕ್ ಕೊಡೋದಿಲ್ಲ, ಇಲ್ಲ ಹೊರಗಿನ ಹಗ್ಗ ಹೊಡ್ತಾರೆ, ಒಳಗಡೆ ಗುಳೆ ಹೊಡ್ಯಾಕ್ ಹೌದು ಬರೋದಿಲ್ಲ. ಯಾಕಂದ್ರೆ ದೀಕ್ಷೆ ಕೊಟ್ಟಿಲ್ಲ. ಇವ್ರು ದೀಕ್ಷೆ ಕೊಟ್ಟ. ರೊಟ್ಟಿ ಮಾಡೋದು, ಚಪಾತಿ ಮಾಡೋದು. ದೀಕ್ಷೆ ಅಂದ್ರೆ ತಿಳುವಳಿಕೆ. ನಿಮ್ಗೆ ಮೋಟ್ರ್ಸೈಕಲ್ ನಡ್ಸಕ್ಕೆ ಇಲ್ಲ, ಯಾಕಂದ್ರೆ ದೀಕ್ಷೆ ಆಗಿಲ್ಲ ನಿಮ್ಗೆ. ಅದೆಲ್ಲರೂ ನಡೆಸ್ಬೋದು, ಆದ್ರೆ ದೀಕ್ಷೆ ಆಗಿಲ್ಲ. ದೀಕ್ಷೆ ಅಂದ್ರೆ ಏನ್ರಿ? ತಿಳುವಳಿಕೆ. ಈಗೇನು ದೀಕ್ಷೆ ಆಗ್ಬೇಕಾಗಿತ್ತು ನಮ್ಗೆಲ್ಲರಿಗೆ? ಇಷ್ಟಲಿಂಗ ದೀಕ್ಷೆ. ಅಂದ್ರೆ ಇಷ್ಟಲಿಂಗ ದೀಕ್ಷೆ ಅಂದ್ರೆ ಇಷ್ಟಲಿಂಗದ ಬಗ್ಗೆ ತಿಳುವಳಿಕೆ. ಇಂಥ ದೀಕ್ಷೆ ಅಂತ. ದೀಕ್ಷೆ ಮಕ್ಕಳು ಭಾಳ ಈಗ ಜಗತ್ತಿನಲ್ಲಿ ಮನುಷ್ಯ ಇಷ್ಟಪಡೋದು ಏನಪ್ಪ ಅಂದ್ರೆ ಸುಖವನ್ನು ಇಷ್ಟಪಡ್ತಾನೆ. ಇವತ್ತು ಯಾಕಿಷ್ಟು ಪ್ರಯತ್ನ ಮಾಡಾಕತ್ತೀವಿ, ಇವತ್ತಿಗೆ ಅಷ್ಟು ಯಾಕಿಷ್ಟು ಬಡ್ಕೊಳಾಗ್ತೇವೆ ಅಂದ್ರೆ ನಾಳೆ ಇದಕ್ಕಿಂತ ಚಲೋ ಆಕೈತಿ, ಇದಕ್ಕಿಂತ ಸುಖ ಆಕೈತಿ, ನಾಡು ಸುಖ ಆಕೈತಿ, ಮುಂದೆ ಸುಖ ಆಕೈತಿ. ಈ ಸುಖದ ಅನ್ವೇಷಣೆಯಲ್ಲಿ ನಾವೇನಾಗ್ಯವು ಎಲ್ಲರೂ ನಿರಂತರ ಪ್ರಯತ್ನ ಮಾಡಾಕ್ತೇವೆ, ನಿರಂತರ ಇದು ಮಾಡಾಕ್ತೇವೆ. ಅಂದ್ರೆ ನಮ್ಗೆ ಏನು ಬೇಕಾಗೈತಿ? ಸುಖ, ಆನಂದ, ತೃಪ್ತಿ ಅನ್ನೋದು ಬೇಕಾಗೈತಿ. ಅದ್ರ ಸಲುವಾಗಿ ಇಷ್ಟೆಲ್ಲ ಅನ್ನೋದೈತಿ. ಅದಕ್ಕೆ ನಮ್ಗೆ ಸುಖ ಅನ್ನೋದೈತಿ. ನಮ್ಗೆ ಸುಖ ಅನ್ನೋದೈತಿ. ಸುಖ ಅನ್ನೋದು ಎದ್ರಾಗೈತಿಪ್ಪ ಅಂತಂದ್ರೆ ಈಗ ಏನು ಮಾಡ್ರಿ, ಇಲ್ಲಿ ಇದು ಮುಗಿದ ತಕ್ಷಣ ಏನು ಮಾಡ್ರಿ ಪ್ರಸಾದಕ್ಕೆ? ಏನೈತಿ ಪ್ರಸಾದ? ಚಿತ್ರಾನ್ನ. ಹೌದಲ್ಲ? ಚಿತ್ರಾನ್ನ ಮಾಡ್ಯಾರ, ಫಸ್ಟ್ ಕ್ಲಾಸ್ ಪುಳಿಯೋಗರೆ ಚಿತ್ರಾನ್ನ ಮಾಡ್ಯಾರ. ಚಿತ್ರಾನ್ನ ಒಂದು 2 ಚಮಚ ಹಾಕ್ತಾರೆ ತಟ್ಟೆ ಒಳಗೆ. ಹಸಿವಾಗಿರ್ತೈತಿ. ಆ ಚಿತ್ರಾನ್ನ ನಮ್ಗೆ ಹೆಂಗೆ ಕಾಣ್ತೈತಿ? ಅಮೃತ ಥರ ಕಾಣ್ತೈತಿ. ತಗೋತೇವು, ಅದೊಂದು 2 ಚಮಚ ಚಿತ್ರಾನ್ನ ತಗೊಂಡು ನಮ್ಗೆ ಏನು ಅನಿಸ್ತೈತಿ? ಆನಂದ ಅನಿಸ್ತೈತಿ, ತೃಪ್ತಿ ಅನಿಸ್ತೈತಿ, ಸುಖ ಅನಿಸ್ತೈತಿ. ಹೌದಿಲ್ಲ? ಗೊತ್ತಾ? ಅನಿಸ್ತೈತಿ. ಆಗ ನಮ್ಗೆ ತೃಪ್ತಿ ಅನಿಸೈತಿ, ಸಾಕು ಅನಿಸೈತಿ. ಎಲ್ಲರೂ ಮೊಬೈಲ್ ಸೈಲೆಂಟ್ ಮಾಡಿಬಿಡ್ಲಿ, ಫೋನ್ ಮಾಡಿ ಮತ್ತೆ 2 ಚಮಚ ತಂದು ಹಾಕ್ತಾರೆ. ಬೇಡ 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 ಅಂತೇಳಿ ಅವ್ರು ಹಾಕ್ತಾರೆ. ಹಾಕೊಂಡು ಹಂಗೆ ಒತ್ತಾಡ್ಕೊತ ಮೋತಿ ಕುಂಚ್ಕೊತ ಮಾಡ್ಕೊತಿದ್ದೆವು. ಅವಾಗ ಏನು ಅನಿಸ್ತೈತಿ ನಮ್ಗೆ? ಆ 2 ಚಮಚ, ಹೆಚ್ಚಿನ 2 ಚಮಚ ಆ ಚಿತ್ರಾನ್ನ ನಮ್ಗೆ ಏನು ಅನ್ನಿಸ್ತು? ಸಾಕು 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 ಅನ್ನಿಸ್ತು. ನಾವು ಎಲ್ಲ ಮಾಡಿ ಹಿಂಗೆಲ್ಲ ಲಚ್ಕೊಟ್ಟೆ ಮತ್ತೆ 2 ಚಮಚ ತಂದು ಹಾಕಿಬಿಡ್ತೀವಿ. ಅವಾಗ ಏನು ಅನಿಸ್ತದೆ? ಯಾವ ಕಡೆ ಹಾಕಿದ್ರು ಅವ್ರಿಗೆ ಹಾಕೋದ್ರಿಗೆ ಬೇಗ ಚಲೋ ಮಾಡ್ತೇವೆ. ಮುಂದಿರುವಂಥ ಚಿತ್ರಾನ್ನ ನಮ್ಗೆ ಆಗಲೇ ಏನು ಅನ್ಸಿತ್ತು? ಅಮೃತ ಥರ ಕಂಡಿತ್ತು. ಈಗ ಏನಾಗತ್ತು? ದೊಡ್ಡ ಗುಡ್ಡ ಕಂಡಾಗ ಹಾಕೋದು. ಇದನ್ನು ಹೆಂಗೆ ಆಗಿ ಮಾಡಲಿ? ನಿಜವಾಗ್ಲೂ ಚಿತ್ರಾನ್ನ ತಿಂದಾಗ ನಮ್ಗೆ ಫಸ್ಟಿಗೆ ಏನು ಅನ್ನಿಸ್ತು? ಸುಖ ಅನ್ನಿಸ್ತು. ಮುಂದೆ ಏನು ಅನ್ಸಕತ್ತು? ಅದೇ ಭಾಳ ಕಡೆ ಏನು ಅನ್ಸಕತ್ತು? ದುಃಖ ಅನ್ಸಕತ್ತು. ಇದೇ ಥರನಾಗಿ ಜೀವನದಲ್ಲಿ ಪ್ರತಿಯೊಂದೂ ಈ ಏನು 5 ಸುಖಗಳದವು, 5 ಪಂಚ ಇಂದ್ರಿಯಗಳದವು. ಪಂಚ ಇಂದ್ರಿಯಗಳಿಗೆ ಪಂಚ ಸುಖಗಳದವು. ಕಣ್ಣಿಗೆ ರೂಪ ಸುಖ, ಚರ್ಮಕ್ಕೆ ಸ್ಪರ್ಶ ಸುಖ, ನಾಸಿಕಕ್ಕೆ ವಾಸನೆಯ ಸುಖ, ನಾಲಿಗೆಗೆ ರುಚಿಯ ಸುಖ, ಅಲ್ಲಿಗೆ ಕಿವಿಗೆ ಶ್ರೋತ್ರ ಸುಖ. ಈ ಪಂಚ ಸುಖಗಳೇನವು. ಈ 5 ಸುಖ ಅನುಭವಿಸಿರ್ತ. ಇದ್ರ ಬಿಟ್ಟು ಹೆಚ್ಚಿನ ಯಾವುದಿಲ್ಲ. ಈ ಸುಖಗಳೇನದವಲ್ಲ ಇವು ಫಸ್ಟಿಗೆ ಸ್ವಲ್ಪ ಭಾರಿ ಸುಖ, ಭಾರಿ ಚಲೋ 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 ಅನ್ನಿಸ್ತವೆ. ಮುಂದೆ ಹೋಗಿ ಏನಾಗ್ತಾವ್ರಿ? ಬ್ಯಾಸರ ಆಗ್ತದೆ. ಒಂದು ಹುಡುಗ ಹಾಡಾಕತ್ತೀವಿ ಚಂದಾಗಿ. ನೀವು ಎಷ್ಟು ಚಲೋ ಹಾಡಾಕತ್ತೀರ, ಅಯ್ಯೋ ಹಂಗೆ ತಾಸನೆ ಹಾಡಾಕತ್ತಂದ್ರೆ ಬಂದ್ ಮಾಡಿ ನಿಂತಾಗ ಬಂದ್ ಮಾಡತ್ತೀವಿ. ಯಾಕಂದ್ರೆ ಆ ಸುಖ ಭಾಳ ಅನ್ನಿಸ್ತದೆ. ಹಾಗೆ ಈ ಜಗತ್ತಿನೊಳಗೆ ಏನೋ ಸುಖಗಳದಾವಲ್ಲ ಇವೆಲ್ಲ ಏನು ಅನ್ನಿಸ್ತವು? ವಲ್ಯ ಅನ್ನಿಸ್ತವೆ. ಹಂಗಾರೆ ಶಾಶ್ವತವಾದಂಥ ಸುಖ ಯಾವ್ದು ನಮ್ಗೆ? ಶಾಶ್ವತವಾದಂಥ ಸುಖ ಯಾವುದಪ್ಪ ಅಂದ್ರೆ ನನಗೆ ನಾನೇ ಅನ್ನೋಂಥದ್ದು ಏನೈತಲ್ಲ ಇದು ಶಾಶ್ವತವಾದಂಥ ಸುಖ. ಹಂಗಾರೆ ನಾ ಅನ್ನೋದು ಶಾಶ್ವತವಾದಂಥ ಸುಖ. ಹಂಗಾರೆ ನಾ ಅಂದ್ರೆ ಯಾರು? ನಾ ಅಂದ್ರೆ ಯಾರಪ್ಪ ಅಂದ್ರೆ ನಾ ಅಂದ್ರೆ ಮತ್ತೆ ಯಾರು ಅಲ್ಲ, ಆ ಪರಮ ಚೈತನ್ಯವೇ ನಾನು. ನಿನ್ನೆಲ್ಲರೂ ನೋಡೇನು? ಯವ್ವ ನೀ ಯಾರು? ದೇವರ. ನೀ ಯಾರು ಪಟಕ್ಕೆ ನಿನ್ನ ಹೆಸರು ಹೇಳ್ಬೇಡ. ಯಾಕೆ ಮುಂದೆ ಸಾಲೆ ಹೋಗೋಣ. ನೀವು ಯಾರು ಅಂತ ಹೇಳೋಣ? ದೇವರ ನೀವು ಸೋರ್ ಗಾವ ಹೇಳ್ಬಿಡ್ತಾರೆ. ಇಲ್ಲ, ನೀನು ಒಳಗೆ ತಿಳ್ಕೊಂಡ್ರಿ. ನೀ ಯಾರು? ದೇವರ. ಅದಕ್ಕೆ ನೀವು ಒಂದು ಹೆಸರು ಕೊಟ್ಟಾರ. ಆ ಹೆಸರು ಕೊಟ್ಟ ನಾವು ಕರೀವಿ. ಅದು ಹೆಸರು ಯಾರದು? ದೇವರ ಹೆಸರು. ಅದಕ್ಕೆ ಶಾಶ್ವತವಾದಂಥ ಸುಖ ಯಾವುದಪ್ಪ ಅಂದ್ರೆ ನಾನು ಅಂದ್ರೆ ಯಾರು? ದೇವರ ಆನಂದನೇ ಪರಮ ಸುಖ. ಹಂಗಾರೆ ಆ ದೇವ್ರು ಹೆಂಗದಾನ? ದೇವ್ರು ಹೆಂಗದಪ್ಪ ಅಂದ್ರೆ ಅದಕ್ಕೊಂದು ವಚನ ಹೇಳ್ಯಾರ ಬಸವಣ್ಣಂದರು. ಅಮೂಲ್ಯನು ಅಪ್ರಮಾಣನು. ಅಮೂಲ್ಯ ಅಂದ್ರೆ ಅವಾಗ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇದೊಂದು ದಿವಸದೊಂದು ವಾಟಿಗೆ ಐತಿ, ಇದನ್ನು ತೊಗೊಂಬ ಅಂದ್ರೆ ಇದಕ್ಕೊಂದು ಬೆಲೆ ಐತಿ. ಇದಕ್ಕೊಂದು ಎಷ್ಟು? ಒಂದು 20, 30, 50 ರೂಪಾಯಿ. ಅಮೂಲ್ಯನು ಅಪ್ರಮಾಣನು. ಇದಕ್ಕೆ ಮಾಪ್ ಐತಿ. ಈ ಚೆರಿಗೆ ಐತಿ, 1 ಲೀಟ್ರ್ ಐತಿ. ಆಮೇಲೆ ಈ ರೂಮ್ ಐತಿ, 50/35 ಹಿಂಗೊಂದು ರೂಮ್ ಐತಿ. ಹೀಗೆ ತೂಕ ಮಾಪ ಐತಿ. ಅಮೂಲ್ಯನು ಅಪ್ರಮಾಣನು ಅಗೋಚರ ಲಿಂಗವು. ದೇವರ ಕಣ್ಣಿಗೆ ಕಾಣಂಗಿಲ್ಲ. ಯಾವುದೇ ಕಣ್ಣಿಗೆ ಕಾಣತೈತೆ ಅಂದ್ರೆ ಅದನ್ನು ಸ್ಪಷ್ಟ ತಿಳ್ಕೊಂಡ್ಬಿಡಬೇಕು, ಅದು ದೇವರ ಅಲ್ಲ. ಅಗೋಚರ ಲಿಂಗವು ಆದಿ
ಮಧ್ಯ ಅವಸಾನಗಳಿಲ್ಲದ ಆದಿ ಅಂದ್ರ ಹುಟ್ಟುದು ಯಾವಾಗ ಹುಟ್ಟೈತಿ ಅದು ಯಾವಾಗ ಆದಿ ಅಂದ್ರೆ ಹುಟ್ಟೈತಿ ಮಧ್ಯ ಈಗ ಐತಿ ಮುಂದೆ ಇಲ್ಲಾರ್ದಂಗೆ ಆಗ್ತೈತಿ ಆದಿ ಮಧ್ಯ ಅವಸಾನಗಳಿಲ್ಲದ ಅದು ಯಾವುದೂ ಇಲ್ಲ ಅದು ಸ್ವತಂತ್ರ ಲಿಂಗವು ಸ್ವತಂತ್ರವಾಗೈತಿ ಕೆಲವೊಂದು ಕಡೆ ನೋಡಿದ್ವಿ ಗುಡಿ ಪಡಿ ಕಟ್ತಾರೆ ಕಟ್ಟಿ ಒಳಗೆ ಏನು ಮಾಡ್ತಾರೆ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡಿ ಏನು ಮಾಡ್ತಾರೆ ಇದೇ ಹಾಕ್ತಾರೆ ಸ್ವತಂತ್ರ ಇಲ್ಲ ಮತ್ತೆ ಒಂದು ಮತ್ತೊಬ್ಬ ತೆಗೆದು ನಂದಾಗ ದೇವ್ರದೇನೋ ಶಿಕ್ಕ ಕಂಡ ನೋಡಿದ ನಾವು ಆದಿ ಮಧ್ಯೆ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗವು ನಿತ್ಯ ನಿತ್ಯ ಅಂದ್ರೆ ಸದಾಕಾಲ ನಿತ್ಯ ನಿರ್ಮಲ ನಿರ್ಮಲ ಅಂದ್ರೆ ಯಾವುದೇ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಚಲೋನು ಅಂಟ್ಕೊಳ್ಳೋದಿಲ್ಲ ಕೆಟ್ಟನು ಯಾವುದೇ ಮನಗಳ ಅಂಟ್ಕೊಳ್ಳೋದಿಲ್ಲ ಚಲೋ ಕೆಟ್ಟ ಯಾವುದು ಪಾಪ ಪುಣ್ಯ ನಿತ್ಯ ನಿರ್ಮಲ ಲಿಂಗವು ಅಯೋನಿ ಸಂಭವ ಮತ್ತು ಮುಂದಿಂದು ಅದಕ್ಕೆ ಅಪ್ಪ ಅವ್ವ ಯಾರು ಇಲ್ಲ ಯಾರದಂದರೆ ಅದು ಹುಟ್ಟಿ ಬಂದಿಲ್ಲ ಯಾರದಂದರೆ ಹುಟ್ಟಿ ಬಂದೈತಿ ಅಂದ್ರೆ ಅದು ತಿಳ್ಕೊಬೇಕಾದ್ರು ದೇವರ ಅಲ್ಲ ಯಾರು ಹುಟ್ಟಿ ಬಂದವರು ಅದಾರ ಮುಂದೆ ಹೋಗ್ಯಾರ ಅಂದ್ರೆ ಅವರು ದೇವರೇ ಅಯೋನಿ ಸಂಭವ ನಮ್ಮ ಕೂಡಲ ಸಂಗಮ ದೇವರು ದೇವ್ರ ವಾಕ್ಯವನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಬಸವಣ್ಣವರು ದೇವ್ರಂದ್ರ ಹಿಂಗೆ ದೇವ್ರಿಗೆ ದೇವ್ರು ಹೆಂಗಂದ್ರೆ ಜಗತ್ತೆಲ್ಲ ತುಂಬ್ಕೊಂಡ್ಬಿಟ್ಟೈತಿ ದೇವ್ರಿಲ್ಲ ಜಗನೇ ಇಲ್ಲ ಜಗತ್ತೆಲ್ಲ ತುಂಬ್ಕೊಂಡ್ಬಿಟ್ಟೈತಿ ಜಗದು ಎಲ್ಲ ಕಡೆ ನಾವು ಇಲ್ಲ ಜಗನೇ ಇಲ್ಲ ಅಂತ ಒಂದು ಮಹಾಚೇತನ ಅದಕ್ಕೆ ಏನಂತಾರ ಅದಕ್ಕೆ ಮಹಾಚೇತನ ಅಂತ ಆ ಚೇತನ ಜಗತ್ತಿಟ್ಟೆಲ್ಲ ದೊಡ್ಡ ತುಂಬ್ಕೊಂಡೈತಿ ಅಂದ್ರೆ ಸಹಿತ ಕಣ್ಣಿಗೆ ಕಾಣೋದಿಲ್ಲ ಕಿವಿಗೆ ಅದ್ರ ಶಬ್ದ ಕೇಳಂಗಿಲ್ಲ ಕಣ್ಣಿಗೆ ಕೈ ಹಿಡಿಯಾಕೋದ್ರ ಸಿಗಂಗಿಲ್ಲ ಆರ ಹಂತ ದೇವ್ರಿಟ್ಟೆಲ್ಲ ಐತಿ ಕಣ್ಣಿಗೆ ಕಾಣಲ್ಲ ಕಿವಿ ಸಿಗುದಿಲ್ಲ ಅಂದ್ರೆ ನಾವೇನು ಬೇಕಾದ್ರೆ ಮಾಡಿದ್ರೆ ನಡ್ತೈತಿ ಹಂಗಾರ ನಡೆಯಂಗಿಲ್ಲ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಕೈ ಸಿಗಂಗಿಲ್ಲ ಅಂದ್ರೆ ಸಹಿತ ನಾನು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನು ನೋಡಾಕ್ತೀನಿ ನಾನು ಮಾಡುವ ಪ್ರತಿಯೊಂದು ಆಚಾರ ವಿಚಾರ ನಡೆ ನುಡಿಗಳ ಕಡೆ ಲಕ್ಷ್ಯ ಕೊಟ್ಟೈತಿ ನಾನು ಮಾಡುವ ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆ ಕೊಡ್ತೈತಿ ಪುಣ್ಯ ಮಾಡಿದ್ರೆ ಪುಣ್ಯ ಪಾಪ ಮಾಡಿದ್ರೆ ಪಾಪ ಎಲ್ಲೇ ಕಾಂಪ್ರಮೈಸ್ ಇಲ್ಲ ಇದು ನಮ್ಮವ್ ಐತಿ ಮಣ್ಣ ಸ್ಮಾರ್ಟ್ ಹುಡುಗಿ ಐತಿ ಇದು ಕೊಂಚ ಕಾಂಪ್ರಮೈಸ್ ಇಲ್ಲ ಇವ್ರು ಗೌಡ್ರದ ಊರು ದೊಡ್ಡ ಸಾವುಕಾರ ಅದಾರ ಇವ್ರ ಕೊಂಚ ಕ್ಷಮ ಹತ್ತಿಲ್ಲ ಅದಕ್ಕೆ ಮಹಾದೇವ ಶಕ್ತಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶಕ್ತಿ ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಲ ನೋಡುವ ನಮ್ಮ ಕೂಡಲ ಸಂಗಮ ದೇವರು ಒಮ್ಮನವಾದರೆ ನುಡಿವ ಇಮ್ಮನವಾದರೆ ನುಡಿಯ ಅಂದ್ರೆ ದೇವರು ಒಂದೇ ನಾಸ್ಯವಾದ್ರೆ ಅವಾಗಿದ್ದಾಗ ನಮ್ಗೆ ಓದ್ತಾನ ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂತ ದೇವರ ನಾವು ಮಾಡುವ ಕ್ರಿಯೆ ಪ್ರತಿಯೊಂದು ಕ್ರಿಯೆಗಳನ್ನು ನೋಡ್ತಿರ್ತಾನೆ ಪುಣ್ಯ ಮಾಡಿದ್ರೆ ಪುಣ್ಯ ಕೊಡ್ತಾನ ಪಾಪ ಮಾಡಿದ್ರೆ ಪಾಪ ಕೊಡ್ತಾನೆ ಎಲ್ಲ ಸರಿ ಆಯ್ತು ಹಂಗಾಗಿ ನಮ್ಗೆ ಮತ್ತೆ ಇದ್ರ ಮುಂದುವರೆದ ಭಾಗವಾಗಿ ಏನಪ್ಪ ಅಂದ್ರೆ ದೇವರ ಅವು ನಾವು ರಿಕ್ವೆಸ್ಟ್ ಮಾಡಿಕೊಡ್ತೇವೆ ಅವನ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಂದ್ರೆ ಎಲ್ಲ ಬಿಟ್ಟು ನನಗೆ ಯಾರೂ ದಿಕ್ಕಿಲ್ಲ ಇದು ನೀನೇ ದಿಕ್ಕು ದೇವರೇ ನಮ್ಗೆ ರಕ್ಷಣೆ ಮಾಡೋದು ನನಗೆ ಇಂಥ ಕೊಡು ನನಗೆ ಹಿಂಗೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದವ್ರ ಕೂಡ ಅಂತಃಕರಣದಿಂದ ಪ್ರಾರ್ಥನೆ ಮಾಡಿದವ್ರ ಅದಕ್ಕೆ ತಥಾಸ್ತು ಒಂದು ಬರ್ತಾನೆ ದೇವರು ತಗೋ ಯಾಕೆ ಕೊಟ್ಟು ಬಿಡ್ತಾನೆ ಹಾಗೆ ದೇವರು ಕೊಡ್ತಾರಪ್ಪ ಅಂತಂದ್ರೆ ನಾವು ಕೇಳಬೇಕು ದೇವ್ರು ನಾವು ಯಾರು ಕೇಳಿದ್ರೆ ಹಾಕೋದು ಇದು ಐತಿ ಇದು ಒಂದು ಕೈ ಅಂತಂದ್ರೆ ಸದ್ದ ಏನು ಮಾಡ್ತಾವ್ರವ ತೊಗೊಂಡು ಹೋಗ್ಬಿಡ್ತಾರೆ ಹಿಂದೂ ಪರಗಿಂದು ರೂಮಿಗೆಲ್ಲ ಮರಿ ಕರ್ಕೊಂಡು ಹೋಗಿ ಅದಕ್ಕೆ ಪ್ರಸಾದ ಕೊಡ್ತಾರೆ ಇದು ಹಿಂಗಾಗಿ ಕೂತತ್ತೆ ಬರೋದು ರೋಡ್ ಗಟ್ಟು ಹಾಗೆ ಹೊಡ್ಕೋಗ್ಬಿಡ್ತೈತಿ ಇದು ಹಿಂಗೆ ಇರೋವಂಥ ಆಸ್ಪತ್ರೆ ಕೊಟ್ಟರು ಸಹಿತ ಅವ್ರವ್ವ ಅದಕ್ಕೆ ಲಕ್ಷ್ಯ ಕೊಡೋದಿಲ್ಲ ಯಾಕಂದ್ರೆ ಅದಕ್ಕೇನೋ ಅವಶ್ಯಕತೆ ಇಲ್ಲ ಹಾಗೆ ನಮ್ಮ ಅವ್ವ ಯಾರಪ್ಪ ಅಂದ್ರೆ ದೇವ್ರ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಅದಕ್ಕೆ ಬೇಡ್ಕೊಂಡೇವು ಅಂದ್ರೆ ಏನಾಯ್ತು ಏನು ಬೇಕು ಇದು ಬೇಕಾ ತಗೋ ಅದು ಕೊಡ್ಬೇಕು ಆದರೆ ನಾವು ಏನು ಕೇಳಬೇಕು ಆ ದೇವ್ರ ನಾವು ಕೇಳ್ತೇವೆ ಏನು ಕೇಳ್ತೇವೆ ನಾವು ಮೊನ್ನೆ ಬಸವ ಜಯಂತಿಗೆ ಸಾಯಿಬಾ ಪಟ್ಟಿ ಕೊಡೋದಿದ್ದೀವಿ ದೊಡ್ಡ ಊರ ಸಹಕಾರ ನೂರೇ ಪಟ್ಟಿ ಪಟ ಆ ಮಗ ಹಿಂಗೆ ನಮ್ಗೆ ಹಿಂಗೆ ತ್ರಾಸ ಕೊಟ್ಟಾನ ಅವ್ನ ಕಾಲು ಬಿಡಿ ನನಗೆ ಇದೇ ಕೈ ಹೋಗ್ಯ ನಾವು 1 ಸೆಕೆಂಡ್ ಎಕ್ಸಿಡೆಂಟ್ ಆಗಲಿ ಹಿಂಗೇನೆ ನೋಡ್ಕೊತೀವಿ ಎಲ್ಲ ಆಗೋದು ಮತ್ತೆ ಯಾಕೆ ಆಗೋದಿಲ್ಲಪ್ಪ ಅಂದ್ರೆ ಪರಮಾತ್ಮ ನಿರ್ಣಾಯಕ ವಿಚಾರ ಮಾಡ್ತಿರ್ತಾನೆ ನೀನು ಅಂದ್ಬಿಟ್ಟು ಯಾವ ಎಕ್ಸಿಡೆಂಟ್ ಆಗಲಿ ಅವ್ನು ಗೊತ್ತೈತಿ ಅವ್ರ ಅವ್ನು ಹೇಳ್ತಿದ್ದಾರ ಮಕ್ಕಳದಾರ ಸಂಸಾರ ಐತಿ ಅವನದೇ ಆದಂಥ ಪರಿವಾರ ಐತಿ ಅಲ್ಲಿ ಅವ್ನು ಎಕ್ಸಿಡೆಂಟ್ ಆಗಿ ತೊಂದರೆ ಹೆಂಗೆ ಮಾಡ್ತಾನೆ ದೇವ್ರ ಯಾವುದನ್ನ ಕೇಳ್ತಾನ ನೀನು ಕೇಳೋದು ನಿನಗೂ ಒಳ್ಳೆಯದು ಆಗಿರ್ಬೇಕು ಜಗತ್ತಿಗೆ ತೊಂದರೆ ಆಗಿರಬಾರ್ದು ನೀನು ಕೇಳುವ ವರಗಳು ಜಗತ್ತಿಗೆ ತೊಂದರೆ ಆಗಿರ್ಬೇಕು ಅಂತ ಕೇಳಿ ಅಂದ್ರೆ ದೇವರ ಅದು ತಥಾಸ್ತೋತರ ಕೊಡ್ತಾನೆ ಹಂಗಾರೆ ಏನು ಮಾಡಬೇಕು ನಾವು ದೇವರಿಗೆ ಕೇಳಬೇಕು ದೇವ್ರಿಗೆ ಕೇಳ್ಬೇಕು ಸುಮ್ಮನೆ ಹಂಗ ಹೋಗೋಣ
ಕೇವಲ ಕೇಳಿದ್ರೆ ದೇವ್ರು ಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ತುತಿ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹೌದು, ಈಗ ನಮ್ಮ ಅವ್ವ ಮನೆ ವ್ಯಾಪಾರಿ ಬಂದು ಪ್ರಸಾದ ಕೊಟ್ಟು, ಅವ್ವ ಮನೆ ಎಷ್ಟು ಚಂದ ಕಟ್ಟಿಸಿವ, ಇವ ಎಷ್ಟು ಶಿಸ್ತಿಟ್ರಿ, ಇವ ಎಷ್ಟು ವಾಗಾತಿಟ್ರಿ ಇವ ಅನ್ನೋರು ನಮ್ಮ ಅವ್ವ ಏನು ಮಾಡ್ತಾಳೆ, ಹೆಚ್ಚಿಗೆ ಕಾಳಜಿ ಮಾಡ್ತಾಳೆ. ಯಪ್ಪ ತಡಿಯಪ್ಪ, ಚಟ್ನಿ ಅಟ್ಟೆ ಹಾಕ್ರಿಪ್ಪ, ಅದ್ರ ತುಪ್ಪ ಹಾಕ್ತಿರ್ತಾರೆ. ಅವ್ರ ಗಾಂಧಿ ಉಂಟಿರ್ತಾರ 6 ಗಂಟೆ ಒಂದೆರಡು ಚಂದಾಗಿ ಮಾತಾಡಿದ್ವಿ, 2 ಮಾತು ಪ್ರೀತಿ ಮಾತಾಡಿದ್ವಿ, ಯಪ್ಪ ತುಪ್ಪ ಹಾಕ್ತಿದ್ವಿ, ಯಪ್ಪ ಇನ್ನೊಂದು ಚಮಚೆ ತಗೋರಿರ್ತಾರೆ. ಹೌದಲ್ಲ, ಹಂಗೆ ದೇವರು ಹೆಂಗೆ ಹಾಕ್ತಾರೆ ಮತ್ತೆ ಹಂಗದ ದೇವರು ಹಾಗೆ ಅದಾರ. ಅದಕ್ಕೆ ಅವನು ಒಂದು ಸ್ವಲ್ಪ ನಾವು ಭಕ್ತಿಯಿಂದ ನಾವು ಭಾಳ ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ಕೊಂಡೇವು ಅಂದ್ರೆ ನಾವು ಭಾಳ ಇದು ಮಾಡ್ತಾರೆ. ಅದಕ್ಕೆ ಈಗ ನಿಮ್ಮ ಶಬ್ದ ಬಂತು ಭಕ್ತಿ. ಭಕ್ತಿ ಅಂದ್ರೆ ಮತ್ತೆ ಏನೂ ಅಲ್ಲ, ಪ್ರೀತಿ. ಭಕ್ತಿ ಅಂದ್ರೆ ಮತ್ತೆ ಏನೂ ಅಲ್ಲ, ಪ್ರೀತಿ. ಇದ್ರ ಹೆಸರು ಏನಿಲ್ಲ, ಸಮರ್ಥಗ ಅವ್ರು ಅವ್ವ ಪ್ರೀತಿ ಮಾಡ್ತಾರೆ. ಅದಕ್ಕೆ ಏನಂತಾರ, ವಾತ್ಸಲ್ಯ ಅಂತಾರ. ಹೌದು, ಅದು ಪೂಜೆ ಅನ್ನಂಗಿಲ್ಲ, ಅದಕ್ಕೆ ವಾತ್ಸಲ್ಯ ಅಂತಾರ. ಇದೊಂದು ನಮ್ಮ ಟೀಚರ್ ಐತಿ. ಈ ಟೀಚರ ಈ ಮಕ್ಕಳಿಗೆ ಪಾಠ ಕಲಿಸ್ತೀವಿ, ಅದಕ್ಕೆ ಕರುಣೆ ಅಂತಾರ. ಗುರು ಕರುಣೆ ಅಂತಾರ. ಪಾಠ ಮಾಡ್ತಾರ, ಕಲಿಸ್ತಾರ. ಅದ್ರ ಅಂತಃಕರಣದಿಂದ ತನ್ನ ಒಳಗೆ ಏನೈತಲ್ಲ ಅದನ್ನೆಲ್ಲ ದಾರಿ ಎರಿಬೇಕಂತಾರೆ. ಅದಕ್ಕೆ ಗುರು ಕರುಣೆ ಅಂತಾರ. ಇದೇ ಮತ್ತು ಈಗ ಗಂಡ ಹೆಂಡತಿ ಒಬ್ಬರು ಪ್ರೀತಿ ಮಾಡ್ತಾರೆ, ಓದಿಸ್ತಾರೆ, ನಿಲ್ಲಿಸ್ತಾರೆ, ಕಾಲು ಹೋಗ್ತಾರೆ, ಸೇವೆ ಮಾಡ್ತಾರೆ. ಇದಕ್ಕೆ ಗಂಡ ಹೆಂಡತಿಯ ಪ್ರೀತಿ ಅಂತಾರೆ. ಹೌದು, ಇದನ್ನ ನಾವು ಪರಮಾತ್ಮನ ಜೊತೆ ಮಾಡಿದಾಗ ಅದಕ್ಕೆ ಏನಂತಾರ, ಭಕ್ತಿ ಅಂತ. ಭಕ್ತಿ ಅಂದ್ರೆ ಮತ್ತೆ ಬೇರೆ ಏನಲ್ಲ, ಪ್ರೀತಿ. ನಾವು ಪ್ರೀತಿಗೆ ಅದಕ್ಕೆ ದೇವರು ಒಂದು ವಚನ ಇದೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದು ಬೇಕಂದ್ರೆ ದೇವರಿಗೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋಡಿದ ಬ್ರಹ್ಮನ ಶಿರವಾಯಿತು. ಹಂಗಾರೆ ಎದರ ಪ್ರಿಯ ಅದನಂದ್ರ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ಏನು ಬೇಕಾಗೈತಿ, ಭಕ್ತಿ ಬೇಕಾಗೈತಿ. ನಾವು ಭಕ್ತಿಯಿಂದ ಅವನಂತೆ ಏನು ರಿಕ್ವೆಸ್ಟ್ ಮಾಡಿಕೊಂಡ್ರು, ಏನು ಪ್ರಾರ್ಥನೆ ಮಾಡಿಕೊಂಡ್ರು ನಮಗೆ ದೇವ್ರು ಏನು ಮಾಡ್ತಾನ, ಅದನ್ನ ಕೊಡ್ತಾನ. ಇವಾಗ ನೀವು ಮಾತಾಡ್ಬೇಕು, ನೀವು ನಾನು ಜೋಡಿ ಮಾತಾಡಲಾರ ಆ ಕಡೆ ಮಾತಾಡಕತ್ರೆ ನಾನು ಮಗು ಮುಗಿಸಿ. ಅದಕ್ಕೆ ನಾವು ಭಕ್ತಿಯಿಂದ ಕೇಳ್ಕೊಂಡ್ರೆ ನಮ್ಗೆ ಏನು ಬೆಳೀತು, ನಮ್ಗೆ ದೇವ್ರು ಏನು ಮಾಡ್ತಾನ, ಕೊಡ್ತಾನ. ಕೇಳಕತ್ತೀನಿ ಮತ್ತು ಮಾಹಿತಿ ತಗೋದು ನೋಡ್ರಿ, ಕೊಡ್ತಾನೆ. ಹೌದಿಲ್ಲ, ಅದಕ್ಕೆ ನಾವು ದೇವ್ರಂತ ಕೇಳ್ಕೊಬೇಕು. ಇದನ್ನ ಈಗೇ ಗೊತ್ತಾಗಿದ್ದು, ಇದನ್ನು ಭಾಳ ದಿವಸದಿಂದ ಗೊತ್ತಾಗಿತ್ತು. ಕೇವಲ ಬಸವಣ್ಣವ್ರಿಗೆ ಅಷ್ಟೇ ಗೊತ್ತಾಗ್ತಲ್ಲ, ಇದಕ್ಕಿಂತ ಮುಂಚೆನೇ ಎಲ್ಲ ಋಷಿ ಮುನಿಗಳ ಕಾಲದಿಂದ ಗೊತ್ತಾಯ್ತು. ಒಂದು ಮಹಾಚೇತನ ಐತಿ ಜಗತ್ತಿನಾಗ. ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಎಲ್ಲ ಆಶೆಗಳನ್ನ ಪೂರೈಕೆ ಮಾಡ್ತೈತಿ ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರು ಕೆಲವೊಂದು ಆಯ್ಕೆಗಳನ್ನ ಆಯ್ಕೆ ಮಾಡ್ಕೊಂಡು ಏನು ಮಾಡಕತ್ತರು, ಕೆಲವೊಬ್ರು ಎಲ್ಲೋ ಒಂದು ಗುಡ್ಡದ ಮುಂದೆ ನಿಂತ್ಕೊಂಡಾಗ ಅಂದ್ರು ಸಿಕ್ಕಾಪಟ್ಟೆ ಗಡ 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 ಗುಡುಗ, ಶಿಟ್ಲ, ಮಿಂಚ, ಬಿರುಗಾಳಿ ಬಿಸಾಕ್ತಿತ್ತು. ಅವಾಗಂದ್ರು, ಯಪ್ಪ ದೇವರೇ ಪರಮಾತ್ಮ ನನಗೆ ಇದ್ರದಿಂದ ಹೆಂಗಾರು ಮಾಡಿ ರಕ್ಷಣೆ ಮಾಡು. ಒಂದು ಗುಡ್ಡಿತ್ತು, ಅದ್ರ ಮುಂದೆ ನಿಂತ್ಕೊಂಡು ಹಿಂಗೆ ಅಂದ್ಬಿಟ್ಟ. ನಾನು ಪೂರ್ಣ ತನ್ನ ಸಮರ್ಪಣೆ ಭಾವನೆಯಿಂದ ಅನ್ಕೊಂಡಿದ್ದ, ಅದು ಶಾಂತ ಆಗಿತ್ತು. ಶಾಂತ ನಾವು ಏನು ತಿಳ್ಕೊಂಡ್ಬಿಟ್ಟ, ಈ ಗುಡ್ಡದ ಮುಂದೆ ನಿಂತ್ಕೊಂಡು ಅಂದಿನಿ, ಈ ಗುಡ್ಡನೇ ನಾನು ಮಾತು ಕೇಳೈತಿ, ಈ ಗುಡ್ಡದ ಮುಂದೆ ನಿತ್ಯ ಅನ್ಬೇಕು. ನನಗೆ ಏನು ಬೇಕಾದ್ರೆ ಏನು ಮಾಡ್ಬೇಕು, ನಾ ಎಲ್ಲಿ ಬಂದು ನಿಂತನ್ಬೇಕು, ಈ ಗುಡ್ಡದ ಮುಂದೆ ಬಂದು ನಿಂತಲ್ಲ ಕತ್ತಂದ್ರೆ ನನಗೆ ಎಲ್ಲ ಆಗ್ತೈತೆ. ಹಿಂಗ ಒಂದು ಸ್ವಲ್ಪ ಹೊಳಿ ದಂಡಿಗೆ ಹೋಗಿದ್ದ, ಅಲ್ಲಿ ನಿಂತ್ಕೊಂಡಂದ, ಅವಾಗ ಬಿಡೋದು. ಅವಾಗ ಏನು ತಿಳ್ಕೊಂಬಿಟ್ಟ, ಈ ಹೊಳಿ ಐತಲ್ಲ, ಇದು ನೀರು ಹರಿಯಾಕತ್ತೈತಲ್ಲ, ಇದು ಬಾಯಿ ಐತಲ್ಲ, ಇದು ಕೆರೆ ಐತಲ್ಲ, ಇದ್ರ ಮುಂದೆ ಹತ್ಕೊಂಡು ಅಂದ್ಬಿಟ್ಟೆ ಆಯ್ತು ಅಂದ್ರು. ಈಗ ಗುಡ್ಡದ ಮುಂದೆ ನಿಂತಂದ, ತೆಗಿನ ಮುಂದೆ ನಿಂತಂದ, ಹೊಳಿ ಮುಂದೆ ಬಂದು ನಿಂತಂದ, ಸಮುದ್ರ ಮುಂದೆ ನಿಂತಂದ ಅನ್ನೋ ಆತ್ಮತ್ತಲ್ಲ. ಇವತ್ತು ತಿಳ್ಕೊಂಡ್ಬಿಟ್ಟ, ಇಬ್ಬರು ಮುಂದೆ ಬಂದು ನಿಂದಿರಬೇಕು ಅನ್ಬೇಕು. ಅವು ದೇವ್ರ ಪ್ರತಿನಿಧಿ ಅದಾವು, ಬೇಡ ದೇವರೇ ಇದೆ ಅದಾವು, ನಮಗೆಲ್ಲ ಕೊಡ್ತಾವ ತಿಳ್ಕೊಂಡು ತನಗೇನು ಬೇಕಾದ್ರೆ ಏನು ಮಾಡಕತ್ತ, ಗುಡ್ಡದ ಮುಂದೆ, ಆ ಹೊಳಿ ಮುಂದೆ, ಆ ಇದ್ರ ಕೆರೆ ಮುಂದೆ, ಬಾಯಿ ಮುಂದೆ ಬಂದು ನಿಂತ್ಕೊಂಡು ಅಲ್ಲಾಕತ್ತ. ಮುಂದೆ ಏನಾಗಿರ್ತು, ಈ ಮನುಷ್ಯ ಜೀವಿ ಹೆಂಗಂದ್ರೆ ಅದ್ರ ಮುಂದೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲಾರು ಹೇಳ್ಕೋತ ಬಂದ. ಮುಂದೆ ತಲಿತಲಾಂತರದಾಗ ಏನಾಯ್ತಂದ್ರ, ಮನುಷ್ಯ ಹೆಂಗಂದ್ರ ಮನುಷ್ಯ ಸಂಘ ಜೀವಿ ಅದಾನ, ಮನುಷ್ಯ ಸ್ಥಳಾಂತರ ಜೀವಿ ಅದಾನ. ಯಾರು ಯಾವ ಊರಾಗೂ ಶಾಶ್ವತವಾಗಿರುವುದಿಲ್ಲ, ಯಾವ ಜಗದಾಗೂ ಶಾಶ್ವತವಾಗಿಲ್ಲ. ಯಾವ ಕಾಲದಿಂದ ನೋಡಿದೆವು, ಇಲ್ಲಿ ಕೋಜನವಾಡಿಯವರು ಇಲ್ಲಿ ಇರೋರು ಯಾರು ಕೋಜನವಾಡಿಯವರಲ್ಲ, ಬೇರೆ 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 ಕಡೆಯಿಂದ ಬಂದವರು. ಯಾರೋ ಒಬ್ರು ಕೋಜನ ಶರಣರು ಅಂತ ಪ್ರತಿ ಊರಿಗೆ ಬಂದಿರತ್ತ. ಆಮೇಲೆ ಅವ್ರು ಅನುಸ್ಮರಿಸ್ಕೊಂಡು ಒಬ್ರೊಬ್ರು ಬಂದು ಇಲ್ಲೇದೆವು, ಮತ್ತು ಈ ಊರನ್ನವ್ರು ಎಲ್ಲಿ ಒಟ್ಟರು ಇಲ್ಲೇ ಇದ್ದೇವ, ಮತ್ತು ನಮ್ಗೆ ಇದ್ದಿಟ್ಟಿಗೆ ಎಲ್ಲಿ ಚಂದ ಅನಿಸ್ಕೊಂಡು ಮುಂದೆ ಹೋಗ್ತೇವೆ. ಹಂಗೆ ಅಲ್ಲಿ ಇರೋಂಥವ್ರು ಏನು ಮಾಡಿದ್ರು, ಸ್ಥಳಾಂತರ ಆಗೋ ಪರಿಸ್ಥಿತಿ ಬಂತು. ಆ ಕಾಡಿಗೇನೋ ಬೆಂಕಿ ಹತ್ತು, ಅಲ್ಲಿ ಅವ್ರ ಆಹಾರ ಸರಿಯಾಗಿ ಸಿಗಲಿಲ್ಲ. ಮುಂದೆ ಇದಕ್ಕಿಂತ ಚಂದ ಐತಿ, ಚಲೋ ಐತಿ ಗೊತ್ತಾಗಲ್ಲ, ಇಲ್ಲಿ ಬಿಟ್ಟು ಹೊಟ್ಟರು. ಬಿಟ್ಟು ಹೋಗೋಣ ಅನ್ನಕತ್ರು. ಯಪ್ಪ ನಾವು ಏನು ಬೇಕಾದ್ರೂ ಈ ಗುಡ್ಡಕ್ಕೆ ಕೇಳಿದ್ದೆವು, ಈ ಗುಡ್ಡ ನಮಗೆಲ್ಲ ಕೊಡ್ತಿತ್ತು, ಮತ್ತು ಈಗ ಹೆಂಗೆ ಈ ಹೊಳಿ ಕೇಳ್ತಿದ್ದೆವು, ಹೆಂಗೆ ಮಾಡೋದು, ಇಲ್ಲಿದ್ದಾರೆ ಬಿಟ್ಟು ಹೊರಟು ಗುಡ್ಡ ತೊಗೊಂಡು ಹೋಗಿ
ನಮ್ಮ ಮನೇಲಿ ಲಗೇಜ್ ತೊಗೊಂಡು ಹೋಗೋದೇ ವಾಚಿರ್ತೈತೆ ನಮ್ಗೆ. ಇನ್ನು ಗುಡ್ಡ ಹೆಂಗೆ ತೊಗೊಂಡು ಅದಕ್ಕೆ ಏನು ಮಾಡಿದ್ರು, ಗುಡ್ಡಪ್ಪ ನಮ್ಮ ಜನ ಮಾತು ಕೇಳೋದು ಏನಪ್ಪ ಅಂದ್ರೆ ಇಡೀ ಗುಡ್ಡ ನಾನು ತೊಗೊಂಡು ಹೋಗೋಕ್ಕಾಗಲ್ಲ, ಇದರಲ್ಲಿ ಒಂದು ಕಲ್ಲು ಐತೆ, ಇದು ಸಾಣ್ ಕಲ್ಲು ಐತೆ, ಈ ಕಲ್ಲು ಒಂದು ತೊಗೊಂಡು ಹೋಗ್ತೀನಿ, ಈ ಕಲ್ಲಿಗೆ ಏನು ತಿಳ್ಕೊತೀನಿ ನಾನು, ಇಡೀ ಗುಡ್ಡನ ತಿಳ್ಕೊತೀನಿ, ಇದನ್ನ ಪೂಜೆ ಮಾಡ್ತೀನಿ, ಇದು ಮುಂದೆ ನನ್ಗೆ ಏನು ಬೇಕಾಗಿ ಕರುಣಿಸಪ್ಪ ಅಂದ ಅಂದ ಆ ಗುಡ್ಡ ತೊಗೊಂಡು ಇದು ಹೊಡಿ ಅಂತ ಬಂದ. ಯಪ್ಪ ಯವ್ವ ನೀನ್ಗೆ ಒಟ್ಟು ಯಾಕಾಗಲ್ಲ, ಇದನ್ನು ಸರಿಯಾಗಿ ತುಂಬ್ಕೊಂಡು ಹೋಗ್ತೀನಿ, ಇದ್ರ ಮುಂದೆ ಇದು ಪೂಜೆ ಮಾಡ್ತೀನಿ, ಇದ್ರ ಮುಂದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಕೊಡು ಅಂದ. ಅವ ನಿಜವಾಗ್ಲೂ ಹೆಂಗೆ ಕೇಳಾಕ್ತಾನ, ಆ ಕಲ್ಲು ಕೊಡಾಕತ್ತಿಲ್ಲ, ಆ ನೀರು ಕೊಡಾಕ್ತಿಲ್ಲ, ಅವ ಅಂತ ಕರುಣದಿಂದ ಕೇಳಾಕ್ತಾನ, ಪೂರ್ಣ ಸಮರ್ಪಣೆ ಭಾವನೆಯಿಂದ ಪರಮಾತ್ಮ ಕೇಳ್ತಾನ. ಅವ ಏನು ಕೇಳ್ತಿ ಎಲ್ಲ ಕೊಡಾಕ್ತಾನ ಪರಮಾತ್ಮ. ಅವ ತಿಳ್ಕೊಂಡ ಈ ಗುಡ್ಡ ಕಲ್ಲ ಮಣ್ಣ ಕಟ್ಟಿಗೆ ಕೊಡಾಕ್ತಾವ ಹಿಂಗೆ ತಿಳ್ಕೊಂಡು ಇಬ್ಬರೆಲ್ಲ ಭಯ. ಮೊನ್ನೆ ಮುಂದೆ ಹೇಳಿದ ಇದು ಐತಲ್ಲ, ಅದನ್ನ ಸಾಯುತ್ತ ಹೊಟ್ಟೆ ಕಳಿಗಾಡ್ಲಿ ಅದು ಅಲ್ಲಿಗೂ ಮುಂದೆ ನಾವು ಮುತ್ಯಂಪ ಅದನ್ನು ತಂದಿಟ್ಟು ಇದನ್ನು ನಮ್ಮ ಮನೆಯಾಗ ಇರ್ತವೆ, ಇದಕ್ಕೊಂದು ಇಂಥ ಹೆಸರು, ಇದ್ರ ಹೊಟ್ಟೆ ಆಯ್ ಮಾಡಿಬಿಡ್ರಿ, ನೀರು ಹೊಟ್ಟೆ ಆಯ್ ಮಾಡಿಬಿಡ್ರಿ, ಇದ್ರ ಮತ್ತೆ ಹಿಂಗೆ ಸೇರಿಸ್ಕೋತ ಹೋರಿ, ಕೂಡಿಸ್ಕೋತ ಹೋರಿ, ಬಳಸ್ಕೋತ ಹಿಂಗೆ ಮಾಡ್ಕೋತ ಇವು ಎಲ್ಲೆಲ್ಲಿ ಹಾಕೋವಲ್ಲ ಅನ್ನೋದು ತೊಗೊಂಬರೋದು. ಹಿಂಗೆ ನಾನು ಸಣ್ಣ ವಿದ್ಯಾರ್ಥಿ ಆಲ್ಮಟ್ಟಿ ಹೊಳಿ ಹೋಗಿದ್ದೇವು, ಅಮಾಸಿ ಹೊಳಿ ಜಾತಕ್ಕೆ ಅಂತೇಳಿ ಹೋದಾಗ ಬಂದು ಹೊಳ್ಯಾಗ ನೋಡ್ತೇವಲ್ಲ, ಹೊಳ್ಯಾಗ ಕಂಡು ಒಯ್ಬೇಕು, ಮನ್ಯಾಗ ಇಟ್ಟು ಪೂಜೆ ಮಾಡ್ಬೇಕು. ಯಾಕೆ ಅವನೇ ಹಿಂಗೆ 2 ಸೆಪ್ಟೆಂಬರ್ ಮನೆಗಳಿಗೆ ಯಾಕೆ ತರಲಿಲ್ಲ ಅಂದರು. ನೋಡ್ರಿ ದೊಡ್ಡದೈತೆ ಮಾರ ಶಿವ, ಯಾವಾಗ ಹಿಡಿತಿ ಅಲ್ಲೇ ತರ್ಬೇಕಂದ್ರೆ ಏನು ಮುನಿಗೆ ಯಾವ ನೋಡ್ತೀವಿ ಅಂದ್ರೆ ಅಲ್ಲೇ ತರ್ಬೇಕು. ತಗೋದು ಯಾವಾಗ ಬಾಡ್ದಪ್ಪ ನೀರಾಗರೆ ಹಗುರ ಮ್ಯಾಗ ಎತ್ತೀವಿ, ಎತ್ತ ಕೊಡೋದು ದಾಮ ಕೊಲ್ಲಿತ್ತು ಹಿಂಗಾಗಿತ್ತು, ಅದನ್ನೇ ಒಯ್ಬೇಕು ಮನೆ ಹೋಗದೆ ಅದನ್ನೇ ಒಯ್ತಿರು. ನಮಗೆ ಜಾಗ ಸಾಲಲಾಗಿದ್ದು ಗಾಡಿಯಾಗ ಬಿಟ್ಟೆ ಅಂದ್ರೆ ಹಿಂಗೆ ಮೌಢ್ಯಗಳು ಹಿಂಗೇನಾಯ್ತು, ನಿಧಾನ ಈ ಕಲ್ಲ ಮಣ್ಣ ಕಟ್ಟಿಗೆ ಜಡ ವಸ್ತುಗಳ ಪೂಜೆ ಅನ್ನೋದು ಏನಾಗ್ಬಿಡ್ತು, ಆರಾಧನೆಯನ್ನು ನಮ್ಮ ಮತ್ತೆ ಬಂದು ಸೇರ್ಕೋತ ಬರೋಣ. ಮುಂದೆ ಮನುಷ್ಯ ಏನಪ್ಪ ಶಾಣೆ ಅದ. ಇಲ್ಲಿ ನಮ್ಮ ಹಿರಿಯರು ಏನಂದ್ರು, ನಮ್ಮ ಹಡ್ದಾಗ ಏನಂದ್ರು ಗೊತ್ತೈತೇನ್ರಿ, ನಮ್ಮ ನಿಮ್ಗೆಲ್ಲ ಇವ್ರು ಹಡ್ದಾಗ ಏನಂದ್ರು, ಎಷ್ಟು ಶಾಣೆ ಅದಾವ ಇವು, ನಾವು ಇಟ್ಟು ಶಾಣೆ ಇದ್ದಿದ್ದು, ಎಷ್ಟು ಶಾಣೆ ಅದಾವ. ಈಗ ಏನೆಲ್ಲ ಆಗ್ತಾವೆ ಗೊತ್ತೈತಿ, ನಮ್ಮ ಮಗುಗಳು ಏನಾಗ್ತಾವೆ, ಇವಕ್ಕೆ ಏನಾಗ್ತಾವೆ, ಎಷ್ಟು ಶಾಣೆ ಅದಾವು, ನಾವು ಇಟ್ಟು ಶಾಣೆ ಇದ್ದಿಲ್ಲ. ಈ ಮನುಷ್ಯ ಏನೈತೆ ಅನ್ನೋದು ಬುದ್ಧಿ ಬೆಳವಣಿಗೆ ಆಗ್ತದೆ, ಈ ಜ್ಞಾನ ಬೆಳವಣಿಗೆ ಆಗ್ತದೆ. ತಲೆಮಾರಿನಿಂದ ತಲೆಮಾರಿಗೆ ಜಾಣ ಆಗತ್ತಾನ, ತಿಳುವಳಿಕೆ ಬರಾಗ್ತೈತಿ. ಹಾಗೆ ತಿಳುವಳಿಕೆ ಬಂದಂಗ ಎಲ್ಲಾಕತ್ತ ಇದು ದೇವ್ರಿಗೆ ಹೌದಲ್ಲ ಅಂದ. ಒಂದು ಕಲ್ಲಿಟ್ಟು ಗುಂಡದು ನೋಡ ಏನು ಮಾಡಿದೆ ಇವ, ಮುಂದೆ ಆಟ ಆಡಕ್ಕೆ ಹೋಗ್ತಲ್ಲ, ಅಲ್ಲಿ ಚಂದೊಂದು ಸಾಪಾದ ಹುಡುಗಲ್ ತಂದು ಬದಲಿಕ್ಕೆ ಇಟ್ಟು ಅದ್ರ ಪೂಜೆ ಮಾಡಕತ್ತ. ಅವ್ರು ಹಾಕೊಂಡ ಅವ್ರು ಬಂದು ಇದೇನು ಕಲ್ಯಾಣ ತಂದಿಟ್ಟು ಅಂದ್ರು. ಮತ್ತು ಅದು ಕಲ್ಲು ಐತಿ, ಇದು ಕಲ್ಯಾಣ ಅಂದ. ಇಲ್ಲ ಅದು ಹಿಂಗೆ ಅಲ್ವೋ, ಅದು ಹೆಂಗೆ ಬೇರೆ ಆಗ್ತದೆ, ಇದು ಹೆಂಗೆ ಬೇರೆ ಆಗ್ತದೆ, ಅದು ಹಂಗೆ ಕುಂಡ್ಕೈತಿ, ಒಂದು ದ್ವಾರಕ್ಕೆ ಸಾಕು, ನಾಳೆ ಹೆಂಗೆ ಇಂಥ ದ್ವಾರ ತಂದು ಇಡ್ತೀನಿ ಅದನ್ನೇ ಪೂಜೆ ಮಾಡೋಣ ಅಂತ ಇವು ಚಿಂತೆ ಆಗ್ಬೇಕು. ನೋಡಿ ಅದಕ್ಕೂ ಕಲ್ಲೆ ಆಗ್ತಾನೆ, ಇದಕ್ಕೂ ಕಲ್ಲೆ ಆಗ್ತಂತ ಇವು ಕೊಂಚ ಕಲ್ಲನ್ನ ಯಾಕೆ ಬೇರೆ ಮಾಡ್ಬೇಕು, ಈ ಕಟ್ಟಿಗೆ ಒಳಗೆ ಬೇರೆ ಮಾಡ್ಬೇಕು, ಕುತ್ಕೊಂಡು ಆಕಾರ ಮಾಡಾಕ್ತದೆ ಅಂದ್ರೆ ಬೇರೆ ಆಗ್ಬೇಕಲ್ಲ, ತನ್ನ ಮಗ ಬೇರೆ ಅಂತ ತೋರಿಸ್ಬೇಕಲ್ಲ, ಅವು ಹೊರಗಿನ ಹೊಸ ಕಲ್ಲುಗಳು ಮತ್ತು ಈ ಕಲ್ಲ ಬೇರೆ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಏನು ಮಾಡಾಕತ್ತ ಆಕಾರದಾಗ ತೊಗೊಂಬರ್ಬೇಕು ಅಂತ ವಿಚಾರ ಮಾಡ್ದ. ಕುತ್ಕೊಂಡು ವಿಚಾರ ಮಾಡ್ದ. ಒಂದು ಕಲಾಕಾರ ಇದ್ದ, ಒಂದು ಕುತ್ಕೊಂಡು ಒಂದು ಚಿತ್ರ ಬರೆಯಕತ್ತ, ಒಂದು ಹಾಳಿ ಇಟ್ಟ, ಈಗ ಹಾಳಿ ಮೇಲೆ ಚಂದ ಇರ್ಬೇಕು. ದೇವ್ರು ಹೆಂಗದ ಇದನ್ನೆಲ್ಲ ಇತ್ತು, ಅಮೂಲ್ಯ, ಪ್ರಮಾಣ, ಗೋಚರ, ಆದಿ ಮಧ್ಯವಸಾನ, ಜಗದಗಲ, ಮುಗಿಲಗಲ, ಈ ಎಲ್ಲ ಕಲ್ಪನೆಗಳನ್ನು ಇಟ್ಕೊಂಡೆ ದೇವ್ರ ಚಿತ್ರ ಬರೆಯಕ. ದೇವ್ರು ಅಂದ್ರೆ ಹೆಂಗಿರ್ತಾನಪ್ಪ ಅಂದ್ರೆ 84 ಲಕ್ಷ ಕೋಟಿ ಜೀವರಾಶಿ ಒಳಗೆ ಭಾಳ ಶಾಣೆ ಯಾರು ಮನುಷ್ಯ. ಹಂಗೆ ತಿಳ್ಕೊಂಡೇವು ನಾವು, ನಮ್ಗೆ ಶಾಣೆ ಮಾಡೋದು ಜಗತ್ತಿನಾಗ ನಾವು ಅವು ಅದು ಹಂಗೆ ಕಾಯ್ಕೊಳ್ತಿರ್ತಾವೆ. ನಾವು ಮಾಡಿ ಶಾಣೆ ಯಾರು ಇಲ್ಲ ಜಗತ್ತಿನಾಗ, ಅವ್ರು ತಿಳ್ಕೊಂಡು ಹಿಂಗೆ ನಮ್ಮ ಜೊತೆ ಮೀಟಿಂಗ್ ಮಾಡ್ತಿರ್ತಾವೆ, ನಾವು ತಿಳ್ಕೊಂಡೇವು ಹಂಗೆ ನಾವೇ ಶಾಣೆ ಇರ್ತವೆ. ಹಂಗೆ ನಾವೇ ಶಾಣೆ ಇದೀವಿ. ಅದಕ್ಕೆ ದೇವ್ರು ಹೆಂಗದಾನ ನನಗತ್ತೇನೆ ಅದಾನ, ನನಗತ್ತೆ ಕುತ್ಕೊಂಡು ಒಂದು ಆಕಾರ ಬರೋದಂದ್ರೆ ಚಂದಗೆ ಆಕಾರ ಬರೋದು ಇದು ಮಾಡ. ಮತ್ತು ದೇವ್ರು ಇರ್ತದ ತಗಲ ಅದನ್ನ ಇಟ್ಟು ಆಗ್ತದ, ನೀವು ಹೆಂಗೆ ಅರಿವು ಸಾಕೈತಿ ಅರಿವಿನ ಉಡ್ಸುತ್ತಾಳೆ ಹಂಗೆ ಇಷ್ಟ. ಮತ್ತು ಮಳೆ ಎಲ್ಲಿ ಬರ್ತೈತಿ, ಮಳೆ ಎಲ್ಲಿ ಬರ್ತೈತಿ, ಮ್ಯಾಗಿನ ಬರ್ತೈತಿ. ಹೌದು, ಮಳೆ ಮ್ಯಾಗಿನ ಬರ್ತೈತಿ ಅಂದ್ರೆ ಅಂದ ಮಳೆ ಮ್ಯಾಗಿನ ಬರ್ತೈತಿ ಅಂದ್ರೆ ದೇವರ ಮ್ಯಾಗಿನ ಮಟ್ಟ ದೇವ್ರ ತೆಲಿ ಮೇಲೆ ದೇವ್ರ ನೀರು ಐತಿ, ನಾವು ಯಾವಾಗ ಬೇಕಾದ್ರೆ ನಾವು ಬಂದಾರ ಹಿಂಗೆ ಒಗಿತಾನೆ ತೆಗೆದ್ರೆ ಹಿಂಗೆ ಮಾಡಿದ ನೀರು ಇಟ್ಟಾಗ ಮಾಡಿದ. ಅಲ್ಲಿಂದ ಜಗತ್ತೆಲ್ಲ ವಾಯು ತುಂಬೈತಿ, ಆ ವಾಯುವಿನ ಸ್ವರೂಪವಾಗಿ ಹಾವನ್ನಿಟ್ಟ ವಾಯುಗುಣವ ಸರ್ಪ ಬರೋದು. ಅದಕ್ಕೆ ಇಲ್ಲೊಂದು ಕಟ್ಟಿದ ಫಳ ಹಾಕಿದ ಅಲ್ಲಿಂದ. ಮತ್ತು ಇವಾಗ ದೇವ್ರಂದ್ರೆ ನಮ್ಮ ಜೊತೆ ಶಕ್ತಿವಾನ ಅಂದ್ರೆ ಮತ್ತೆ 2 ಕೈ ಇದ್ರೆ ಹ್ಯಾಕೆ ಶಕ್ತಿ, ಇನ್ನೊಂದು 2 ಕೈ ಇರೋದು
ಇನ್ನೊಂದೆರಡು ಕೈ ಇರ್ಬೇಕಾದ್ರೆ ಇನ್ನೊಂದೆರಡು ವರ್ಷಕ್ಕೆ ಬಿಟ್ಟು ಏನು ಮಾಡ್ತಾರೆ ಈ ಅವಿಗೆ 4 ಕೈ ಮಾಡ್ತಾರಿಲ್ಲ 4 ಕೈ ಮಾಡ್ತಾರೆ. ಇದಕ್ಕೆ ಯಾರೋ ಏನು ಮಾಡ್ತೀರಿ 4 ಕೈ ಮಾಡ್ತೀರಿ. ಯಾರ ಕೈ ಇದಕ್ಕಿಂತ 4 ಕೈ ಆದ್ರೆ ಶಕ್ತಿ ಇರ್ತಕ್ಕಂಥ ಗಂಡ ಮಾಡಿಬಿಡ್ತೀರಿ. ಇದಕ್ಕೆ ಗಂಡ ಮಾಡೋ 4 ಕೈ ಹಾಗೆ ಹಂಗೆ ದೇವ್ರಿಗೆ ಹೆಚ್ಚಿಗೆ ಕೈ ಮಾಡಕ್ಕೆ ಇನ್ನೇನಿಲ್ಲ ಅಂದರೆ ಹೆಚ್ಚಿಗೆ ಒಂದು ಕೈ ಅದ ಈ ಕಡೆ ಕೈ ಇಟ್ಟ ಈ ಕಡೆ ಒಂದು 2 ಕಡೆ ಒಂದು ಕೈ ಇಟ್ಟ ಮತ್ತು ನಮಗೆ ಏನದಾವು ಆಯುಧಗಳು ಪಾಟಿದಾವು ಬುದ್ಧಿದಾವು ಸಂಖ್ಯೆದಾವು ಬುಟ್ಟಿದಾವು ಮತ್ತು ದೇವರಿಗೆ ಆಯುಧ ಬೇಕಾದ್ರೆ ದೇವ್ರ ಕೆಲಸ ಏನೋ ನಮ್ದೆಲ್ಲ ರಕ್ಷಣೆ ಮಾಡೋಕೆ ನಾವು ಬಂದರೆ ಆಯುಧ ಬೇಕಲ್ಲ ಅಂತ ಕೊಟ್ಟರಪ್ಪ ಒಂದು ದೊಡ್ಡದೊಂದು ಏನೋ ಚಪ್ಪು ಒಂದು ದೊಡ್ಡ ತ್ರಿಶೂಲ ಭಾರಿ ಬಲವಾದ ಆಯುಧ. ಈಗ ಏನು ಕೊಡ್ತಿದ್ರಿ ಹೇಳಿ AK-47 ಕೊಡ್ತೀವಿ ಆಗಿದ್ದು ಅವಾಗ ಅವೇ ಆಯುಧಿದ್ದು ಹಿಂಗೇನು ನೋಡಿ ಹಿಂಗೆ ಹಿಡ್ಕೊಂಡಿದ್ರು ಚುಚ್ಚೋರು ಅನ್ಸೋರು ಅದಕ್ಕೆ ಅದೇ ನೀವಾದ AK-47 ಗಲ್ಕು ಹಂಗೆ ಮಾಡಿ ಒಂದು ಕೈಯಾಗ ಕೊಟ್ಟ ಅದಕ್ಕೆ ಏನು ಮಾಡಿದ ಒಂದು ಡಮ್ರಿಗೆ ಕಟ್ಟಿದ ಇಚ್ಚಗಳಿಗೆ ಒಂದು ಡಮ್ರಿಗೆ ಕೊಟ್ಟ ಮಳಿ ಆಗಿದ್ದ ಬಂದ್ರೆ ಗೊಡ 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 ಅಂತೈತಿ ಇವಾಗ ಹಿಂಗೆ ಬಾರಿಸ್ತಾನ ಅದೇ ಸಪ್ಪಳ ಅಂದ ಅಲ್ಲಿ ಒಂದು ಕೈಗೆ ಕೊಟ್ಟ ಮತ್ತೆ ಊಟಕ್ಕೆ ಯಾಕಂದ್ರೆ ಕೊಡೋ ಒಂದು ಭಿಕ್ಷಾ ಪಾತ್ರೆ ಅಲ್ಲ ಕೈಯಾಗ ಒಂದು ಕೊಟ್ರು ಏನು ಕೊಡ್ತೀನಿ ಒಂದು ಡೋಗಿನೇ ಕೊಟ್ರಪ್ಪ ಮಣ್ಣು ಮುಚ್ಚಿ ಡೋಗಿಲ್ಲ ಸುಟ್ಟಿದ್ವಾಗ ಒಂದು ಡೋಗಿ ಕೈ ಕೊಟ್ಟರು ಹಿಂಗೆ ಮಾಡಿದ್ರು ಒಂದು ಕೈ ಮಾಡಿದ್ರು ಮತ್ತು ಆಶೀರ್ವಾದ ಅಂದರು ಹಿಂಗೆ ಏನೋ ಮಾಡಿದ್ರೆ ಅಂತ ಮಾಡಿದ ಕುತ್ಕೊಂಡು ಮಾಡಿದ ಮತ್ತು ಇವು ಎಲ್ಲ ಹೋಗ್ತಾರಕ್ಕೆ ಬೇಕಲ್ಲ ಹೆಂಗೆ ಹೋಗಿ ಇದು ನಮ್ಮ ಅಪ್ಪ ಐತಿ ಏನೈತಿ ನೋಡ್ಸ್ಕೊಂತ ಹೋಗ್ಬೇಕೈತಿ ಎಲ್ಲಿ ಹೋದ ಅಲ್ಲಿ ಹೋದ ಮತ್ತು ಇವು ಹೋಗಕ್ಕೆ ಬೇಕಲ್ಲ. ಅವಾಗ ಏನಿದ್ದು ವಾಹನಗಳು ಎಲ್ಲರೂ ಎದ್ರ ಮೇಲೆ ತಿರುಗಾಡ್ತಿದ್ರು ಕುದುರೆ ಮೇಲೆ ಎತ್ತಿನ ಮೇಲೆ ಒಂಟಿ ಮೇಲೆ ಅವು ಕಾಟ್ಲೆ ತಿರ್ತಿದ್ರು ಇವ ನಾವೆಲ್ಲ ನೋಡಿಲ್ಲ ಎಲ್ಲ ಹಿರಿಯರು ನೋಡಿ ಕಾಟ್ಲೆ ಎತ್ತಿನ ಮೇಲೆ ಕೂತ್ ತಿರುಗಾಡ್ತಿದ್ರು ಇವರು. ಆದ್ರೆ ಎತ್ತಿನ ಮೇಲೆ ತಿರುಗಾಡೋರಿಗೆ ಭಾಳ ತಾಕತ್ತಿದ್ರು. ಕುದುರೆ ಮೇಲೆ ತಿರುಗಾಡೋರ್ಗಿಂತ ಎತ್ತಿನ ಮೇಲೆ ತಿರುಗಾಡೋರಿಗೆ ಭಾಳ ತಾಕತ್ತಿದ್ರು. ಎತ್ತಂದ್ರೆ ಭಾಳ ಅದ್ಭುತ ಪ್ರಾಣಿ ಅದು, ಭಾಳ ಶಕ್ತಿವಾದ ಪ್ರಾಣಿ ಅದು. ಅದ್ರ ಮೇಲೆ ತಿರುಗಾಡ್ಬೇಕಾದ್ರೆ ಏನು ಮಾಡಬೇಕು ಭಾಳ ಶಕ್ತಿ ಬೇಕು. ಅದಕ್ಕೆ ದೇವ್ರು ಹೇಗಂದ್ರೆ ಭಾಳ ಶಕ್ತಿವಂತದ. ಅವಾಗ ಒಂದು ಎತ್ತ ಕೊಟ್ಟರು ಅವ್ನು ಕುಂದ್ರಾಕ ಎತ್ತ ಕೊಟ್ಟು ಹೀಗೆಲ್ಲ ಚಿತ್ರದಾಗ ಬರ್ತಾನೆ ಹಂಗೆ ಕುತ್ಕೊಂಡು ಕಲ್ಪನೆ ಮಾಡಿ ಏನೇ ಒಂದು ರೂಪ ಮಾಡಿದ ಅವನೇನು ಹೊರಗೆ ನೀರು ತರಕ್ಕೆ ಇದ್ದು ಒಂದು ಬಾಯಿಲಿ ಎತ್ಕೊಂಡು ಅದು ಏನಾಯ್ತು ದೇವ್ರ ಚಿತ್ರ ಮಾಡಿಬಿಟ್ಟು ನೋಡು ಮುಂಜಾನೆ ಕಾಡಿತಲ್ಲ ಮಗ ಅದಕ್ಕೆ ದೇವ್ರ ಚಿತ್ರ ಮಾಡಿ ಬರ್ತೀನಿ ಯಾಕೆ ನೋಡಿದ್ರು ಹಿಂಗ್ಯಾಕೆ ಬತ್ಲೆ ಹಾಕಿಟ್ರಿ ಇದನ್ನು ಅಂದು ಮತ್ತು ದೇವ್ರ ಜಗದಾಗಲ್ಲ ಮುಗಿಲಾಗದಾಗ ನಾವು ಹಂಗ್ಯಾಂಗರಿಗೆ ಉಡ್ಸಾಕೊತೈತಿ ಅಂದು ಹುಚ್ಚಿಗೆ ಸರಿ ನಾ ಬಗ್ಗೆ ಏನಂದ್ರೆ ನಿಮ್ಮ ಅಕ್ಕಂಗಿಯಾರು ಬರ್ತಾ ಮತ್ತು ಓಣೆನ ಹೆಣ್ಮಕ್ಳು ಬರ್ತಾ ನಿಮ್ಗೆ ಬತ್ಲೆ ಹ್ಯಾಂಗೋ ಹುಚ್ಚಪ್ಪ ಆಡ್ರೆ ಏಟು ಅವಶ್ಯದ ಆಟೆ ಮರಿ ಮಾಡೋದಕ್ಕೆ ಒಂದು ಜನ ಹೌದಲ್ಲ ಹ್ಯಾಂಗೆ ಮರಿ ಮಾಡೋದಿನ್ನ ಮತ್ತು ವಿಚಾರ ಮಾಡಿ ಹಂಗಾರೆ ಭಾಳ ಬಲಶಾಲಿವಾದ ಪ್ರಾಣಿ ಯಾವುದು ಮತ್ತು ತಿಳ್ಕೊಂಡು ಅಯ್ಯೋ ಆನೆ ಹಂಗಾರೆ ಆನೆ ಚರ್ಮದ ಚಿತ್ರ ಹಚ್ಚಿಬಿಟ್ಟ ಗಜ ಚರ್ಮ ಅಂಬರಾತರ ಪರಮಾತ್ಮನ ಒಂದು ಹೆಸರ ಗಜ ಚರ್ಮ ಒಂದು ಆನೆ ಇದು ಹಚ್ಚಿ ಇಟ್ಟೆ ಇದು ಒಂದಿಟ್ಟ ಲಂಟ ಕಟ್ಟದಂಗೆ ಮಾಡಿ ಅಕ್ಕಿ ಒಂದು ಬರೋಬ್ಬರಿ ಯಾಕೆ ಎಲ್ಲ ಕರೆ ದೇವರಂದ್ರೆ ಗಂಡ ಅಂದ್ರಿ ಅಂತ ದೇವರಂದ್ರೆ ಗಂಡೇ ಎಲ್ಲ ಇಲ್ಲ ಹಂಗೇನಿಲ್ಲ ದೇವರಂದ್ರೆ ಗಂಡು ಅನ್ನಕ್ಕಾಗಲ್ಲ ಹೆಣ್ಣು ಅನ್ನಕ್ಕಾಗಲ್ಲ. ಗಡ್ಡ ಮೀಸೆ ಬಂದಡೆ ಗಂಡೆಂಬರು ಮಳೆ ಹುಳಿ ಬಂದಡೆ ಹೆಣ್ಣೆಂಬರು ಒಳಗ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕೇಳಾರ ಹಿಂಗೆಲ್ಲ ಶರಣ ಹೇಳ್ಯಾರ. ಮತ್ತು ಅದು ಅದಕ್ಕೆ ಗಂಡು ಅಲ್ಲ ಹೆಣ್ಣು ಅಲ್ಲ ಮತ್ತು ನೀವು ಬರೇ ಗಂಡ್ಮಕ್ಳು ಚಿತ್ರ ಮಾಡಿರಿ ಇನ್ನು ನೀವೇ ರೊಟ್ಟಿ ಮಾಡ್ಕೊರಿ ಅದು ನೀವೇ ಅಡುಗೆ ಮಾಡ್ಕೊರಿ ನೀವೇ ರೀ ನಾ ತವ್ರನ್ನ ಹಾಕಿದ್ರೆ ಜಾತದ ಅವ್ನು ಚಿಕ್ಕ ಏನು ಮಾಡಿದ್ರು ಮತ್ತು ಇನ್ನು ಹಾಕಿ ಇರ್ಲಿಕ್ಕೆ ನಡೆಯೋದಿಲ್ಲ. 4 ಕೈ ಮಾಡ್ಯಾರ 2 ಕೈ ಹೋದವ್ರು ಮತ್ತು ಹೆಂಗೆ ನಡೀತಿತ್ತು ನಡೆಯೋದಿಲ್ಲ. ಹಂಗೆ ಹಂಗೆ ಶಾಂತ ಹಂಗೆ ಸಿಟಿಗೆ ಮಾಡಿದ್ರೆ ಒಂದು ಸ್ವಲ್ಪ ಶಾಂತ ಇರುತ್ತೆ ಕುತ್ಕೊಂಡು ನಿಂತ್ಕೊಂಡು ಚಂದ ಅಂತ ಅಂತೀವಿ ಎತ್ತಿಗೆ ಒಂದು ಚಿತ್ರ ತೆಗೆದ ಮಕ್ಕಳು ತೆಗೆದು ಹಾಕಿ ಹೇಳಿದ್ನು ಹುಚ್ಚ ಗಂಡ ನೀನು ಬೇಕಾದ್ರೆ ಲಂಟ ಕಟ್ಬೋದು ನನಗೆ ಮೈ ತುಂಬ ಸೀರೆ ಹಾಕಿ ನಿನ್ನಕ್ಕೆ ನಾವು ಮರ್ಯಾದೆ ಹಾಕೋದಿಲ್ಲ ಹೆಣ್ಮಗಳು ನಾನು ಎಂಥದ್ದು ಹಾಕಲಿಲ್ಲ ಜಿಂಕಿದ ಚರ್ಮ ಇಲ್ಲ ನಾನು ರೇಷ್ಮೆದ ಹಾಕಲ್ಲ ಯಾಕಂದ್ರೆ ಚಿತ್ರದಾಗ ತಂದು ರೊಕ್ಕ ಕೊಟ್ಟು ಖರೀದಿ ಮಾಡಿ ತರೋದೈತೆ ಹಾಕಿ ನೋಡ ನೀ ಹೇಳಿಲ್ಲ ನೀನು ಆಚೆ ಕೈ ಇಟ್ಕೋ ಫೋನ್ ಬಂದ್ಮಾಡಿ ನೀನು ಆಚೆ ಕೈ ಇಟ್ಕೋ ನಾನು ಬಾಕ್ಳಸ್ಬೇಕಂದು ನಿನ್ಗೆ ಯಾಕೆ ಬಾಕ್ಳ ಅಂತ ಅಲ್ಲ ನೀವು ಒಂದೇ ಕೆಲಸ ಮಾಡಿ ಮಾಸ್ತರ್ ಏನು ಬೇಕು ಒಂದು ಪೆನ್ನ ಒಂದು ಬಟನ್ ಬೇಕು ಅಲ್ಲ ಕೆಲಸ ಮಾಡೋ ಕಡೆ ಕೊಟ್ಟ ನಾವು ಏನು ಬೇಕು ಒಂದು ಕ್ವಾಡ್ಲಿ ಒಂದು ಬಾರ್ಕೋ ಇಟ್ಟೆ ಅವ್ನ ಆಯುಧಗಳು ಹೌದಲ್ರಿ ಈಗ ನಟ್ ಕಡೆ ಕೊಟ್ಟ ನಾವು ಏನು ಬೇಕು ಒಂದು ಬುದ್ಧಿ ಬೇಕು ಅಲ್ಲ ನೀರು ಉಳ್ಸಕ್ಕೆ ಕೊಟ್ಟಾರ ಏನು ಬೇಕು ಅವಾಗ ಒಂದು ಧನಿಕೆ ಬೇಕು ನನಗೆ ಮನ್ಯಾಗ ಎಷ್ಟು ಆಯುಧಗಳು ಬೇಕು ಕಡ್ಚಿಗೆ ಬೇಕು ಚಮಚೆ ಬೇಕು ಸೌಂಡ್ ಬೇಕು ಬೆಲ್ಲ ಹೊಡಿಬೇಕು ಲಟ್ಟಣಿ ಬೇಕು ಹೌದು ಎಷ್ಟು ಕಸಬರಿಗೆ ಬೇಕು ಕಸ ತುಂಬ ಮರ ಬೇಕು ಎಷ್ಟು ಬೇಕು ನನಗೆ ಅದಕ್ಕೆ ನೀವು ಒಟ್ಟು ಬೇಕು ನನಗೆ ಭಕ್ತಗ ಯಾರು ಮಾಡ್ತಾರೆ ಮರ ಗೆರೆ ಹೊಡೆದ ಕೈಗಳಿಟ್ಟ ಅವ್ರು ಎಲ್ಲ ಕೊಟ್ಟರು ಆಯುಧಗಳು ಏನು ಕೊಡ ನೀವು ಹೇಳಿರ್ತೀನಿ ನನಗೆ ಮಾತ್ರ ಮಾಡೋಣ ಮಾಂಸನೇ ಬೇಕಂದು ಇನ್ನು ಯಾರು ಮಾಡ್ತಾರಲ್ಲ ಅವ್ನು ಮಾಂಸ ಹಾಕಿದ್ರು ಜೀವಿದು ಪಟ್ಟಕ್ಕೆ ಒಂದು ಮಾಂಸ ಪಟ್ಟು ನಾನು ನೋಡಿ ರಂಜಬೇಕಂತ ಇದು ಮರ ನಾನೇನು ಅಂತೀನಿ ಎಲ್ಲ ರಂಜಬೇಕು ಹಂಗೆ ಮಾಡೋದು ನಾಳೆಗೆ ತಗೋದ ಇದು ರಸ ಸೊಳ್ಳೆ ಮಾಡಿದ ಎಲ್ಲ ಚಿತ್ರದಾಗ ಮಾಡಿದ ನಾನು ನಕ್ಕೆ
ಎಲ್ಲ ಬರೋಬ್ಬರಿ ಆಯ್ತು. ಮತ್ತು ನೀರೇ ಮೈ ತುಂಬ ಹಾಕಿ ಬರೀ ರುದ್ರಾಕ್ಷಿ ಹಾಕೊಂಡು ಹಾಕೊಂಡು ನನಗೆ ಬಂಗಾರ ಬೇಕಂತ ಇದು ಬರೀ ಬಂಗಾರ ಅಂತ ಆಗ್ತೈತಿ. ಹಾಕಿ ಚಿಂತಾರ ಹಾಗೆ ಮಾಡೋದು ಬಂಗಾರ ಬಡೋದು ಮೈ ತುಂಬ ಬಂಗಾರ ಮುತ್ತು ರತ್ನ ಕಿರೀಟ ಎಲ್ಲ ಮಾಡಿದ. ನೀ ಎದ್ರ ಮೇಲೆ ಇರ್ಕೊಂಡು ನಾನು ದುರ್ಗಿ ನಾನು ಒಂದು ಶಿವನೇ ಕೊಡೋದು ಒಂದು ಶಿವನ ಚಿತ್ರ ಹಿಂಗೆಲ್ಲ ಮಾಡಿ ಆಕಾರ ಮಾಡಿದ್ರು. ಎಲ್ಲ ಆಕಾರ ಮಾಡಿ ಓಕೆ ಆಯ್ತು. ಓಕೆ ಆಗೋಣೆ ಹಿಂಗೆಲ್ಲ ಬರೋದು ಹೆಂಡತಿಗೆ ಸಮಾಧಾನ ಆಯ್ತೀಗ, ಗಂಡಗೆ ಸಮಾಧಾನ ಆಯ್ತು, ಇಬ್ಬರಿಗೆ ಸಮಾಧಾನ ಆಯ್ತು. ಏನು ಊಟಕ್ಕೆ ಹೋಗ್ಬೇಕು ನೋಟಿಗೆ ಬಂದ್ರು ನಮ್ಮ ಸಂಗಮೇಶಪ್ಪ ಅಂತ ಒಬ್ಬ ಗುರುಗಳು ಬಂದ್ರಿ. ಏನು ಮಾಡತ್ತೀಪ್ಪ ಹಿಂಗೆ ಗುರುಗಳು ಬಂದರು. ಗುರುಗಳು ನಾವು ಮಾಡಿದ ಕೆಲಸ ನೋಡಿ ಭಾರಿ ಆನಂದ ಆಗ್ತೈತಿ. ಬರ್ರಿ ಗುರುಗಳು ಹೆಂಗೆ ಮಾಡಿ ದೇವ್ರನ್ನ ಆಕಾರ ತೊಗೊಂಡ್ರಿ ಭಾಳ ಚಲೋ ಆಯ್ತು. ಭಾಳ ಮಂದಿ ಪ್ರಯತ್ನ ಮಾಡಿದ್ರೆ ಯಾರಿಗಿಲ್ಲ ಹ್ಯಾಂತರ ಐತಿ ಒಂದು ಇದು ಹಿಂಗೆಲ್ಲ ಮಾಡ್ಕೊಂಡು ಅವರು ತೊಡೆ ಬುಬ್ಬತ್ತು ಕಪಾಳ ಕೊಟ್ಟು ಯಾಕ್ರಿ ಏನು ನಾವು ಎಷ್ಟು ಹೇಳ ಅಲ್ವೋ ದೇವ್ರು ಏಸದವ ಜಗತ್ತ ದೇವ್ರು ಏಸದವ್ರಿ ಇವ ಒಂದೇ ಐತಿ ದೇವ್ರು ಒಂದೇ ಐತಿ. ಮತ್ತು ಹುಡುಗ ಈಗ ಯಾರು ಬರ್ದಿಲ್ಲ ನಾವು ದೇವ್ರೇ ಬಾಯಿಗೆ ಒಂದು ಅಂತ ಹೇಳ್ತೀವಿ. ಇಲ್ಲೇನು ಯಾರು ಮಾಡಿ ದೇವದೊಬ್ಬ ದೇವ್ರು ಒಂದು ಅಂತ ಹೇಳಿ ಯಾರು ಮಾಡಿಲ್ಲ ಹೆಂಗೆ ಅವಾಗ ಹೌದಲ್ರಿ ಗುರುಗಳು ಅಂತ ದೇವ್ರು ಎರಡು ಮಾಡಕ್ಕೆ ಬಂದ ಒಂದೇ ಮಾಡೋಕು ಒಂದಿದ್ರೆ ದೇವ್ರ ಎರಡು ಇದ್ರದು ದೇವ್ರ ಅಲ್ಲ ಹ್ಯಾಂಗೆ ಮಾಡೋದು ಅಣ್ಣ ಯಾರು ಹಾಡಿದ ನೋಡಬಾರ್ದು ಇದೊಂದು ಹರ್ದ ಎರಡು ಏನು ಮಾಡ್ತಾ ಕೂಡಿಸಿಬಿಟ್ಟ ಅರ್ಧನ ಹರೀಶ್ವರ ಮಾಡಿಬಿಟ್ಟ. ಈ ಕಡೆ ಎತ್ತಿಗೆ ಸಮಾಧಾನ, ಈ ಕಡೆ ಗಂಡಗೆ ಸಮಾಧಾನ, ಈ ಕಡೆ ಗುರುಗಳಿಗೆ ಸಮಾಧಾನ, ಓಸಿಗೆ ಸಮಾಧಾನ ಆಯ್ತು. ಕುತ್ಕೊಂಡೆಲ್ಲ ಪೂಜೆ ಆಯ್ತು, ಪ್ರಸಾದ ಆಯ್ತು, ಎಲ್ಲ ಮಾಡಿದ್ರು. ಹೇಗೆ ಪ್ರಸಾದ ಮಾಡಿದಾಗ ಒಂದು ಅಪ್ಪ ಗುರುಗಳು ಬರೋಬ್ಬರಿ ಆಯ್ತು. 4 ವರ್ಷದಿಂದ ಒಂದು ಲಗ್ನ ಮಾಡಿದ್ವಿ. ಲಗ್ನ ಮಾಡೋಣ ಇದೊಂದು ಬಂದೈತಿ. ಮತ್ತು ಇವ್ರು ಯಾರು ಮತ್ತು ಎಷ್ಟು ಸಾಯ್ತು ಇವ್ರು ಲಗ್ನ ಆಗಿ ಮತ್ತು ಇವಕ್ಕೇನೋ ಬಂದವ ಹೌದಲ್ಲ ಹಂಗ್ಯಾಂಗ ಬಿಡುದು ಅಂದ್ರು. ಬಂದು ನೋಡ್ರಿ ಅವ್ ಷಣ್ಮುಖ ಗಣಪತಿ ಮಕ್ಕಳು ಹಿಂಗೆಲ್ಲ ಚಿತ್ರದಾಗ್ರಿ ಕಲ್ಪನೆ ಅವೇನು ಹಂಗೆ ನಾವು ಹಿಂಗೆ ಮಾಡಿ ಅಲ್ಲಿ ನಾವು ಏನ್ರಿ ನಮ್ಮ ಮನ್ಯಾಗರಿ ಆಳ್ದವಾಗ ಸಂಖ್ಯೆ ಅದರ ಮಂಗ್ಯ ಅದರ ಕಲ್ಲವರು ಎಲ್ಲ ಕೆಲಸ ಮಾಡೋದ್ರ. ಮತ್ತು ಇವ್ರು ಯಾರಿಗೆ ಇದೆ ಬರೀ ಓದು ಇವ್ರು ಕೆಲಸ ಇವರೇ ಮಾಡ್ತಾರೆ ಕೊಡೋಲ್ಲ. ಇದು ಇರ್ಬದ್ರು ಕೊಡು ಶಾವು ಕೊಟ್ಟು ಆಳು ಕೊಟ್ಟರಿಪ್ಪ ಇವ್ರು ಮಾಡಿ ದೊಡ್ಡ ಬಳಗನೆ ಮಾಡಿ ದೊಡ್ಡ ಬಳಗ ಮಾಡಿರೋಕೆ ಏನಂದ್ಬಿಟ್ರು ದೈವ. ಇದು ಓಸುಕು ದೈವ. ಮಳೆ ಬೇಕಂದ್ರೆ ಇವರು, ಅಲ್ಲಿಂದ ಗಾಳಿ ಬೇಕಾಯ್ತಂದ್ರೆ ಗಾಳಿಗೆ ಏನು ಸಂಬಂಧಪಟ್ಟದ್ದು ಬೇಕಾದ್ರೆ ಇವ್ರು, ರೊಕ್ಕ ರೂಪಾಯಿ ಬೇಕಾದ್ರೆ ಇವ್ರು, ವಿದ್ಯೆ ಬೇಕಾದ್ರೆ ಯಾರು ಮಾಡೋದು ಹೇಳಿ ನೋಡಿ ಸರಸ್ವತಿ ಹಿಂಗೆ ಎಲ್ಲರೂ ಒಂದೊಂದು ಹೊಲ್ದಾಗ ಬೆಳೆ ಬೆಳಿಬೇಕಾದ್ರೆ ಭೂಮಿ ತಾಯಿ ಹಿಂಗೆ ಮಾಡ್ಕೊಂಡು ದೊಡ್ಡ ಬಳಗ ಮಾಡ್ಕೊಂಡು ಕೂತ್ಬಿಟ್ಟು ದೊಡ್ಡ ಬಳಗ ಮಾಡ್ಕೊಂಡು ಕೂತ್ರು. ಮುಂದೆಲ್ಲ ಮತ್ತೆ ಏನಾಗ್ತದೆ ಹಂಗೆ ಇರ್ತಾರೆ. ಮುಂದೆ ಬಂದವರು ಶಾಣೆ ಅದನ್ನ ಏನು ಮಾಡಿದ್ರು ಆಕಾರ ಮಾಡ್ಯಾರ. ಕಲ್ಲಿಗೆ ಆಕಾರ ಮಾಡಿದ್ರು. ಇವಾಗ ಮಗ ಬಂತು ಹೊರಗೆ ಬಂದು ನೋಡಿದ್ರು ಕಲ್ಲಿಗೆ ಕಟ್ಟೋದೆಲ್ಲ ಚಿತ್ರ ಮಾಡಿದ. ಇದು ಕಲ್ಲು ಅಂತಾರೆ, ಇದು ದೇವ್ರ ತರ ಅವನು ಹೂ ಅಂದ ಎಷ್ಟು ದಿವಸ ಇದು ಮುಂದಿನ ತಲೆಮಾರ್ಕ್ ಮುಂದಿನ ತಲೆಮಾರ್ಕ್ ಏನಾಗ್ತು ಬಂದ ಹಾಕತ್ತು ವಿರೋಧ ಮಾಡೋರಲ್ಲ ಜನ. ನೋಡ ಅಂಥದ್ದೇ ನಾ ಇದೊಂದು ಆಕಾರ ಮಾಡ್ತಂದ, ಅಂಥದ ಕಟ್ಗೆ ಮಾಡ್ತಂದ, ಹಿಂಗಾಗಿ ವಿರೋಧ ಆಗ್ತದೆ. ಅವಾಗ ದೇವರ ನಿಜವಾದ ಶರೀರ ಹೇಳ್ತಾರೆ. ದೇವರು ನಿಜವಾಗಿ ಹೆಂಗೆ ಇರ್ತಾರೆ. ದೇವ್ರನ್ನ ನಾವು ಕೇಳಿದ್ರೆ ಏನು ಮಾಡ್ತಾನೆ ನಮಗೆ ದೇವರ ನಾವು ಏನು ಕೇಳಿದ್ದೆಲ್ಲ ಕೊಡ್ತಾನೆ. ದೇವ್ರು ಕೊಡ್ಬೇಕಾದ್ರೆ ನಿರಾಕಾರವನ್ನು ನಂಬಲಾಗುವುದು, ಸಾಕಾರವಿಳಿದು ನಿರಾಕಾರವ ಕಾಂಬುದು. ನಿರಾಕಾರವನ್ನು ನಂಬಕ್ಕಾಗುದಿಲ್ಲ. ಇಲ್ಲಿ ನನ್ನಲ್ಲಿ ನಡ್ಬಾರ್ಕೆ ಏನದ ದೇವ್ರ. ಈ ದೇವ್ರಿಗೆ ಹೆಂಗೆ ಕೇಳೋದು, ಹೆಂಗೆ ಬೈಲ ಬಟ ಬೈಲಿ ಏನು ಕೇಳೋದು. ಅದಕ್ಕೊಂದು ಏನು ಆಕಾರ ಬೇಕಲ್ಲ ಹಾಕಿ ಇಟ್ಟೆಲ್ಲ ಗದ್ದಲ ಮಾಡ್ಕೊಂಡು ಆಕಾರ ಕಲಿಯೋದು. ಈ ಎಲ್ಲ ಆಕಾರಗಳು ಏನು ಹಾಕತ್ತು ಗೊತ್ತೈತೇನ್ರಿ. ಅಲ್ಲಿಂದ ದೊಡ್ಡ ಇವ್ರು ಸಾವುಕಾರ ಅದ. ಇವರು ಸಾವುಕಾರ ಇದ್ದವ್ರು ಏನು ಮಾಡಿದ್ರು, ನಮ್ಮ ಮನೆಯಾಗ ನಾವು ಕಲ್ಲಿಂದೆಲ್ಲ ಚಿತ್ರ ಮಾಡ್ಕೊಂಡಿರ್ತೇವೆ. ಇವ್ರು ಸಾವುಕಾರ ಏನಂದ್ರೆ ನಾವು ಸಾವುಕಾರ ಇರ್ಕೊಂಡು ಬೆಳಿಗ್ಗೆ ಬರೋದು. ಇವಾಗ ನಮ್ಮ ಅವ್ವ ಐತಿ ಕತ್ಮರಿ ನೋಡ್ತಿ ಅದೇ ನಾವು ಊರು ನೋಡ್ತಾ ಇರೋದು. ನಮ್ಮನೆ ಹೆಂಗೆ ಬೆಳೆದಿದ್ದು ಬಂಗಾರ ಮಾಡೋದು. ಅವ್ನು ಪತ್ತಾರ್ತೆ ಬಂದ್ರೆ ಅವ್ನು ಬಂಗಾರ ನೋಡಿ ಅಂಥದ್ದು ಮಾಡಿ ಆಕಾರ ಮಾಡಿ ಕೊಟ್ಟು ಇವು ಬೆಳೆದಿಟ್ಟು ಇವ್ರು ಬಂಗಾರ ಇಟ್ಟರು. ಇವ್ರು ಸ್ವಲ್ಪ ಬಡವ್ರು ಇದ್ದವರು ಒಂದು ಕಚ್ಚಿಂದಿಟ್ಟು ತಾಮ್ದಿಟ್ಟು ಎತ್ತಾಡಿ ಕೆಬ್ಬಡಿಟ್ಟು ಕಲ್ಲಿಂದಿಟ್ಟು ಕಟ್ಟಿಗಿಟ್ಟು ಹೀಗೆಲ್ಲ ಆಕಾರಗಳು ಮಾಡ್ಕೊತು. ಕಡಿಮೆ ಇದು ಕಟ್ಟಿಗೆ ಒಂದು ಜನ ಮರಿ ಏನು ಮಾಡಿದ್ರು ಇವರು ಒಯ್ದು ಒಲೆಯಾಗ ಹೋದ್ರು. ಮತ್ತೊಂದು ಸರಳ ಕೆಲಸ ಇತ್ತು. ಇದು ಕಲ್ಲು ಇದು ಆಯ್ತಾ ಒಯ್ದು ಹೊಳ್ಯಾಗ ಹೋಗಿ ಬಿಟ್ರೆ ಕಣಿ. ಅಲ್ಲಿಂದ ಇವು ಒಂದು ಕೆಬ್ಬರು ಪಪ್ಪಡಿ ಇದ್ರು ಮೊಡ್ಕಾದ್ರಿ ಮೊಡ್ಕ ಹಾಕಿದ್ರು ಬುಕ್ಕು ಮೇಲೆ ಹಾಕಿದ್ರು. ಅದೇ ರೊಕ್ಕ ತೊಗೊಂಡು ಮತ್ತೊಂದು ತೊಗೊಂಡು ಇವು ಸಾವುಕಾರ ಬೆಳೆದಿಟ್ಟಾರ. ಏನು ಹಂಗೆ ಹಾಕಕ್ಕೆ ಬರ್ತೈತೆ ಇವರು ಗೌಡ್ತಾರ ಇದಿಟ್ಟು ಬಂಗಾರ ಇಟ್ಟಾರ ಹಂಗೆ ಎಲ್ಲ ಹಾಕಕ್ಕೆ 10 ಮನೆ ತೊಗೊಂಡು ಹೋದ್ರ. ಯಾಕೆ ಒಯ್ದ್ರೆ ಅಂದ್ರೆ ಒಂದು ಜನ ಕೈ ಮುಗಿತು, ಮೂಗು ಒಂದು ಜನ ಬಂಕಾಗಿತ್ತು, ತಿಕ್ಕಾಗ ಮಾಡಾಕ ಏನಾಗಿತ್ತದು ಒಯ್ಯಣವ ಏನಂದ ಬರೋದು. ಇದೊಂದು ಜನ ಹಿಂಗಾಗಿ ತೊಗೊಂಡು ಕಾಟ ಮಾಡಿದ. ಇದ್ರ ಕಿಮ್ಮತ್ತು ಇಟ್ಟಕ್ಕೈತಿ, ಇದರ ಅರ್ಧ ಆಕೈತಿ ನಾಲ್ಕು ಏನೋ ಕಿಮ್ಮತ್ತು ಮಾಡಿದ ಮಾಡೋಣ. ಇಂಥದ್ದು ನಮ್ಮ ಚಂದ ತೊಗೊಳತ್ತೇವ್ರೇನು ಹಾಗೆ ತೊಗೊಂಡ್ರೆ ಮತ್ತೆ ಲಕ್ಷಣ ನೋಡಿದ್ರು. ನಗಮುಖ ಐತಿದ್ರು, ಚಂದ ಐತಿದ್ರು, ಕಣ್ಣು ಒಂದರ ಹಿಂಗೆ ಆಶೀರ್ವಾದ ಮಾಡೋದು ಹಿಂಗೆಲ್ಲ ನೋಡಿ ಏನೋ ಮಾಡಿ ತೊಗೊಂಡು
ಈಶ್ವರ ಇದಕ್ಕೆ ಏನು ಮಾಡಿದ್ರು ಪತ್ತಾರಂತಕ್ಕೆ ಮಾರಿದ್ಕೆ ಅಂತ ಏನಕ್ಕೆ ಪೂಜೆ ಮಾಡಿದ್ರು ಇವ್ರು ಎಲ್ಲರೂ ದೇವರ ಪೂಜೆ ಮಾಡಿದ್ರು. ಇವಾಗ ಪತ್ತಾರ ಮುಂದೆ ಏನು ಮಾಡ್ಬೇಕು ನಾವು ದೇವರಿಗೆ ಹಂಗೆ ಪೂಜೆ ಮಾಡ್ಬೇಕಲ್ಲ, ಮತ್ತು ಪತ್ತಾರಿಗೆ ಚಲೋ ಆಗ್ಬೇಕಲ್ಲ, ಹಂಗೆ ಮಾಡ್ತಾನೆ ಅದನ್ನು ಓಟು ಇವ್ರು ನೀವು ಮುಂದೆ ಜಾಗ ಚಲೋ ಮಾಡಿ ಹಾಕಿ ಮಾಡಿ ಕಾಟ ಮಾಡ್ಬೇಕಲ್ಲ, ನೀವು ಹಿಡಿದು ಹಾಡಿಟ್ರಿ ಕಾಟದಾಗ ಹಿಡಿಬೇಕಲ್ಲ, ಬರ್ತಾ ಚುಟ್ಟಿ ಜಜ್ಜಿ ಮಾಡಿ ಕಾಟದಾಗ ಇಟ್ಟ ನೀವು ಮುಂದೆ ದೇವ್ರಿಗೆ ಜಜ್ಜಿದ. ಹಂಗೆ ದೇವ್ರಿಗೆ ಜಜ್ಜಿದ್ರೆ ಆ ದೇವ್ರಿಗೆ ಕಾಸಿದ್ರೆ, ದೇವ್ರಿಗೆ ಸುಟ್ರೆ, ದೇವ್ರಿಗೆ ತಿಕ್ಕಿದ್ರೆ ದೇವ್ರು ನಮ್ಗೆ ಶಾಪ ಕೊಡ್ತಾನೆ, ಹೊರ ಕೊಡ್ತಾನೆ, ಶಾಪ ಕೊಡ್ತಾನೆ. ಮತ್ತು ಆ ಪತ್ತಾರಿ ಶಾಪ ಕೊಡ್ಬೇಕಾಗಿತ್ತಾನೆ, ಶಾಪ ಕೊಡಲಿಲ್ಲ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕು. ಈ ಕಲ್ಲ ಮಣ್ಣ ಕಟ್ಟಿಗೆ ಏನು ಆಕಾರ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಯಾವ ದೇವರ ಇದು ಬಸವಣ್ಣನವರು ಸ್ಪಷ್ಟವಾಗಿ ವಿಚಾರ ಮಾಡಿದ್ರು. ಅದಕ್ಕಿಂತ ನಾವು ಒಂದೇ ವಿಚಾರ ಮಾಡಿದ್ರು. ಏನು ಸಾಲಿಗೆ ಅಡ್ಮಿಷನ್ ಆದ್ರಲ್ಲ ಗುರುಕುಲದಾಗ ಅವಾಗಿನಿಂದ ಚಿಂತೆ ಎತ್ತಿಬಿಡ್ತು. ಹೆಂಗೆ ಚಿಂತೆ ಎತ್ತಂದ್ರೆ ಇವೆಲ್ಲ ಸಂಗಮ ಕುಲಸಂಗ ಐತ್ಲ ಅದಾಗಿಂಗ ಪೂಜೆ ಮಾಡೋರು. ನೀವು ಮಹಾವೈವ ಶಿವದೇವರು ಪೂಜೆ ಮಾಡ್ತೀವಿ, ಮತ್ತು ದೇವರು ಮನೆಗಳೇ ಪೂಜೆ ಮಾಡೋದವ್ರು 10,000 ಬಂದವ್ರು ತೀರ್ಥ ಹಾಕೋದು, ಪೂಜೆ ಮಾಡಿಸೋದು, ಆ ಕಾಯಿ ಓಡಿಸೋದು ಮಾಡವ ಎಲ್ಲರೂ ಮಾಡೋರು. ಮಧ್ಯಾಹ್ನ 12 ಆಯ್ತು, 1 ಆಯ್ತು, ಕಿಡಿ ಹಾಕಿಬಿಡ್ತು. ಕಿಡಿ ಹಾಕೊಂಡು ಹೋಗೋದು. ಆ 3 ಕಡೆ ಹೊಳೆ ಐತೆ ಆ ಸಂಗಮ. 3 ಮಂದಿ ಬ್ಯಾಸ್ಯಾಗ ಹೊಳ್ಯಾಗ ಹರಿಯಾಣಾಗ ತ್ರಾಸ್ನಾಗ ಬರೋಟಿನ ಮನ್ಯಾಗ ಅಡುಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಬರೋಟಿ 12, 1, 2 ಆಗ್ಬಿಡೋದು. ಬರೋಟಿ ಕೀಲಿ ಬಂದು ಹೊಳ್ಳಿ ಊರಿಗೆ ಹೋಗ್ಬಿಟ್ಬೇಕು. ಯಪ್ಪ ಬಾಕ್ಲ ತೆಗಿರೋ ಹೊಲಿತ್ ಮಕ್ಕಳು ಟೈಮ್ ಆಯ್ತು, ನೀವು 4ಕ್ಕೆ ಬರ್ರಿ. ಯಪ್ಪ 4ಕ್ಕೆ ಬಂದಿದ್ರೆ ನಾವಿನ್ನು ಪೂಜೆ ಮಾಡಿ ನಮ್ಮ ಊರಿಗೆ ಹೋಗಿ ಮುಟ್ಟಬೇಕು. ಯಾವಾಗ ನಾವು ಊಟ ಮಾಡಿದ್ದೀನ ಇನ್ನು ನಾವು ದೇವ್ರಿಗೆ ಪೂಜೆ ಮಾಡೇ ಊಟ ಮಾಡ್ಬೇಕು ಮಾಡಿ ನಾವು ಹಂಗೆ ಹಾಕ್ಬೇಕು. ಹಿಂಗೆಲ್ಲ ಇವ್ರೆಲ್ಲ ದೊಡ್ಡದವ್ರು ಬಸವಣ್ಣವ್ರು ಕರುಣಾವೇ ತಿಂದೇ ಕರುಣಾವೇ ಅದಕ್ಕೆ ತೆಗೆಯೋ ಚಾಯ್ ಹೋಗಿ ಚಾಯ್ ತಗೊಂಡು ಪೂಜೆ ಮಾಡ್ಸೋರು ಇನ್ನೊಂದು ಬಸವಣ್ಣವ್ರು ಅಂದರು ನಿಮ್ಗೆ ಎಷ್ಟೋ ಸತ್ಯ ಆಗೋದು ನಾವು ಮುಂದೆ ತೆಗಿತೀರಿ ಮಾಡ್ತೀವಿ ಬರೋಬರೇ. ನಾ ಇಲ್ಲಾರ್ದಾಗ ಇವ್ರು ಗತಿ ಆಗ್ತಾರೆ. ಮತ್ತು ಎಷ್ಟೋ ಮಂದಿ ಬರ್ತಿದ್ರು ಅಂಗಿ ಕಳೆಯೋದು, ಅಂಗಿ ಕಳೆದು ಒಳಗೆ ಬಾತಾರೆ. ದೇವ್ರ ಗುಡಿಗಳಿಗೆ ಹೋಗಿ ಅಲ್ಲಿದೆ ಹೋಗಿರ್ಲಿ ಅಂಗಿ ಕಳೆದು ಒಳಗೆ ಬಾತಾರೆ. ಅಂಗಿ ಕಳೆದು ಒಳಗೆ ಬಾ ಅಂದ್ರೆ ಇದ್ರ ಅರ್ಥ ಅಂದ್ರೆ ನೋಡೋರು ನಿಮ್ಗೆ ಜನವಾರ ಆಯಿತು ಇಲ್ಲೋ, ಜನವಾರ ಇದ್ರೆ ಇವ್ರು ತಿಳ್ಕೊಂಬಿಡೋರು ಇವ್ರಿಗೆ ದೀಕ್ಷೆ ಆಗೈತಿ, ಇವ್ರಿಗೆ ಒಳಗೆ ಬಿಡ್ಬೋದು. ಮತ್ತು ಜನವಾರ ಮುಂದೆ ಒಳಗೆ ಮಾಡಿಕೆ ನಿಮ್ಮ ಗೋತ್ರಿ ನಿಮ್ಮ ಮನೆ ದೇವ್ರ ಹೇಳ್ತಾರೆ. ಇದ್ರ ಕೇಳೋ ಅರ್ಥ ನೀವು ಯಾವ ಜಾತಿಯವರು ಕನ್ಫರ್ಮ್ ಮಾಡ್ಕೊಳ್ಳೋದು. ಗೋತ್ರ ಹೇಳಿದ್ರೆ ಆ ಗೋತ್ರದಾಗ ಬರ್ತದೆ ಅಪ್ಪ ನೀವು ಒಳಗೆ ಬೇಕು. ಈ ಕಡೆ ಒಳಗೆ ಬಿಟ್ಕೊಳ್ದ ಗೋತ್ರದ ಮೇಲೆ ಬರ್ತಾರೆ ನೀವು ಅಯ್ಯೋ ಅನ್ನೋದು ಅವ್ನು ಅಲ್ಲೇ ಇದು ಮಾಡಿ ಅವ್ನು ಕಳಿಸ್ಬೋದು. ಗೋತ್ರದ ಅಲ್ಲಿ ಆ ಗೋತ್ರನೇ ಹೇಳಿಲ್ಲ ಇವು ಜನವರಿನ ಅವಾಗ ಅಲ್ಲೇ ಕಳಿಸೋದು. ಅವಗೂ ಪ್ರಸಾದ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ಪ್ರಸಾದ, ನೀವು ಈ ಕಡೆ ಪ್ರಸಾದ ಕೊಡಿ, ನೀವು ಈ ಕಡೆ ಸ್ಪೆಷಲ್ ಪ್ರಸಾದ ಕೊಡಿ. ಇಂಥ ಒಂದು ವ್ಯವಸ್ಥೆ ಬಸವಣ್ಣವರು. ಮತ್ತು ಎಷ್ಟೋ ಮಂದಿ ದೇವ್ರ ಗುಡಿ ಒಳಗೂ ಬಿಡೋರು ಅದು ನೋಡಕ್ಕೆ ಸರಿ ಬಿಡೋರು. ಅವು ಎಷ್ಟೋದವು ಅಪ್ಪ ನಮ್ಮ ಬಂದು ನೋಡ್ಬೇಕ್ರಿ ಏತವು ಅಲ್ಲೇ ಕಸ ಹೊಡಿತಾವು, ಗಟ್ರ ಬೆಳಿತಾರೆ, ಎಲ್ಲ ಮಾಡ್ತಾವೆ. ನಮ್ಗೆ ನೋಡಕ್ಕೆ ಬರ್ತಾವೆ ಮಕ್ಕಳ್ರಿ. ಮನುಷ್ಯ ನಮ್ಮಲ್ಲಿ ಕಣ್ಣದವು, ಕೈ ಅದಾವ, ಕಾಲು ನೋಡಕ್ಕೆ ಬಿಡ್ತೀವಿ. ಬಸವಣ್ಣವ್ರು ಅಂದರು ಇಟ್ಟು ಮಂದಿ ದೇವ್ರಿಗೆ ನೋಡಕ್ಕೆ ಬಿಡೋರು. ಮತ್ತು ಜಗತ್ತಿನ ಅರ್ಧ ಜನ ಏನದಾರ ಹೆಣ್ಮಕ್ಳು ಅದಾರ ಇವ್ರನ್ನ ದೇವ್ರ ಸೆಲೆಕ್ಟ್ ಬಿಡೋರು, ಇವ್ರಿಗೆ ದೀಕ್ಷಾ ಮಾಡೋದು. ನೀವು ಹೆಂಗೆ ನೋಡ್ಬೇಕಪ್ಪ? ಅದಕ್ಕೆ ದೇವ್ರು ಎಲ್ಲಿ ಅದಾರಲ್ಲ ಅಲ್ಲಿ ಇವ್ರು ಹೋಗೋದು ಬೇಡ. ಎಲ್ಲಾರ ಕೈಯಾಗೂ ದೇವ್ರು ತಂದು ಕೊಟ್ಬಿಡ್ತೀವಿ, ಎಲ್ಲಾರಂತಕ್ಕೂ ದೇವ್ರು ತಂದು ಕೊಡಬೇಕು ಅಂತ ಇವನು 12 ವರ್ಷ ಚಿಂತನೆ ಮಾಡಿದ್ರು. 12 ವರ್ಷ ಚಿಂತನೆ ಮಾಡಿ 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 ನಮಗೇನು ಕೊಟ್ಟರು? ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗ ಐತಿ, ಇಷ್ಟಲಿಂಗ ಯಾವಾಗ ಇಷ್ಟಲಿಂಗ ಅಂತಾರೆ. ಇಷ್ಟಲಿಂಗ ಹೆಂಗೈತಿದು? ಉದ್ದೋಕೈತಿಲ್ಲ, ಹೆಂಗೈತಿದು? ಹೆಂಗೈತಿ ಮಾತಾಡ್ಕೊಡ್ಲ ಗುಂಡಕೈತಿ ಹೌದಲ್ಲ? ಅಲ್ಲಿ ಯಾಕೆ ನೋಡು ಇದು ಇಷ್ಟಲಿಂಗ ಹೆಂಗೈತಿ? ಚಂಪಗೈತಿ. ಇದು ಹೆಂಗೈತಿ? ಗಡಪ ಹೆಂಗೈತಿ? ಐತಿಲ್ಲ ಹೆಂಗೈತಿ? ಕಪ್ಪೈತಿ ಹೌದಲ್ಲ? ಗೊತ್ತಾಯ್ತಿಲ್ಲ? ಇಷ್ಟಲಿಂಗ ಹೆಂಗೆ ಮಾಡ್ಯಾರ? ಗುಂಡಕ್ಕೆ ಮಾಡ್ಯಾರ. ಗುಂಡಕ ಯಾಕೆ ಮಾಡಿದ್ರು ಬಸವಣ್ಣನವ್ರಂದ್ರ? ಸೂರ್ಯ ಹೆಂಗದನ? ಸೂರ್ಯ ಚಂದ್ರನ ಹೆಂಗದನ? ಭೂಮಿ ಹೆಂಗೈತಿ? ನೀರಿನ ಹನಿ ಹೆಂಗಿರ್ತೈತಿ? ನಮ್ಮ ಬೆಳಕಿನ ಹಾಗೆ ಬೆಳಕು ಬರ್ತೈತಿ. ಆ ಕಣಗಳು ಕಾಣ್ತಾವೆ, ಎಲ್ಲ ಧೂಳಿನ ಕಣಗಳು ಕಾಣ್ತಾವೆ. ಅವೆಲ್ಲ ಹೆಂಗದವು? ಗುಂಡಕ. ನಾವು ನೋಡುವ ದೃಷ್ಟಿ ಹೆಂಗೈತಿ? ಕಣ್ಣು ಹೆಂಗದವು? ಗುಂಡಿಕೆ ಐತಿ. ನನಗೆ ಇಷ್ಟ ಕಾಣಾಕ್ತೈತ್ರಿ, ಇದಕ್ಕೆ ಹೆಚ್ಚಿಗೆ ನೋಡ್ಬೇಕಂತ ನಾವು ಹಿಂಗೆ ಭಾಳ ಇದಂದ್ರೆ ಗುಂಡಿಕೆ ಕಾಣಾಕ್ತೈತಿ ಅಂದ್ರೆ ಆ ಬಸವಣ್ಣವ್ರು ವಿಚಾರ ಮಾಡಿದ್ರು. ದೇವ್ರು ಹೆಂಗದಂದ್ರೆ ಜಗತ್ತೇ ಗುಂಡಿಕೆ ಐತೆ ಅಂದ್ರೆ ಜಗತ್ ವ್ಯಾಪ್ತಿಯಾದ ದೇವ್ರ ಸಹಿತ ಗುಂಡಿಕೆ ಅದಾನ. ಅದಕ್ಕೆ ಗುಂಡನ ಆಕಾರ ಏನು ಮಾಡೋದು ತೆಗೆದು ಗುಂಡು. ಈ ಕಪ್ಪ ಯಾಕೆ ಮಾಡಿದ್ರಪ್ಪ ಅಂದ್ರೆ ಜಗತ್ತಿನಲ್ಲಿ 97 ಭಾಗ ಕಪ್ಪು. ಕಪ್ಪು ಅನ್ನೋದು ಶಾಶ್ವತವಾದಂಥ ಬಣ್ಣ. ಇದು ನಮ್ಮ ಐತಿ. ಇದು ಹೆಂಗೈತೆ ಅಂದ್ರೆ ನಮ್ಮ ಐತಿ. ಇದನ್ನ ಒಂದು ವಾರ ಹೊಲಕ್ಕೆ ನಮ್ಮ ಹೊಲಕ್ಕೆ ಈಗ ಬುರ್ಚಿ ಹಾಕಿ ಹೊಲ ಕೋರಿ ಹಾಕ್ಸಿದ್ವಿ ಕಳಿಸಿದ್ರೆ ಇದು ಏನಾಕೈತಿ ನಮ್ಮ ಬೆಳ್ಳ ನೋವು ಹೋಗಿ ಏನಾಕೈತಿ ಇದು ಕಾಡ್ಗೈತಿ.
ಈಗ ನಾ ಹೆಂಗದೀನಿಪ್ಪ ಅಂದ್ರೆ ಕಾರ್ಯದ ಮನುಷ್ಯ ಅದೀನಿ. ನನಗೊಂದು ವಾರ ಹೋಗಿ ಹೊಲ ಕೆಲಸಕ್ಕೆ ಹಚ್ಚಿನಿ. ನಾ ಕಾರ್ಯದ ಮನುಷ್ಯ ಒಂದು ವಾರ ಗುಡಿಸಿ ಹರಿಸಿದ್ರೆ ಏನಾಗ್ತೀನಿ, ಬೆಳಗಾಗ್ತೀನಿ ಅನ್ನ ಕಾರ್ಯ ಇರ್ತೀನ. ಇರುವುದೇ ಕಾರಣದಲ್ಲಿ ಕರಗೆ ಇರ್ತೀನಿ. ಕಪ್ಪು ಅನ್ನೋದು ಶಾಶ್ವತವಾದ ಬಣ್ಣ. ಜಗತ್ತಿನಲ್ಲಿ ಶಾಶ್ವತವಾದ ಯಾವುದಲ್ಲ ಅದೇ ಬಣ್ಣವಂತ. ಮತ್ತೆ ಕಪ್ಪು ಈಗ ವಿಶೇಷ ಇನ್ನೊಂದು ಏನಪ್ಪ ಅಂದ್ರೆ, ಕಪ್ಪು ಅಂದ್ರೆ ಯಾರು ನೋಡ್ತಾರಲ್ಲ ಅವ್ರ ಮನಸ್ಸನ್ನ ಆಕರ್ಷಣೆ ಮಾಡಿದ್ರು. ಬಸವಣ್ಣನವರಂದ್ರೆ ಸಾಮಾನ್ಯ ಅಲ್ಲ, ಅವ್ರು ಮಹಾನ್ ವಿಜ್ಞಾನಿಗಳಾಗಿದ್ದರು. ಯಾರು ನೋಡ್ತಾರಲ್ಲ ಮನಸ್ಸನ್ನು ಆಕರ್ಷಣೆ ಮಾಡಿದ್ರು. ಈಗ ಮನಸ್ಸಿನೇ ಹಿಡ್ಕೊಂಡ ಮಹಾದೇವನ ಕಾಣಬೇಕಾಗೈತಿ. ಅದಕ್ಕೆ ಮನಸ್ಸನ್ನು ಆಕರ್ಷಣೆ ಮಾಡ್ತಾರೆ. ಇದನ್ನೆಲ್ಲ ಗೊತ್ತು ಮಾಡ್ಕೊಂಡು ಲಿಂಗೈನ ಗುಂಡಕ್ಕೆ ಮಾಡಿದ್ರು, ಲಿಂಗೈನ ಕಪ್ಪು ಕಂತಿ ಮಾಡಿ ಎಲ್ಲ ಮಾಡಿ ತಾವ ಫಸ್ಟ್ ಲಿಂಗ ಹಾಕೊಂಡ್ರು. ಲಿಂಗ ಹಾಕೊಂಡು ಮನೆಗೆ ಬಂದ್ರು. ಅಕ್ಕ 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 ಅವ್ರ ಅಕ್ಕ ಯಾರು? ನಾಗಲಾಂಬಿಕೆ ತಾಯಿ. ಅಕ್ಕಂತ ಅಕ್ಕ ಅಕ್ಕ ಏನು ಬಸಪ್ಪ ಏನಾಯ್ತು ಅಕ್ಕ ಒಂದು ದೇವ್ರ ಕಂಡು ಹಿಡಿದ್ರೆ ಅಕ್ಕ ಇಪ್ಪ ಈ ಭಾಷಣಿಪ್ಪ ಮರೇನಿ ನೀನು ಸಾಮಾನ್ಯ ಮಗ ಅಲ್ಲಿವ ಹೆಂಗಪ್ಪ ಎಲ್ಲ ಹಿಡಿದೇನೆ ಎಲ್ಲ ತಿಳಿಸಿ ಅಂತ ತೋರಿಸಿದ್ರು ಅಕ್ಕ ಇದ್ರು ಹಿಂಗೆ ಕಟ್ಕೊಂಡಿದ್ದಕ್ಕ ಹಿಂಗೆ ದೀಕ್ಷೆ ಆಯ್ತಂದ್ರೆ ಅಕ್ಕ ನೀನು ಯಪ್ಪ ನಾನು ಹೆಣ್ಣೋಳದಿಲ್ಲ ಯಪ್ಪ ಯಾಕೆ ಅಕ್ಕ ಇದು ದೇವ್ರೈತ ಎಲ್ಲರಿಗೂ ಕೊಡಾಕೊಟ್ಟಿದ್ದಕ್ಕ ಅದಕ್ಕೆ ನೀವು ಕಟ್ಕೋಬೇಕಾಕ ಹಿಂಗೆಲ್ಲ ತಿಳಿಸಿ ಹೇಳಿದ. ಇದಕ್ಕ ಮತ್ತು ನನಗೆ ಮುಟ್ಟಕ್ಕೈತಿ, ಮೈಗೆ ಆಕೈತಿ, ನಾನು ಹಿಂಗೆ ಆಕೈತಿ, ಹಂಗೆ ಆಕೈತಿ, ಅದು ಎಲ್ಲ ಕತೆ ಹೇಳಿದ್ದು. ಅದಕ್ಕೆ ಎಲ್ಲರಿಗೂ ಸರಿಯಾದ ಸಮರ್ಥವಾದ ಉತ್ತರ ಕೊಟ್ಟು ಆಯ್ತಪ್ಪ ಬಸವ ನೀವು ಕೊಡ್ತಿದ್ರು ಕೊಡು. ಜಗತ್ತಿನೊಳಗೆ ಫಸ್ಟಿಗೆ ಲಿಂಗ ದೀಕ್ಷೆ ತಮ್ಮ ತಾವೇ ಮಾಡ್ಕೊಂಡಿದ್ದು ಬಸವಣ್ಣರು. ಎರಡನೇ ದೀಕ್ಷೆ ಆಗಿದ್ದ ಹೆಣ್ಣು ಮಕ್ಕಳಿಗೆ, ಅವ್ರ ಅಕ್ಕಗ ದೀಕ್ಷೆ ಮಾಡಿದ್ರು. ಎರಡನೇ ದೀಕ್ಷೆ ಆಗಿದ್ದು ಯಾರಿಗೆ? ಹೆಣ್ಣು ಮಕ್ಕಳಿಗೆ ದೀಕ್ಷೆ ಆಯಿತು. ಅಂದರೆ ಅಲ್ಲಿಯವರೆಗೂ ಜಗತ್ತಿನೊಳಗೆ ದೀಕ್ಷೆ ಅನ್ನೋದೇ ಇದ್ದಿದ್ದಿಲ್ಲ. ಅವ್ರ ಅಕ್ಕಗೆ ದೀಕ್ಷೆ ಮಾಡಿದ್ರು. ಇವ್ರ ಅಕ್ಕಗೆ ದೀಕ್ಷೆ ಮಾಡಿ ಎಲ್ಲ ಮಾಡಿ ಅವ್ರ ಅಕ್ಕಗೆ ಒಂದು ಲಿಂಗ ಕೊಡೋದು. ಲಿಂಗ ನೋಡಿ ಇದು ಆನಂದ ಆಗ್ತದೆ. ನನಗೆ ದೀಕ್ಷೆ ಆಯ್ತಲ್ಲಪ್ಪ. ಯಾರಿಗೆ ದೀಕ್ಷೆ ಆಕೈತಿ ಅದು ಮೋಕ್ಷ ಆಕೈತಿ. ಮೋಕ್ಷ ಅಂದ್ರೆ ಪರಮಾತ್ಮಂದೆ ಕೊಡ್ತಾರೆ. ಈಗ ಅವರಿಗೆ ಅವ್ರ ಮಾವ ಬಂದ, ಏನು ಮಾಡತ್ತೀವೋ ಅಕ್ಕ ತಮ್ಮ ಮಾಮ ಹಿಂಗೆ ಎಲ್ಲ ಕತಿ ಎಲ್ಲ ತಿಳಿಸಿ ಹೇಳಿದ್ರು. ಹಿಂಗೆ ಮಾಮ ಅಕ್ಕದು ಹೋಗಿ ನನಗೊಂದು ಕೊಡುವ, ನನಗೊಂದು ಕೊಡುವ ಬಸಣ್ಣ ನನಗೊಂದು ಕೊಡುವಪ್ಪ. ಇಲ್ಲ ಅಕ್ಕ ಕೊಡು ಮಾಮಗೆ ದೀಕ್ಷೆ ಮಾಡಿ ಅಂದು. ನೋಡಿ ಬರೀ ದೀಕ್ಷಾ ಕೊಡೋದಿಲ್ಲ, ದೀಕ್ಷಾ ಕೊಡೋಕ್ಕೆ ಹಚ್ಚಿಬಿಟ್ಟು. ಅಂದ್ರೆ ಯಾರು ದೀಕ್ಷಾ ಕೊಡ್ತಾರ ಅವ್ರಿಗೆ ಏನಂತಾರ? ಗುರುಗಳು ಅಂತಾರೆ. ಹೆಣ್ಮಕ್ಳು ಗುರುಗಳು ಆಗೋಗ್ತಾರ. ಅಕ್ಕನ ಕಡೆಯಿಂದ ತನ್ನ ಗಂಡಗೆ ದೀಕ್ಷಾ ಮಾಡಿಸ್ತಾರೆ. ಮುಂದೆ ಯಾರು ಬರ್ತಾರಲ್ಲ ಎಲ್ಲರಿಗೂ ಅವ್ರ ಅಕ್ಕನ ಕಡೆಯಿಂದ ದೀಕ್ಷಾ ಕೊಡಕ್ಕೆ ಶುರು ಮಾಡಿ. ಅಂತ ಬಹಳ ಕ್ರಾಂತಿಕಾರವಾದಂಥ ಧರ್ಮ ಯಾವುದಪ್ಪ ಅಂದ್ರೆ ನಮ್ಮ ಲಿಂಗಾಯತ ಧರ್ಮ. ಈ ಕೇವಲ ಇಷ್ಟಲಿಂಗ ಅಂದ್ರೆ ಕೇವಲ ನಮ್ಮ ಉದ್ಧಾರಕ್ಕಾಗಿ ಮಾತ್ರ ಅಲ್ಲ, ಈ ಸಮಾಜದಲ್ಲಿ ಸಮಾನತೆಯನ್ನು ತರುವಾಗ ಸಹಿತ ಬಸವಣ್ಣನವರು ಈ ಇಷ್ಟಲಿಂಗವನ್ನು ಕೊಟ್ಟರು. ಆ ಇಷ್ಟಲಿಂಗವನ್ನು ಸಮಾನತೆಯ ಸಂಕೇತ. ಇದಕ್ಕೆ ಬುಳ್ಳೋಜರ್ ಏನು ತೆಗ್ಗ ದೇವರ ಏನದಲ್ಲ ಎಲ್ಲರೂ ಸಮಾನತೆ ಮಾಡೋದಕ್ಕೆ ಇಷ್ಟಲಿಂಗ ಆತ. ಈ ಇಷ್ಟಲಿಂಗ ಕಲ್ಪನೆ ಗೊತ್ತಾಯ್ತು. ಇದು ಹೆಂಗೈತೆ ಅನ್ನೋದು. ಮತ್ತು ಈ ಇಷ್ಟಲಿಂಗ ಅಂದ್ರೆ ಏನಪ್ಪ ಅಂತಂದ್ರೆ ಇನ್ನು ನೋಡ್ರಿ, ಇಷ್ಟಲಿಂಗ ನಾವು ಲಿಂಗ ಪೂಜೆ ಮಾಡ್ಕೋದ್ರಿಂದ ಏನಾಕೈತಿಪ್ಪ ಅಂತಂದ್ರೆ, ಈ ಇಷ್ಟಲಿಂಗ ಅಂದ್ರೆ ದೇವ್ರು ಹೆಂಗದನ ನಿರಾಕಾರವಾಗಿದ್ದದನ್ನ ಬಸವಣ್ಣನವ್ರು ಏನು ಮಾಡಿದ್ರು? ಸಾಕಾರ ಜಗದಗಲ ಮುಗಿಲಗಲ ಮಿಗಿಯಗಲ ನೆಮ್ಮೆಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಅಗಮ್ಯ ಅಗೋಚರ ಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿರಯ್ಯ ಇಟ್ಟ ಆಕಾರ ಮಾಡಿದ್ರು. ಇಟ್ಟೆ ಆಕಾರ ಮಾಡ್ಯಾರ ಅಂದ್ರೆ ನಮ್ಮ ಕೈಯಾಗಿರೋ ಲಿಂಗಯ್ಯ ಅಂದ್ರೆ ಯಾರು? ದೇವರ. ನಮ್ಮ ಕೈಯಾಗಿರೋ ಲಿಂಗಯ್ಯ ಬೇರೆ ಅಲ್ಲ, ಜಗತ್ ವ್ಯಾಪ್ತಿಯಾದ ಕಣ್ಣಿಗೆ ಕಾಣಲಾರಂತ ದೇವರ ಬೇರೆ ಅಲ್ಲ. ನಾವು ಸುಮ್ಮನೆ ಇದೊಂದು ಸಾಧನ ಕಾನಡಿ ಸುಮ್ಮನೆ ಒಂದು ಇದು ಕೊಟ್ಟಾರ ತಿಳ್ಕೊಬಾರ್ದು. ನಮ್ಮ ಕೊಳ್ಳ ಕಟ್ಕೊಂಡಲ್ಲಿ ಲಿಂಗಯ್ಯ ಅಂದ್ರೆ ಯಾರು? ದೇವರ. ಆ ದೇವ್ರು ಬೇರೆ ಅಲ್ಲ, ಈ ಲಿಂಗಯ್ಯ ಬೇರೆ ಅಲ್ಲ. ಈ ಲಿಂಗಯ್ಯನ ಪೂಜೆ ಮಾಡಿಟ್ರ ನಾವು ಯಾರು ಪೂಜೆ ಮಾಡ್ದಂಗ? ದೇವ್ರನ್ನ ಪೂಜೆ ಮಾಡ್ದಂಗ. ನಾವು ಲಿಂಗಯ್ಯನ ಮುಂದೆ ಕೇಳ್ಕೊಂಡ್ಬಿಟ್ರೆ ಯಾರು ಕೇಳ್ದಂಗ? ದೇವ್ರೇ ಕೇಳ್ದಂಗ. ಲಿಂಗಯ್ಯ ಕೇಳ್ಬಿಟ್ರೆ ನಮ್ಗೆ ಏನು ಬೇಕೆಲ್ಲ ಸಿಗ್ತದೆ. ಹಂಗಾಗಿ ಈ ಲಿಂಗ ಪೂಜೆನ ಹೆಂಗೆ ಮಾಡ್ಕೋಬೇಕು? ನೀರ, ಪತ್ರಿ, ಹೂವು, ಧೂಪ, ದೀಪ, ಗಂಟಿ ಇಬ್ಬರು ಎಲ್ಲ ಅದಲ್ಲ. ಈ ಎಲ್ಲ ಸಾಧನಗಳನ್ನು ತೊಗೊಂಡು ಈಗ ಹೆಂಗೆ ನಾವು ಜಾಕ ಮಾಡ್ತೇವೆ ಆಮೇಲೆ ಲಿಂಗಯ್ಯನ ಜಾಕ ಮಾಡಿಸೋದು, ಒರೆಸೋದು, ಮತ್ತು ನಾವು ಹೆಂಗೆ ಸ್ನೋ ಪೌಡ್ರ್ ಹಂಗೆ ಇವತ್ತು ಹಚ್ಚೋದು, ಅದಕ್ಕೆ ಮತ್ತೆ ಹೆಂಗೆ ತೆರೆ ಹೂವು ಇಟ್ಕೊತೀವಿ, ಹೌದು ಮತ್ತೆ ಶೇಂಟ್ ಕೊಡ್ತೀವಿ. ಹಂಗೆ ಅವಾಗ ಧೂಪ, ದೀಪ, ಗಂಟಿ ಹೌದು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಅಷ್ಟವಿಧ ಅರ್ಚನೆ ಷೋಡಶೋಪಚಾರಗಳಿಂದ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಮಾಡಿ ಅವು ಮುಖ್ಯವಾದಂಥ ಪೂಜೆ ಯಾವುದಪ್ಪ ಅಂತಂದ್ರೆ ನೋಡ್ಕೊತೀವಿ. ಮುಖ್ಯವಾದಂಥ ಪೂಜೆ ಯಾವುದು? ಲಿಂಗಯ್ಯನ ತದೇಕ ಚಿತ್ತದಿಂದ ನೋಡುದು. ಅಂದ್ರೆ ಈಗ ಸಾಲಿ ಹೋಗೋದೈತಿ, ಇದು ಸಾಲಿ ಹೋಗೋದೈತಿ. ಸಾಲಿ ಹೋಗೋದ್ನಾಗ ಬೂಟ್ ಹಾಕ್ತೀವ, ಜಾಕ ಮಾಡಿಸ್ತಾವ, ಬಟ್ಟೆ ಮಾಡ್ತಾವ, ಬೂಟ್ ಹಾಕ್ತಾವ, ಬೆಲ್ಟ್ ಹಾಕ್ತಾವ, ಟೈ ಹಾಕ್ತಾವ, ಬ್ಯಾಗ್ ಹಾಕ್ತಾವ. ಇದು ಎಷ್ಟೊತ್ತ ಹೇಳ್ತಿದ್ವಿ ಕೆಲಸ. ಇದು ಸಾಲಿನ ಇಲ್ಲ. ನಾವು ಸಾಲಿ ಒಳಗೆ ಹೋಗಿ ಏನು ಕೂತು ಕರಿತಲ್ಲ ಅದು ಸಾಲಿ. ಹಾಗೆ ನಾವು ಏನು ಮಾಡಿದೇವಲ್ಲ, ನಾವು ಏನು ಮಾಡಿದೆಲ್ಲ ಕ್ರಿಯೆಗಳು ಅಷ್ಟವಿಧ
ಅಷ್ಟವಿಧಾರ್ಚನೆ ಷೋಡಶೋಪಚಾರ ಅದಾವಲ್ಲ, ಇದು ಪೂಜೆ ಅಲ್ಲ, ಇದು ತಯಾರಿ. ಅಂದ್ರೆ ಹೊಲ ಎಲ್ಲ ಈ ಬ್ಯಾಸಗಿ ಹೇಳೋದು ಉಳುಮೆ ಮಾಡ್ದಂಗೆ ಬಿತ್ತಿದ್ಯವಲ್ಲ ಅವಾಗ ನಮ್ಮ ಭೂಮಿ ಕೆಲಸ. ಹಂಗೆ ಇದೇನೈತೆ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳು ಏನದಾವ ಇವೆಲ್ಲ ತಯಾರಿಗಳು. ಇವೆಲ್ಲ ತಯಾರಿಗಳು ಮುಖ್ಯವಾದಂಥ ಪೂಜೆ ಯಾವುದಪ್ಪ ಅಂದ್ರೆ ಮತ್ತೆ ಇವು ಇಲ್ಲಾರೇ ಒಮ್ಮೆ ಮಾಡಕ್ಕೆ ಹೋದ್ರ ನಾವು ಒಟ್ಟೆ ಹೊಲಗೆ ಯಾವಾಗಲ್ರಿ ಅಮ್ಮೆ ಮಳೆಯಾಗ ಮಗಲಿಗೆ ಗೌಡ್ ಬಿಡ್ತಾರ. ನಾನು ಒಮ್ಮೆ ಕೂಗಿ ತೊಗೊಂಡು ಹೋದ್ರೆ ಕೂಗಿ ಕರ್ಕೋತೈತಿ ಹೊಲ ಕಂಟಿ ಕಾವಲಿ ಕರ್ಕೋದ್ರು. ಇವೆಲ್ಲ ಅವಶ್ಯನೇ ಮತ್ತು ಇವು ಮುಖ್ಯವಾಗಿ ನಾವೆಲ್ಲ ಮಾಡಬೇಕು. ಶಾಲೆ ಹೋಗೋಣ ಹಂಗೆ ಬರ್ತಾ ಎಬ್ಸೋಣ ನಡಿ ಶಾಲೆ ಅಂತ ಕಳಿಸಿ ಕರ್ಕೋತಾರೆ. ಶಾಲೆ ಮೋದಿ ತೊಳೆದಿಲ್ಲ ಊಟಕ್ಕೆ ಹಾಕಿಲ್ಲ ಅದು ಪಾಯಿಗೆ ತೊಳಾಕ್ತೈತಿ. ಇವೆಲ್ಲ ಮಾಡಬೇಕು. ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳನ್ನು ಮಾಡಿ ಮುಖ್ಯವಾದಂಥ ಪೂಜೆ ಅಂದ್ರೆ ಏನು? ಲಿಂಗೈ ನೋಡ್ಕೊಂಡು ಅವಾಗ ಹಿಂಗೆ ನಮ್ಮ ಕಣ್ಣಿಗೆ ಲಿಂಗೈಗೆ ಒಂದು ಏನ ಅಂತ ಇರಂಗ ಅನಿಮಿಷ ದೃಷ್ಟಿಯಿಂದ. ಅನಿಮಿಷ ದೃಷ್ಟಿ ಅಂದ್ರೆ ನೀವೇನು ಕಣ್ಣು ಸಾಣ ಮಾಡಿ ನೋಡ್ಬೇಕಾಯ್ತು, ಸುಮ್ಮನೆ ನೋಡ್ಕೋತವ್ರಿ ತಾನೇ ಅದು ಕಣ್ಣ ಸಾಣ ಹಾಕ್ಬೋದು. ಹಿಂಗೆ ನನ್ನ ಕೈಯಾಗ ನಾನು ಲಿಂಗ ಹಿಡಿದು ನೋಡ್ಕೋತ ಕೂತೆ. ಮನಸ್ಸಿನೊಳಗ ಮಂತ್ರ ನೋಡು, ಆ ಮಂತ್ರ ಹೇಳ್ತೀನಿ ಆಮೇಲೆ ಏನು ನೋಡ್ಕೋತ ಕೂತೆ. ನೋಡಿದಾಗ ನನಗೇನಾಗ್ತದೆ ಈಗ ಇಟ್ಟೆಲ್ಲ ಕಾಣಾಗ್ತೈತಿ. ನಮ್ಮ ಬಗಲಿಗೆ ಗೌಡ್ರು ಕಾಣಾಗ್ತದೆ, ನಮ್ಮ ಒಂದು ಜನ ಕಾಣ್ತದೆ, ಇದು ಆಟ ಆಡತ್ತೈತಿ, ಇದು ಕಾಣತ್ತೆ, ಎಲ್ಲ ಕಾಣತ್ತೆ. ನಾನು ನೋಡ್ಬೇಕಾಗಿದ್ದು ಏನು ನೋಡ್ಬೇಕಾಗಿತ್ತು? ಈಗ ನಾನು ಲಿಂಗ ನೋಡ್ಬೇಕಾಗಿತ್ತು. ನನ್ನ ಕಣ್ಣಿಗೆ ಇವೆಲ್ಲ ಕಾಣತ್ತವ. ಆದರೂ ನಾನು ಲಿಂಗ ಒತ್ತಾಯ ಮಾಡಕತ್ತೀನಿ. ಒತ್ತಾಯ ಮಾಡ್ದಂಗೆ ನನ್ನ ದೃಷ್ಟಿ ಏನಾಕತ್ತು? ಸಾಣದಾಯ್ತು ಹಾಕೋದು ಬಂದು ಬರೀ ನನ್ನ ಕೈ ಅಟ್ಟೆ ಕಾಣಕತ್ತು. ಈ ಬೆಳ್ಳ ಇವೆಲ್ಲ ಕಾಣಕತ್ತು, ಪೂಜೆ ಅಲಂಕಾರ ಎಲ್ಲ ಕಾಣಕತ್ತು. ನಾನು ನೋಡ್ಬೇಕಾಗಿದ್ದು ಏನು ನೋಡ್ಬೇಕಾಗಿದ್ದಿ? ಲಿಂಗ ಮತ್ತೆ ನನ್ನ ಲಕ್ಷ್ಯ ಐತಿ. ಮತ್ತೆ ಹಂಗೆ ನೋಡಕತ್ತೆ ಲಿಂಗದ ಮಧ್ಯದಾಗ ನೋಡ್ಕೋತ ಹೋಗಿ ಲಿಂಗ ಅಟ್ಟೇ ಕಾಣಕತ್ತು. ಮುಂದೆ ಹಂಗೆ ನೋಡಕತ್ತೆ ನೋಡ ಏನಾಗ ಲಿಂಗದ ಮಧ್ಯ ನೋಡಾಗ ಲಿಂಗ ಹೆಂಗೈತಿ? ಕಪ್ಪೈತಿ. ಲಿಂಗದ ಮಧ್ಯ ಅದು ನೋಡ್ಕೋತ ಪೂರ್ಣ ಲಿಂಗದ ಮಧ್ಯ ನೋಡಕತ್ತ. ಪೂರ್ಣ ಕತ್ತಲೆಯನ್ನೇ ನೋಡಕತ್ತ. ಏನೇ ಕಾಣ್ತದೆ ನಮ್ಗೆ? ಏನು ಕಾಣೋದು. ಹಂಗೆ ನಾವು ಲಿಂಗ ನೋಡ್ದಂಗ ಪೂರ್ಣ ನಾವು ಲಿಂಗದ ಮಧ್ಯದೊಳಗೆ ಯಾವಾಗ ನೋಡಕ್ತೇವೋ ನಮ್ಮ ಕೈಯಲ್ಲಿ ಲಿಂಗ ನಮಗೆ ಮಾಯ ಆಗಿದೆ. ಲಿಂಗನೇ ಕಾಣೋದು ಒಂಥರ ಗಾಬೆ. ಲಿಂಗ ಗೊತ್ತು ಏನಾಗ್ತದೆ ಎಲ್ಲಿ ಹೋಯ್ತು ಗಾಬೆ. ಇದಕ್ಕೆ ಯಾವ ಸ್ಥಿತಿ ಅಂದ್ರೆ ಇದಕ್ಕೆ ಏನಂತಾರೆ? ಬೆಂಕಿಯ ಸ್ಥಿತಿ ಅಂತ. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲ್ಲೂ ಉಂಟೆ ಗುಹೇಶ್ವರ. ಅಲ್ಲೊಂದು ಪ್ರಭುದೇವರ ಒಂದು ವಚನ ಐತಲ್ಲ, ಕ್ಷಣವಾಗಲಿ ಅರ್ಧ ಕ್ಷಣವಾಗಲಿ ಕ್ಷಣದೊಳಗಣ ಅರ್ಧ ಕ್ಷಣವಾಗಲಿ ನಿಮ್ಮ ನಿಜದ ನೆನವೇ ನನಗೆ ಸಾಕಂದು. ಈ ನಿಜದ ನೆನವು ಏನೈತಲ್ಲ ಪೂರ್ಣ ಲಿಂಗನೇ ಇಲ್ಲಾದಂಥ ಒಂದು ಕ್ಷಣ ಏನೈತಲ್ಲ, ಆ ಕ್ಷಣ ಏನೈತಲ್ಲ ಅನ್ನೋದು ಅದು ಬೆಂಕಿ. ಆ ಬೆಂಕಿ ಏನು ಮಾಡ್ತೈತಿ? ನೀವು ಇದು ಬಿಸಿಲಿರೋದು ಇದ್ರಾಗ ಎಡೋದು ಅರ್ಧ ತಾಸು ಕೈ ಇಟ್ಕೊಂಡು ಕುಂದಿರ್ಬೋದು, ಜಳಕ ಮಾಡ್ಬೋದು, ಏನಾದರೂ ಮಾಡ್ಬೋದು. ಅಲ್ಲೇ ಬೆಂಕಿ ಇತ್ತು ಒಂದೇ ಇಡಾಕ್ ಬರ್ತೈತೆ, ಸುಟ್ಟು ಕೊಡ್ತೈತೆ. ಹೌದಲ್ಲ? ಅಂತ ಸುಡಂತ ಒಂದು ಶಕ್ತಿ, ಆ ಚೈತನ್ಯ ನಮ್ಮಲ್ಲಿ ಏನಾಗುತ್ತದ ಜಾಗೃತಿ ಆಚರಣೆ ಮಾಡ್ತಾರೆ. ನಾವು ನಿಮ್ಮ ಪೂಜೆ ಇಟ್ಕೊಂಡು ಅಷ್ಟವಿಧಾರ್ಚನೆ ಷೋಡಶೋಪಚಾರ ಲಿಂಗ ನಿರೀಕ್ಷಣೆ ಇವೆಲ್ಲ ಎಡತಕ ಮಾಡ್ಯಾವು. ಅರ್ಧ ತಾಸು ಮಾಡ್ಯಾವು, 1 ತಾಸು ಮಾಡ್ಯಾವು, 1 ತಾಸು ಮಾಡ್ಯಾವು, 2 ತಾಸು ಮಾಡ್ಯಾವು. ಆದ್ರೆ ನಮ್ಗೆ ಸಿಕ್ಕಂತ ಇದು ಎಷ್ಟೈತಿ? ಒಂದು ಕ್ಷಣ ಇದು ಬಂದು ಮತ್ತೆ ಹೋಗ್ಬಿಟ್ಟೈತಿ. ಆ ಒಂದು ಕ್ಷಣ ಏನೈತಲ್ಲ ಅದು ಭಾಳ ಅಮೂಲ್ಯವಾದ. ಹೆಂಗಪ್ಪ ಅಮೂಲ್ಯವಾದಂದ್ರೆ ಒಂದು ಗಿಡ ನೆಟ್ಟು ಮನೆ ಮುಂದೆ ಒಂದು ಹೂವಿನ ಗಿಡ ಅದ. ಹೂವಿನ ಗಿಡಕ್ಕೆ ನೀರು ಎಡ್ತಕ್ಕೆ ಹಾಕ್ತೀವಿ, ಒಂದು ತಾಸಿ ನೀರು ಎಡ್ತಕ್ಕೆ ಹಾಕ್ತೀವಿ, 1 ತಾಸು ಹಾಕ್ತೀವಿ, ಎಡ್ತೆ ಹಾಕ್ತೀವಿ, ವೈದ್ಯ ಹಾಕಿ ಬಂದ್ಬಿಡ್ತೀವಿ. ನೀರು ಹಾಕೋದು ಒಂದ ಕ್ಷಣ ಹಾಕಿ ಆ ಗಿಡದ ಬೆಳವಣಿಗೆ 1 ದಿವಸ 2 ದಿವಸ 3 ದಿವಸ ಗಂಟೆ ಅದೇ ನೀರಿನ ತೋಟದ ಏನು ಮಾಡೋದ ಬೆಳೆ ಹಾಕ್ತೀವಿ. ಹಂಗೆ ನಾವು ಇಲ್ಲಿ ಒಂದು ಕ್ಷಣ ಆ ಪೂರ್ಣ ಮನಸ್ಸು ಇಲ್ಲ ಆದಂಥ ಒಂದು ಕ್ಷಣ ಸಿಕ್ಕೈತೆ. ಆ ಒಂದು ಕ್ಷಣ ಐತಲ್ಲ ನಮ್ಗೆ 24 ತಾಸು, 1 ದಿವಸ 2 ದಿವಸದ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ, ನಮ್ಮ ಎಲ್ಲ ಮನಸ್ಸಿನ ವಿಚಲತೆಗಳನ್ನು ದೂರ ಮಾಡಿ ಶಾಂತಗೊಳಿಸ್ತೀವಿ. ಮುಗಿತಪ್ಪ. ಒಂದು ಸಲ ಪೂಜೆ ಮಾಡ್ಕೊಂಡು ಬಿಟ್ಟರೆ ಇರ್ತಿತ್ತು ಇಲ್ಲ. ನಾವು ಲೌಕಿಕವಾಗಿದೆ. ಒಂದು ಸರ್ತಿ ಗಿಡಕ್ಕೆ ಇವತ್ತು ನೀರು ಹಾಕಿ ಮುಗಿತು, ಇವತ್ತು ಗಿಡ ಹಾಕ್ಯಾವ ನೀರು ಹಾಕ್ಯಾವ ಮುಗಿತು ಬಿಟ್ಟೆವು ನಡೀತಿತ್ತು. ಒಂದು ವಾರ 20 ಏನು ಮಾಡ್ತದ ಬಾಡ್ತದ 15 ದಿವಸ ಒಣಗ್ತೈತಿ. ಮುಂದೊಂದು 20 ದಿವಸ ಬಾಳೆ ಸಿಗಂಗೆ ಅಲ್ಲ ಅದು ಏಸ್ಕಾಲ ಹಂಗೆ ಬಾಯಿಬಿಡ್ತೀವಿ. ಹಂಗೆ ನಾವು ಇವತ್ತು ಲಿಂಗ ದೀಕ್ಷೆ ಆದ್ರೆ ಲಿಂಗ ಪೂಜೆ ಹೋಗೋ ಒಂದು ದಿವಸ ರೊಬ್ಬ ಮಾಡ್ಕೊಂಡು ನಾಳೆ ಬಿಟ್ಟು ಏನಾಗ್ತೈತೆ? ಅದು ಗಿಡ ಒಣಗ್ದಂಗೆ ಆಗ್ತೈತಿ. ಅದಕ್ಕೆ ನಾವು ಈ ಲೌಕಿಕದೊಳಗೆ ಅದೇವು. ಈ ಮಂಟಪ ಕಸ ಹೊಡಿತೀವಿ. ಇವತ್ತು ಕಸ ಹೊಡೆದ್ರೆ ನಾವು ಮೊನ್ನೆ ಕಸ ಹೊಡೆದೇವಲ್ಲ ಬಿಟ್ಟು ನಡೀತೈತೆ. ನಾವು ಎಲ್ಲ ಬಾಗಿಲು ಕಿಟಕಿ ಹಾಕೊಂಡು ಹೋಗಿರಿ. ಆದ್ರೆ ಒಂದು ವಾರ ಬಿಟ್ಟು ಬಂದಾಗ ಇಲ್ಲಿ ಏನಿರ್ತದ? ಕಸ ಇರ್ತೈತಿ. ಯಾಕಪ್ಪ ಅಂದ್ರೆ ಏನೈತಿ? ಜಗತ್ತಿನೊಳಗೆ ಐತಿ. ಹಾಗೆ ನಾವು ಏನದೇವು? ಜಗತ್ತಿನೊಳಗೆ ಅದೇವು. ಅದಕ್ಕೆ ಮುಂಜಾನೆ ಪೂಜೆ ಮಾಡ್ಕೊಂಡಿಲ್ಲ ಬಿಟ್ಟು ನಡೀತೈತೆ ಇಲ್ಲ. ಮತ್ತೆ ಚಂತನ ವ್ಯವಹಾರ ಮಾಡಿವು ಲೌಕಿಕ ಒಳಗದೇವು. ಮತ್ತೆ ನಮ್ಮ ಮನಸ್ಸಿನೊಳಗೆ ಗಲಿಬಿಲಿ ಆಗೈತಿ. ಅದಕ್ಕೆ ಮತ್ತೆ ನಾವು ಸಾಯಂಕಾಲ
ಲಿಂಗ ಪೂಜೆ ಮಾಡ್ತೀವಿ. ಮತ್ತು 3 ಹೊತ್ತು ನಾವು ಲಿಂಗ ಪೂಜೆ ಮಾಡ್ತೀವಿ. ಒಂದು ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಎಲ್ಲ ಸಾಯಂಕಾಲ ಒಂದು ಸ್ವಲ್ಪ ಕೈಕಾಲು ಮುಖ ಕಟ್ಕೊಂಡು ಬೇಡ ಕುಳಿತೋದು ಇದ್ದನ್ನು ಅದು ಮಾಡ್ಕೊಂಡು ಅವಾಗ ಒಂದು ಸ್ವಲ್ಪ ಏನಿರ್ತಾವ ಪೂಜೆ ಸಂದರ್ಭಗಳು ಪೂಜೆ ಮಾಡಿ. ಇನ್ನು 3ನೇ ಸರ್ತಿ ಯಾವ ಪೂಜೆ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ 3ನೇ ಸರ್ತಿ ಯಾವ ಪೂಜೆ ಮಾಡ್ಕೋದ್ರೆ ನನ್ನ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದು. ನನ್ನ ಸಮಯ ಅನ್ನೋದು ಯಾವಪ್ಪ ಅಂದ್ರೆ ರಾತ್ರಿ 12 ಗಂಟೆಯಿಂದ 4:30 ಗಂಟೆವರೆಗೂ ಈ ಸಮಯ ಇರ್ತದೆ. ಅದು ಯಾರ ಸಮಯ ಇರುವಾಗ ನಮ್ಮ ಸಮಯ. ಯಾರು ತೊಂದರೆ ಕೊಡೋದು, ಸಾಧಾರಣ ಮಸ್ತಕ ತೊಂದರೆ ಕೊಡೋದಿಲ್ಲ, ಗಂಡ ತೊಂದರೆ ಕೊಡೋದಿಲ್ಲ, ಹೇಳಿ ತೊಂದರೆ ಕೊಡೋದಿಲ್ಲ, ಮನೆಯನ್ನು ಮಾತಾಡೋದು ಪೂರ್ಣ ನಮ್ಮದೇ ಅಂತ ಆ ಸಮಯದಲ್ಲಿ ಎದ್ದು ನಾವು ನಿಂತಿರ್ತೀವಿ. ಅದಕ್ಕೆ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿಂದು ಲಿಂಗವ ಪೂಜಿಸಬೇಕು. ಮತ್ತೆ ಆ ಪೂಜೆ ಮಾಡೋದಕ್ಕೆ ಮತ್ತೆ ಮುಂಜಾನೆ ನೋಡಿ ತಗೊಂಡು ಗಂಟೆ ಮಾಡಿ ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಪೂಜೆ ಮಾಡಿದ್ವಿ. ಸಂಜೆ ಹೋಗಿ ಏನೇನೋ ಮಾಡಿದ್ವಿ. ಮತ್ತು ರಾತ್ರಿ ಅದಕ್ಕೆ ಓಂ ಶ್ರೀ ಗುರು ಬಸವಲಿಂಗ ಹಿಂಗೆ ನಡೆಸಿದ್ರಿ ಅಂತ ಮಗಲಿಗೆ ನಾವು ಹೋಗಿ ಮಕ್ಕೊಂಡಿದ್ವಿ. ಅದು ಹೇಳ್ತದೆ ಏ ಮಕ್ಕ ಇಲ್ಲ ಹೆಂಗೆ ಜೋಡಿ ಎಲ್ಲ ಸುಮ್ಮನೆ ಏನಿಲ್ಲ. ನಮ್ಮ ಅವ್ನು ಹಂಗೆ ಆಗೈತಿ, ನಮ್ಮ ಅವ್ನು ಪೂಜೆ ಮಾಡ್ಬಾರ್ದು, ನಮ್ಮ ಅಪ್ಪನು ಹಂಗೆ ಆಗೈತಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಯಾರು ಮಕ್ಕೊಂಡಾರ ದೇವರೇ ಮಕ್ಕೊಂಡೈತಿ. ಹೌದು ಮತ್ತು ಆ ದೇವ್ರಿಗೆ ತೊಂದರೆ ಬಂದ್ರೆ ಇಲ್ಲ ಅದು ಕೇಳ ಗಾಂಡಿರುತ್ತೆ ಏನು ತಿಂಗ ಆಗ್ತಿರ್ಲಿ ಮಕ್ಕಳಿಲ್ಲ ಯಾರ ಕೈ ಮುಗಿದು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಯಾವ್ದಾರ ನಾ ಯಾರು ನೋಡಿದೀನಿ ದೇವ್ರು ನೋಡಿದೆ ಅದು ಕೈ ಮುಗಿದು ಚಿಕ್ಕ ಭಕ್ತರಲ್ಲಿ ಮಲಗಿರ್ತ ಸದಿಯನ್ನು ಎಬ್ಬಿಸದೆ ಲಿಂಗ ಪೂಜೆ ಮಾಡುವುದು. ಬಸವಣ್ಣ ಹೇಳ್ತಾರೆ ಹಂಗೆ ಹೋಗಿ ಸ್ವಲ್ಪ ಮುಖ ತಗೊಂಡು ಮತ್ತೆ ಕಸ ಹೊಡಿದು ಬಾಂಡೆ ತೊಳೆದು ಗಾಡಿ ಹೊಡೆದು ಮಾಡ್ಕೊಂಡು ಸ್ವಲ್ಪ ಮುಖ ತಗೊಂಡು ಒಂದಿಟ್ಟ ವಿಭೂತಿ ಹಚ್ಕೊಂಡು ನಿಮ್ಮ ಕೈಯ ಲಿಂಗ ಪೂಜೆ ಅಂದ್ರೆ ಮುಖ್ಯವಾದಂಥ ಲಿಂಗ ಪೂಜೆ ಅಂದ್ರೆ ಏನು ಲಿಂಗ ನೋಡೋದು. ಹೌದ್ರಿ ಮುಖ್ಯವಾದಂಥ ಲಿಂಗ ಪೂಜೆ ಅಂದ್ರೆ ಏನು ಲಿಂಗ ನೋಡೋದು. ನಮ್ಗೆ ಲಿಂಗ ನೋಡೋಕೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟು ಬೆಳಕಿದ್ರೆ ಸಾಕು. ಕಪ್ಪರಿ ಕೊಡ್ತಾರೆ ಲಿಂಗ ನೋಡಕ್ಕೆ ನಮ್ಗೆ ಎಷ್ಟು ಬೆಳಕು ಅವಶ್ಯಕತೆ ಇಲ್ಲ ಅಷ್ಟು ನಮ್ಗೆ ಬೆಳಕಿದ್ರೆ ಸಾಕು. ಅದು ಕಿಟಕಿ ಅಂತ ಬಂದೈತೋ ಜೀರೋ ಒಂದು ಬರ್ತೈತೋ ಏನು ದೀಪದ ಜಗಲಿ ದೀಪ ಐತೋ ಏನೈತೆ ಅಟ್ಟ ಬೆಳಕು ನಮ್ಗೆ ಒಂದು ಸಾಕು ಲಿಂಗ ನೋಡ್ಕೊಂಡು ಅವಾಗ ವಚನ ಹೇಳ್ಬೇಕು. ಯಾವ ಹೆಂಗೆ ಮನಸ್ಸೇ ಹೇಳ್ಬೇಕು ಅಷ್ಟು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಯಾಡನೆ ನಿಮ್ಗೆ ಯಾವಾಗ ಲಿಂಗ ನೋಡಿ ಸಾಕು ಅನ್ಸಿದಾಗ ತಂದೆ ತಾಯಿ ಅದು ಮನಸ್ಸಿಗೆ ಹೇಳ್ಕೊಂಡು ಲಿಂಗ ಇಟ್ಕೊಂಡು ಮತ್ತೇನು ಮಾಡೋದು. ನಾವು ಲಿಂಗ ಪೂಜೆ ಆಯಿತು ಇನ್ನು ಹೆಂಗೆ ಕುಂದ್ರಂಗ ಮತ್ತೆ ಹೋಗಿ ಮಕ್ಕೊಂಡು ಆರಾಮ ಮಕ್ಕಳು ಮತ್ತೆ ಯಥಾಸ್ಥಿತಿಗಳು. ಹಂಗೆ ನಾವು ಎಷ್ಟು ಹೊತ್ತು ಪೂಜೆ ಮಾಡ್ಕೋಬೇಕು ತ್ರಿಕಾಲ ಪೂಜೆಯನ್ನು ಮಾಡ್ಬೇಕು. ಹೆಂಗೆ 3 ಹೊತ್ತು ಊಟ ಮಾಡಿದೆವು ಹೌದು 3 ಹಿಂಗೆಲ್ಲ ಜಗತ್ತಿನ 3 ಅದಾವು. ಬಾಲ್ಯ ಒಂದು ಯೌವನ ಮತ್ತು ಮುಪ್ಪು. ಹೆಂಗೆ 3 ಕಾಲಗಳದವಲ್ಲ ಭೂತ ವರ್ತಮಾನ ಭವಿಷ್ಯ. ಹೆಂಗೆ 3 ಕಾಲ 3 ಕಾಲಗಳಿದ್ದ ಕಾರಣ 3 ಹೊತ್ತು ನಾವು ಪೂಜೆ ಮಾಡ್ಬೇಕು. ಇನ್ನು ಯಾರು ಲಿಂಗ ಪೂಜೆಯನ್ನು ಹಿಂಗೆ ಇದಕ್ಕೆ ಇಷ್ಟಲಿಂಗ ಪೂಜೆಯನ್ನು ಹೆಂಗೆ ಮಾಡ್ಕೊಬೇಕು ಅಂತ ಗೊತ್ತಾಯ್ತಾರೆ. ಇಷ್ಟಲಿಂಗವನ್ನು ಪೂಜೆಯನ್ನು ಮಾಡ್ಕೊಂಡ್ರೆ ನಮ್ಗೆ ಅಷ್ಟೈಶ್ವರ್ಯಗಳೆಲ್ಲ ಸಿಗ್ತವೆ. ಯಾರು ನಿಷ್ಠೆಯಿಂದ ಇಷ್ಟಲಿಂಗ ಪೂಜೆ ಮಾಡ್ಕೋತಾರಲ್ಲ ಅವ್ರಿಗೆ ಅಷ್ಟ ಐಶ್ವರ್ಯಗಳು ಸಿಗ್ತಾವೆ. ನೀವು ಮತ್ತು ವಿದ್ಯೆ ಸಿಗೋ ಸಲುವಾಗಿ ಯಾರು ಪೂಜೆ ಮಾಡ್ಕೋ ಎಲ್ಲ ಇಷ್ಟಲಿಂಗ ಪೂಜೆ ಶ್ರೀಮಂತರಾಗ ಏನು ಪೂಜೆ ಮಾಡೋಕು ಇಷ್ಟಲಿಂಗ ಪೂಜೆ ಮಾಡ್ಕೋ. ಲಕ್ಷ್ಮೀ ಮತ್ತು ಕಾಯಿ ಸರಿಗೆ ಇಟ್ಕೊಂಡು ಹಂಗೆ ಮಾಡ್ಕೊಂಡ್ರಂಗ ನಮ್ಗೆ ಏನು ಬೇಕಾದ್ರೂ ಏನು ಬೇಕಾದ್ರೂ ನಮ್ಗೆ ಸರ್ವ ಸಂಪತ್ತು ಸಿಗ್ಬೇಕು. ಇದಕ್ಕೆ ನಾಳೆ ಏನಾಗೈತಿ ಚಂದನ ಗಂಡ ಸಿಗ್ಬೇಕು. ಯಾರು ಪೂಜೆ ಮಾಡ್ಬೇಕು ಯಾವುದೋ ವರ್ಷಕ್ಕೆ ಪೂಜೆ ಮಾಡ್ಬೇಕು ಇಲ್ಲ ಇಷ್ಟಲಿಂಗ ಪೂಜೆನೇ ಮಾಡ್ಬೇಕು. ನಮ್ಗೆ ಏನು ಬೇಕಾದ್ರೂ ನಾವು ಯಾರು ಪೂಜೆ ಮಾಡಬೇಕು ಇಷ್ಟಲಿಂಗಯ್ಯನ ಪೂಜೆ ಮಾಡ್ಬೇಕು. ಇಷ್ಟಲಿಂಗಯ್ಯನ ಪೂಜೆ ಮಾಡಿ ಅಷ್ಟ ಐಶ್ವರ್ಯಗಳೆಲ್ಲ ನಮ್ಗೆ ಸಿಗ್ತಾವು. ನಮ್ಮ ಜೀವನ ಏನಾಗಿರ್ತೈತಿ ಚೆನ್ನಾಗಿರ್ತೈತಿ. ಸರಿ ಆ ನಿರಾಕಾರವಾದಂಥ ದೇವರ ಬೇರೆ ಅಲ್ಲ, ಈ ಇಷ್ಟಲಿಂಗ ಬೇರೆ ಅಲ್ಲ. ಮತ್ತು ಆ ನಿರಾಕಾರವಾದಂಥ ದೇವರ ಇಷ್ಟಲಿಂಗದೊಳಗೆ ಬಸವಣ್ಣವ್ರು ಕೊಟ್ಟಾರ. ಆ ನಿರಾಕಾರವಾದ ಚೈತನ್ಯದ ಒಂದು ಔಷಧ ಎಲ್ಲೈತಿ ನನ್ನ ಒಳಗೆ ಐತಿಲ್ರಿ, ನನ್ನ ಒಳಗೈತಿ. ಈ ನಿರಾಕಾರವಾದ ಚೈತನ್ಯ ಇಲ್ಲಿ ಯಾರ ಆಶ್ರಯದೊಳಗಿತ್ತು ಲಿಂಗಯ್ಯನ ಆಶ್ರಯದೊಳಗೆ ದೇವರದಾನ ಹೌದಲ್ರಿ. ಈ ಲಿಂಗಯ್ಯ ಅಂದ್ರೆ ಲಿಂಗಯ್ಯನ ಆಶ್ರಯದೊಳಗೆ ದೇವರದಾನ ಅಂತಲೇ ಪೂಜೆ ಮಾಡಿಲ್ಲ. ಹಿಂಗೆ ಇಲ್ಲಿ ನನ್ನ ಒಳಗೆ ಯಾರ ಆಶ್ರಯದೊಳಗದಾನ ಈ ಶರೀರದೊಳಗೆ ದೇವರದಾನ. ಈ ಶರೀರದೊಳಗೆ ಮತ್ತೆ ಯಾರ ಆಶ್ರಯದೊಳಗದಾನ ಅಂದ್ರೆ ಪ್ರಾಣನ ಆಶ್ರಯದೊಳಗದಾನ. ಪ್ರಾಣನ ಆಶ್ರಯದೊಳಗದಾನ ಅಂತ ತಿಳ್ಕೊಂಡಿದ್ದಕ್ಕೆ ಏನಂದ್ರು ಪ್ರಾಣಲಿಂಗ ಅಂದ್ರು. ಇದಕ್ಕೆ ಏನಂದ್ರೆ ಇದಕ್ಕ ಇಷ್ಟಲಿಂಗ ಅಂದ್ರು. ಇಲ್ಲಿ ನಮ್ಮ ಒಳಗೆ ಏನೈತಲ್ಲ ಇದಕ್ಕೆ ಏನಂದ್ರು ಪ್ರಾಣಲಿಂಗ ಅಂದ್ರು. ಇಷ್ಟಲಿಂಗವನ್ನ ಹಿಂಗೆ ಪೂಜೆ ಮಾಡಿದ್ರು. ಈ ಪ್ರಾಣಲಿಂಗವನ್ನು ಹೆಂಗೆ ಪೂಜೆ ಮಾಡೋದು? ಪ್ರಾಣಲಿಂಗವನ್ನು ಹೆಂಗೆ ಪೂಜೆ ಮಾಡೋದಂದ್ರ ಈ ಪ್ರಾಣ ಅನ್ನೋದು ಏನೈತಲ್ವ ಇದು ಹೆಚ್ಚಾಕೈತಿ ಕಮ್ಮಕೈತಿ. ಪ್ರಾಣ ಹೆಂಗೆ ಹೆಚ್ಚಾಕೈತಿ ಕಮ್ಮಕೈತಿ ನೋಡ್ರಿ. ಮುಂಜಾನೆ ಎದ್ದು ಎಷ್ಟು ಬಡ ಎಲ್ಲ ಕೆಲಸ ಖುಷಿ ಮಾಡಿದ್ದೆವು. ರಾತ್ರಿ ಊಟ ಮಾಡಿ ಮಕ್ಕೊಂಡಿಂದ 4 ತಾಟ 2 ಹೋಗೋಣ ಒಂದಿಟ್ಟೆ ಕಸ ಹೊಡಿದಿರ್ತೈತಿ. ಅವ್ವಗಳು ಏನು ಮಾಡ್ತಾರೆ ಗೊತ್ತೈತೆ ದಡ 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 ಎಲ್ಲ ಸರಿಸ್ಬಿಡ್ತಾರೆ. ಸಾಕಾಗೈತಿ
ಪ್ರಾಣ ಜೀವ ಹೋಗಂಗೈತಿ. ಯಾವಾಗ ನೆಲ ಸಿಗ್ತೈತಿ ಏನಾಗಿರ್ತದೆ ಹೋಗಿ ಅಡ್ಡೆ ಅವು ಏನಿದೆ ಎಲ್ಲ ಮೂಲೆ ಒತ್ತು ಹೋಗಿ ಏನು ಮಾಡಿಬಿಡ್ತಾರ ಮಕ್ಕೊಂಡ್ಬಿಡ್ತಾರೆ. ಅಂದ್ರೆ ಪ್ರಾಣ ಅಷ್ಟೇ ಏನಾಗಿರ್ತೈತಿ ದಡ್ದಿರ್ತೈತಿ. ಹೊಲ್ದಾಗ ಹೋಗಿ ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ಹಿಂಗೆ ಸುಸ್ತಾಗಿರ್ತೈತಿ, ಸಾಕಾಗಿರ್ತೈತಿ. ಹೌದು ಇನ್ನೊಂದು ಚೂರು ಕೆಲಸ ಮಾಡಿದ್ರೆ ಸಾಯ್ತಿ ಏನಾಗಿರ್ತೈತಿ. ಹೌದಲ್ಲ ಪ್ರಾಣ ಇದು ಹೆಚ್ಚಾಕೈತಿ ಕಮ್ಮಕ್ಕೈತಿ. ಪ್ರಾಣ ಕಮ್ಮ ಆಯ್ತಂದ್ರೆ ಏನಾಗ್ತದ ಊಟ ಅರವತ್ತೈತಿ ನೀವು ಬಾಡ್ತೈತಿ ಅದು. ಹೌದಲ್ಲ ಮತ್ತು ಪ್ರಾಣ ಚೈತನ್ಯ ಹೆಚ್ಚಾಯ್ತಂದ್ರೆ ಮುಖ ಹಾಳಾಗ್ತೈತಿ. ಇದು ನೋಡಿ ಪ್ರಾಣ ಚೈತನ್ಯ ಕಾಲು ಆಡ್ಸಾಕತ್ತೈತಿ, ಕೈ ಆಡ್ಸಾಕತ್ತೈತಿ, ಹಿಂಗೆ ಮಾಡಕ್ಕೆ ಪ್ರಾಣ ಚೈತನ್ಯ ಉಕ್ಕಾಕತೈತಿ. ಮತ್ತು ಅದಕ್ಕೆ ಹಸು ಆಯ್ತಂದ್ರೆ ಪ್ರಾಣ ಚೈತನ್ಯ ಹಿಂಗಾದ ಚಲೋ ಮಾಡ್ತೈತಿಲ್ರಿ. ಹಂಗೆ ಪ್ರಾಣ ಹೆಚ್ಚಾಕೈತಿ, ಪ್ರಾಣ ಕಮ್ಮಿ ಆಗ್ತೈತಿ. ಅಂದ್ರೆ ಈ ಒಳಗಿರುವಂಥ ಪ್ರಾಣವನ್ನು ಚೆನ್ನಾಗಿ ಇಟ್ಕೋಬೇಕು. ಈ ನಾವು ಇಷ್ಟಲಿಂಗವನ್ನು ಚೆನ್ನಾಗಿ ಕಾಯ್ಕೊಂಡೆವು, ಚೆನ್ನಾಗಿ ಪೂಜೆ ಮಾಡ್ಕೊಂಡೆವು ಅಂದ್ರೆ ಅಷ್ಟ ಇಷ್ಟಲಿಂಗ ಸಿಗ್ತಾವೆ. ಈ ಪ್ರಾಣಲಿಂಗವನ್ನು ಚೆನ್ನಾಗಿ ಕಾಯ್ಕೊಂಡೆವು ಅಂದ್ರೆ ನಾವು ಜಗತ್ತೊಳಗೆ ಏನು ಬೇಕಾದ್ರೂ ಸಾಧಿಸ್ಬೋದು. ಈ ಪ್ರಾಣಲಿಂಗವನ್ನು ಚೆನ್ನಾಗಿ ಹೆಂಗೆ ಕಾಯ್ಕೋಬೇಕಂದ್ರೆ ಚಲೋ ಆಹಾರವನ್ನು ಊಟ ಮಾಡಬೇಕು. ಚಲೋ ಆಹಾರವನ್ನು ಊಟ ಮಾಡಿ ಏನು ಮಾಡ್ಬೇಕು, ಏನು ಮಾಡಬೇಕು, ನಿದ್ದೆ ಮಾಡಬೇಕು ನಿದ್ದೆ. ಬರೀ ಊಟ ಮಾಡ್ಬೋದು ನಿದ್ದೆ ಮಾಡಿದ್ರೆ ಆರೋಗ್ಯ ಉಳಿತೈತೆ. ಕೆಟ್ಟ ಬಿಡ್ತೈತೆ ಆರೋಗ್ಯ. ಕಾಮ್ ಯಾಕೈತಿ ದಮ್ ಹಾಕ್ಯವು ಏನೇನು ಆರೋಗ್ಯ ಕೆಟ್ಟ ಬಿಡ್ತೈತಿ. ಅದಕ್ಕೆ ಏನು ಮಾಡಬೇಕು, ಕಾಯಕ ಮಾಡು, ಯೋಗಾಸನ ಮಾಡಬೇಕು. ಚಲೋ ಆಹಾರ ಸಿಗ್ಬೇಕಾದ್ರೆ ಕಾಯಕ ಮಾಡಬೇಕು, ದುಡಿಬೇಕು, ಸಂಪಾದನೆ ಬರ್ತೈತಿ. ಹೀಗೆಲ್ಲ ಮಾಡಿ ಮತ್ತು ಆರಾಮ ತಪ್ಪಿದಾಗ ಅದಕ್ಕೆ ಡಾಕ್ಟರ್ ತಗೋಬೇಕು, ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಂಡು ಈ ಶರೀರವನ್ನು ಚೆನ್ನಾಗಿ ತಗೋಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ನಾ ಹೇಳಿ ಆಗ್ತೈತ್ರಿ, ಏನು ಬೇಸರ ಏನಾಗಿಲ್ಲಲ್ಲ. ಇನ್ನು ಎರಡನೇ ಶರೀರ ಮಾಧ್ಯಮ ಕಲು ಧರ್ಮ ಸಾಧ್ಯಂ. ಜಗತ್ತಿನೊಳಗೆ ಏನಾದರೂ ಸಾಧಿಸಬೇಕಾದ್ರೆ ಯಾರ ಮಾಧ್ಯಮದಿಂದ ಈ ಶರೀರ ಚೆನ್ನಾಗಿದ್ದಾಗ ಸಾಧಿಸ್ಬೇಕು. ಈಗ ನಾದಿಲ್ಲ ತೋಡು ಒಂದು ತಾಸು ಹಿಂಗೆ ಲಿಂಗ ನೋಡ್ಕೊಂಡು ಕುಂದ್ರಬೇಕು. ಇಲ್ಲಿ ನಮ್ಮ ಕಾಕ ಬಂದೈತಿ, ಕಾಕ ಒಂದು ತಾಸು ಲಿಂಗ ನೋಡೋದ್ರೆ ನೋಡೋಕೆ ಹಾಕೈತಿ ನೀವು ಎಲ್ಲಿ ತಂದ್ರಿ ನನ್ನ ಮೊಳಕಾಲೆ ಬಡಿಸೋದಕ್ಕೆ ಸ್ವಾಂತ ಹೊಡ್ಯಾಕೈತಿ. ಈ ಶರೀರ ಚೆನ್ನಾಗಿದ್ದಾಗ ನೀವು ಮಾಡೋಕ್ಕಲ್ಲ, ಈ ಶರೀರ ಚೆನ್ನಾಗಿದ್ದಾಗ ಲಿಂಗ ಪೂಜೆ ಮಾಡ್ಕೋಬೇಕಲ್ಲ. ಅದಕ್ಕೆ ಈ ಪ್ರಾಣಲಿಂಗವನ್ನು ಚೆನ್ನಾಗಿಡ್ಬೇಕು. ಈ ಪ್ರಾಣಲಿಂಗವನ್ನು ಚೆನ್ನಾಗಿಡ್ಬೇಕು. ಏನು ಊಟ ಮಾಡೋದು, ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಆರೈಕೆ ಮಾಡೋದು, ಎಣ್ಣೆ ಜಳಕ ಮಾಡೋದು, ಮಳೆಗಾಲದಾಗ ಚಳಿಗಾಲದಾಗ ಬೆಚ್ಚ ಬಿಟ್ರೆ ಹಾಕೊಳ್ಳೋದು, ಉಳ್ಕಿದ್ದ ಕಾಟನ್ ಅಂಗಿ ಚಾಟೆ ಹಾಕೋದು, ಹೀಗೆಲ್ಲ ಏನು ಕ್ರಿಯೆಗಳಲ್ಲ ಇದಕ್ಕೆ ಪ್ರಾಣಲಿಂಗ ಪೂಜೆ ಅಂತಾರೆ. ಇಷ್ಟಲಿಂಗವನ್ನು ಅಷ್ಟವಿಧಾರ್ಚನೆ ಮುಖಾಂತರ ಮಾಡಿದೆವು. ಈ ಪ್ರಾಣಲಿಂಗ ಪೂಜೆಯನ್ನು ಈ ಶರೀರವನ್ನು ಚೆನ್ನಾಗಿ ಸೌಖ್ಯವಾಗಿ ಇಟ್ಕೊಳ್ಳೋಕೆ ಏನೇನು ಮಾಡ್ಬೇಕು ಇದಕ್ಕಿನ. ಮತ್ತು ಯಾವುದೇ ಶರೀರಕ್ಕೆ ಬ್ಯಾಡದನ್ನು ಒಳಗೆ ಹಾಕಬಾರ್ದು. ತಂಬಾಕ, ದಾರು, ಗುಟ್ಕ, ಸಿಗರೇಟ್, ಬೀಡಿ ಅಂದರೆ ಯಾವ್ಯಾವ ಮದ್ಯ, ಮೋಸ ಇವು ಏನು ನಮ್ಮ ಶರೀರಕ್ಕೆ ಬೆಳೆಗಲ್ಲ ಅವನ್ನ ಹಾಕಲಾರ ಇಟ್ಕೋಬೇಕು. ಮತ್ತು ಈ ಶರೀರಕ್ಕೆ ಸಂಘ ಬೇಕು. ಸಂಘ ಅಂದರೆ ಗಂಡ ಹೆಂಡತಿ ಸಂಘ ಬೇಕು. ಯಾರು ಜೋಡಿ ಮಾಡ್ಬೇಕು ಅವ್ರ ಜೋಡಿ ಅಷ್ಟೇ ಮಾಡ್ಬೇಕು. ಗಂಡ ಹೆಂಡತಿ ಅದನ್ನು ಬೇರೆ ಮಾಡ್ಕೊತ ಹೋದ್ರೆ ನಮ್ಗೆ ಏನಾಗ್ತದ, ರೋಗಗಳು ಬರ್ತವೆ, ಅಂಟ ಕಾಯಿಲೆಗಳು ಬರ್ತವೆ. ಅಂಟ ಕಾಯಿಲೆಗಳು ರೋಗಗಳು ಇದಕ್ಕೆ ಬಂದು ಅಂದರೆ ಏನಾಗ್ತದೆ ಮುಂದೆ ಹಿಂಗಾಗಲ್ಲ. ಅಲ್ಲಿ ಹಾಗೆ ಒಳಗೆ ನೆನಪು ಬರ್ತದೆ. ಯಾಕೆ ನೋಡ್ರಿ ಆಗ ಅಂತ ಮೊದಲ ಅವಾಗ ಮಾತಾಡ್ಸ್ಬೋದ ಜಂಟ್ ಮಾಡೋದ ನೆನಪಿದ್ದಾಗ ಪ್ರಾಣ ವೀಕ್ ಐತಿ. ಈ ಪ್ರಾಣ ಚೆನ್ನಾಗಿರ್ಬೇಕಂದ್ರೆ ಯಾವುದೇ ದುಶ್ಚಟ ಮಾಡಬಾರ್ದು, ಅನೈತಿಕ ಸಂಬಂಧಗಳನ್ನು ಇಟ್ಕೋಬಾರ್ದು. ಚೆನ್ನಾಗಿ ಶರೀರವನ್ನು ಕಾಯ್ಕೋಬೇಕು. ನಾವು ದುಡ್ಡು ಶ್ರೀಮಂತರಾಗ್ತದೆ, ಸಿಕ್ಕಾಪಿ ದುಡ್ದು ಯಾಕಂದ್ರೆ ಪಾರಿ ಹಿಂಗಾಗಿ ಒಟ್ಟು ಎಲ್ಲ ಶರೀರ ಹಾಕು ಇದನ್ನೆಲ್ಲ ಮಾಡೋದಕ್ಕೆ ಏನಂತಾರ ಪ್ರಾಣಲಿಂಗ ಪೂಜೆ ಅಂತಾರ. ಇಷ್ಟಲಿಂಗ ಪೂಜೆ ಗೊತ್ತಾಯ್ತು, ಪ್ರಾಣಲಿಂಗ ಪೂಜೆ ಗೊತ್ತಾಯ್ತಿವ ಗೊತ್ತಾಯ್ತಿಲ್ಲ. ಇಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ ಪಕ್ಕತ್ತಿಲ್ಲ. ಇನ್ನು ಭಾವಲಿಂಗ ಪೂಜೆ ಐತಿ. ನಮ್ಮ ಲಿಂಗಾಯತರ ಲಿಂಗ ಪೂಜೆಯಿಂದ ನಾವು ಏನಾಗೋದೇವು, ಈ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ನಾವು ಮನುಷ್ಯರು ಹೋಗಿ ದೇವರೇ ಆಗೋದೇವು. ನಾವು ಮನುಷ್ಯರು ಹೋಗಿ ಏನಾಗೋದೇವು, ದೇವರೇ ಆಗ್ಯವು. ಇನ್ನು ಮೂರನೇ ಪೂಜೆ ಭಾವಲಿಂಗ ಪೂಜೆ. ಭಾವಲಿಂಗ ಪೂಜೆ ಘನಲಿಂಗ ಪೂಜೆ ಅಂತ ಅಂದ್ರೆ ದೇವರ ನಿರಾಕಾರವಾದ ದೇವರ ಇಷ್ಟಲಿಂಗನ ಆಶ್ರಯವಾಗದನ. ಆ ಲಿಂಗ ಬೇರೆ ಅಲ್ಲ, ಆ ದೇವರ ಬೇರೆ ಅಲ್ಲ. ಆ ಲಿಂಗ ಆ ದೇವರ ಎಲ್ಲದನ ಪ್ರಾಣನ ಆಶ್ರಯದೊಳಗೆ ನನ್ನ ಒಳಗದನ, ನಾ ಬೇರೆ ಅಲ್ಲ, ಆ ದೇವರ ಬೇರೆ ಅಲ್ಲ. ಕೇವಲ ನನ್ನ ಒಳಗೆ ಅಷ್ಟೇ ನನ್ನ ದೇವರ ಇಲ್ಲಿ ಇಲ್ಲದನ ಈ ಎಲ್ಲರೊಳಗೂ ದೇವರದಾನ. ಈ ಎಲ್ಲರೊಳಗೂ ದೇವರದಾನಪ್ಪ ಅಂತಂದ್ರೆ ಮತ್ತು ಎಲ್ಲರೂ ಪೂಜೆ ಮಾಡ್ಬೇಕಲ್ಲ. ದೇವ್ರ ಪೂಜೆ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ನಾವು ಏನು ಕೇಳಿ ಕೊಡ್ತಾನೆ ದೇವ್ರು. ಹಂಗಾರ ಇವು ದೇವ್ರುಗಳನ್ನ ಹಾಗೆ ಕೊಡ್ತಾವೆ ನಮಗೆ. ಈ ಹೋಗೋಣನೆ ಬಟ್ಟೆ ಕೊಡು, ನಮ್ಮ ಗೌಡ್ರು ಅಂದ್ರಪ್ಪ ಮಾಸ್ತರು, ನಮ್ಗೆ 1 ಲಕ್ಷ ರೂಪಾಯಿ ಪಗಾರ ಐತಿ, ಬಟ್ಟೆ ಕೊಡು
ನಮ್ಮ ಕೊಡ್ತಿರ್ತಾಳೆ ಅಲ್ಲ 34 ವರ್ಷ ಆಯ್ತು ನಾ ಮನೆಗೆ ಬಂದು ಎಂದು ಹಿಂಗೆ ಮಾಡಿದೆ ಹಿಂಗೆ ಯಾಕೆ ಮಾಡೈತಿ ರೊಟ್ಟಿ ಬೇಕಾದ್ರೆ ಇವ್ರ ನಾವು ನೋಡ್ತೀವಿ 34 ವರ್ಷ ಆಯ್ತು ನಮ್ಮ ಮನೆಗೆ ಬಂದು ಎಂದೂ ಅಂತಿದ್ರೆ ಹಿಂಗೆ ಅಂದು ಇಲ್ಲ ಅದಕ್ಕೆ ಮೃದು ವಚನವೇ ಸಕಲ ಜಪಂಗಳ ಮೃದು ವಚನವೇ ಸಕಲ ತಪಂಗಳ ಅದಕ್ಕೆ ನಾವು ಇವು ಎಲ್ಲಾದ್ರೂ ಹೆಂಗಿರ್ಬೇಕು ಮೃದುವಾಗಿ 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 ಜ್ಞಾಪಿಗಿರ್ಬೇಕು ಇದು ನಾ ಹೇಳಿದೆ ಮಗ ಆಯ್ತಲ್ಲಿ ಇದು ಒಂದು ಐತಿದ್ರು ಇದು ನನ್ನ ಮಗ ಆಯ್ತು ಚುಟ್ಟಿದ ಸುಮ್ಮನೆ ಮಾಡ್ತಿದ್ರಿ ಹೌದಾ ನಾ ಹೇಳಿದ ಮಗ ನನಗೆ ಹಿಂಗೆ ಮಾಡ್ತಿದ್ದೀನಿ ಕೇಳಿ ಹೇಳ್ತಿದ್ದೀನಿ ಇಲ್ಲ ಇವೆಲ್ಲ ದೇವ್ರುಗಳು ಹೆಂಗದಾವ ಅಂದ್ರೆ ನಾವು ಅವ್ರ ಜೋಡಿ ಹಂಗೆ ಇವು ಏನು ಬಯಸ್ತಾವಂದ್ರೆ ನಾವು ಭಾಳ ಜೋಡಿ ಪ್ರೀತಿನೇ ವರ್ತಿಸಕ್ಕೆ ಬಯಸ್ತೇವೆ ಭಕ್ತಿ ಅಂದ್ರೆ ಏನು ಪ್ರೀತಿ ಅದಕ್ಕೆ ನಾವು ಇವ್ರು ಎಲ್ಲರ ಜೋಡಿ ಹೆಂಗೆ ವರ್ತಿಸ್ಬೇಕು ಪ್ರೀತಿಯಿಂದ ವರ್ತಿಸಬೇಕು ನಾವು ಎದಕ್ಕಾಗಿ ಹುಟ್ಟಿ ಬಂದೇವಪ್ಪ ಅಂದ್ರೆ ಈ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದೆವು ಈ ಲೋಕದ ಸೇವೆಯನ್ನು ಮಾಡಕ್ಕೆ ಹುಟ್ಟಿ ಬಂದೆವು ಎದಕ್ಕೆ ಹುಟ್ಟಿ ಬಂದೇವ ನಾವು ಈ ಲೋಕದ ಸೇವೆಯನ್ನು ಮಾಡಕ್ಕೆ ಹುಟ್ಟಿ ಬಂದೆವು ಈ ಲೋಕದ ಸೇವೆ ಅಂದ್ರೆ ಎಲ್ಲರೂ ಸೇವೆ ಮಾಡಕತ್ತೇನು ಅದಕ್ಕೊಂದು ನಮ್ಗೆ ಹ್ಯಾಂಗೆ ಕೊಟ್ಟಾರ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅವ್ವ ಅತ್ತಿ ಮಾವ ಸಂಸಾರಿಕ ಸಂಬಂಧಿಕರು ಕೊಟ್ಟಾರ ಅದಕ್ಕೆ ನೀ ಇಟ್ಟಿಟ್ಟೆ ಮಾಡ್ಕೊತ ಒಬ್ಬರು ದಿನ ಮಾಡಕ್ಕೆ ನಿನ್ನ ಗಂಡ ಸೇವಾ ಮಾಡು ಹೆಂಡತಿ ಸೇವಾ ಮಾಡು ಮಕ್ಕಳು ಸೇವಾ ಮಾಡು ಇದನ್ನು ದಾಟ ನಿಮ್ಮ ಅತ್ತಿ ಸೇವಾ ಮಾಡು ಬೀಗರ ಸೇವಾ ಮಾಡು ಇದು ಕೊಟ್ಟಾರಿ ಇದಕ್ಕೆ ಸಮಾಜ ಸೇವಾ ಮಾಡು ಇದನ್ನೆಲ್ಲ ಕೊಟ್ಟಾರ ಇದು ಎಲ್ಲಿ ನಾವು ಕಾಂಪ್ರಮೈಸ್ ಆಲಾದರೆ ತಪ್ಪಲಾದರೆ ಈ ಪೂಜೆಯನ್ನು ಮಾಡ್ಕೊತೀವಿ ಈ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಏನಂತಾರ ಭಾವಲಿಂಗ ಪೂಜೆ ಅಂತಾರ ಈ ಸಮಾಜದ ಸೇವೆ ಮಾಡೋದಕ್ಕೆ ಏನಂತಾರ ಭಾವಲಿಂಗ ಪೂಜೆ ಇಷ್ಟಲಿಂಗವನ್ನು ಅಷ್ಟವಿಧಾರ್ಚನೆ ಮೂಲಕ ಪೂಜೆ ಮಾಡಿದೆವು ಅದರ ಫಲ ಅಷ್ಟೈಶ್ವರ್ಯಗಳು ಬಂದು ಪ್ರಾಣಲಿಂಗವನ್ನ ಇದನ್ನು ಚೆನ್ನಾಗಿ ರೋಗರಹಿತವಾಗಿ ಶರೀರವನ್ನು ಇಟ್ಕೊಳ್ಳೋಕೆ ಏನೇನು ಬೇಕು ಆ ಥರವಾಗಿ ಪೂಜೆಯನ್ನು ಮಾಡಿಕೊಂಡೆವು ಇದರಿಂದ ನಾವು ಜಗತ್ತಿಗೆ ಏನು ಬೇಕು ಸಾಧಿಸೋಕೆ ಸಾಧ್ಯ ಆಯಿತು ಆಮೇಲೆ ಈ ಭಾವಲಿಂಗ ಪೂಜೆಯನ್ನು ಮಾಡೋದ್ರಿಂದ ಏನಾಯ್ತಪ್ಪ ಅಂದ್ರೆ ಸುಖ ಶಾಂತಿ ನೆಮ್ಮದಿ ತೃಪ್ತಿಗೊಳಿಸಲಾಗುತ್ತೆ ನಮಗೇನು ಬೇಕಾಗೈತಿವ ಸುಖ ಬೇಕಾಗಿತ್ತು ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಆಯಿತು ಮನಸ್ಸಿಗೆ ಸುಖ ಆಯಿತು ಪ್ರಾಣಲಿಂಗ ಪೂಜೆಯನ್ನು ಮಾಡೋದ್ರಿಂದ ಈ ಶರೀರಕ್ಕೆ ಸುಖ ಆಯಿತು ಈ ಭಾವಲಿಂಗ ಪೂಜೆಯನ್ನು ಮಾಡೋದ್ರಿಂದ ನನ್ನ ಕುಟುಂಬ ಸರಿಯಾಯಿತು ನನ್ನ ಮನೆ ಸರಿಯಾಯಿತು ನನ್ನ ಸಮಾಜ ಸರಿಯಾಯಿತು ಹಾಗಾಗಿ ಎಲ್ಲವೂ ಒಟ್ಟೆ ಏನಾಗಿತ್ತು ಆನಂದೇ ಆನಂದಂ ಬ್ರಹ್ಮ ನಮ್ಮ ಜೀವನಾನೇ ಏನಾಗಿತ್ತು ಆನಂದ ಆಗಿತ್ತು ನಮ್ಮ ಜೀವನಾನೇ ಏನಾಗಿತ್ತು ಮುಕ್ತರಾಗಿತ್ತು ಅದಕ್ಕೆ ಏನು ಹೇಳ್ತಾರೆ ಒಂದು ವಚನ ಇಲ್ಲ ಸರ್ವಜ್ಞ ವೆಚ್ಚಕ್ಕೆ ಹಣವಿರಲು ಇಚ್ಛೆಯುಳ್ಳ ಸತಿ ಇರಲು ಬೆಚ್ಚನೆಯ ಮನೆ ಇರಲು ಸ್ವರ್ಗಕ್ಕೆ ಬದುಕಿದ್ರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ ಏನಿರುತ್ತೆ ಮನ್ಯಾಗ ಇಚ್ಛೆ ಏನಿರುತ್ತಂತ ಗಂಡ ಹೆಂಡತಿ ಇರಬೇಕು ಮತ್ತು ಹೆಂಡತಿಗೆ ಅದು ಕೇಳ ನನಗೆ ಕಿವಿಯನ್ನು ಮಾಡಿಸ್ಕೊಡ್ಲಿಲ್ಲ ಈ ವರ್ಷ ದ್ರಾಕ್ಷಿ ಬರಲಿ ಚಲೋ ರೇಟ್ ಬರ್ತಂದ್ರೆ ರೇಟ ನೋಡು ಪಾಲ್ಸ 120-130 ಕೊಟ್ಟೆವು ಲಾಭ ಆಗಿಲ್ಲ 200 ಮ್ಯಾಲೆ ದಾಡಿ ಆದರೆ ಸ್ವಲ್ಪ ನಿನಗೆ ಮಾಡಿಸ್ಕೊಡ್ತೈತೆ ಹೇಳಿ ಹೌದು ಇಚ್ಛೆ 200 ಹೋಗಿ 300 ಆಗೈತಿ ಆದರೂ ಮಾಡಿಸ್ಕೊಡ್ಲಿಕ್ಕಂದ್ರೆ ಹೇಗಾಕೈತಿ ತಪ್ಪಾಕೈತಿಲ್ರಿ ಇಚ್ಛೆಯುಳ್ಳ ಸತಿ ಇರಲು ಇಚ್ಛೆ ನರಿತ ಸತಿ ಇರೋ ಗಂಡ ಹೆಂಡತಿ ಒಬ್ರಿಗೊಬ್ರು ಇಚ್ಛೆ ಇರ್ತಾವಿದ್ರು ಬೆಚ್ಚನೆಯ ಮನೆ ಮಳೆಗಾಲದಾಗ ಸೋಲಾರ್ದು ಚಳಿಗಾಲದಾಗ ಬೆಚ್ಚಗ ಬ್ಯಾಸ್ಯಾಗ ತಣ್ಣಗ ಇಂಥ ಮನೆ ಇತ್ತು ಖರ್ಚಿಗೆ ರಾಕಿತ್ತಂದ್ರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ ಇವು ಮೂರೂ ಸಿಗಬೇಕಾದ್ರೆ ನಾವೇನು ಮಾಡಬೇಕು ಲಿಂಗ ಪೂಜೆ ಮಾಡಬೇಕು ಲಿಂಗ ಪೂಜೆ ಭಾವಲಿಂಗ ಪೂಜೆ ಎಲ್ಲ ಮಾಡಿಬಿಟ್ರೆ ಇವೆಲ್ಲ ಸಿಗ್ತದೆ ಅವಾಗ ಸ್ವರ್ಗಕ್ಕೆ ಸ್ವರ್ಗ ನರಕ ಇಲ್ಲ ಮತ್ತು ಅವ ಭ್ರಮವು ಮತ್ತು ಅವೆಲ್ಲ ತಿಳ್ಕೊಂಡ್ರಿ ಮತ್ತು ಅವು ಎಲ್ಲಿ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನಿನ್ನ ಹೆಸರು ಏನು ಇದು ನಮ್ಮ ಕವಿತಾ ಐತಲ್ಲ ಇದು ಎಂಟು ಚಂದ ಐತಿದು ಎಂಟು ಶಾಣೆ ಐತಿ ಮುಖ ಅಳತದು ಇದು ನಮ್ಮ ಕವಿತಾ ಐತಲ್ಲ ಇದು ಹಸಿ ದೊಡ್ಡ ಐತಿ ಮುಗಿತ ನರಕ ಚಲೋನೆ ಸ್ವರ್ಗ ಚಲೋನೆ ನರಕ ಚಲೋನೆ ಆಚಾರವೇ ಸ್ವರ್ಗ ಅನಾಚಾರ ಅದಕ್ಕೆ ನಾವು ಆಚಾರವಂತರಾಗಿ ಬದುಕಾಕ ಈ ಇಷ್ಟಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಭಾವ ಇದನ್ನು ಕೊಟ್ಟವ್ರು ಯಾರಪ್ಪ ನಮಗ ಬಸವಣ್ಣನವರು ಅದಕ್ಕೆ ಲಿಂಗ ಅಂದ್ರೆ ಏನು ನಮ್ಮ ದೇವರ ಲಿಂಗ ಅಂದ್ರೆ ಏನಪ್ಪ ನಮ್ಮ ಧರ್ಮದ ಗುರು ನಮ್ಗೆ ಇಲ್ಲಿ ಎಲ್ಲ ಯಾರು ಕೊಟ್ಟರು ನಮಗೆ ಬಸವಣ್ಣನವ್ರು ಕೊಟ್ಟರು ಹಂಗಾಗಿ ನಮ್ಮ ಗುರುಗಳು ಯಾರು ಬಸವಣ್ಣನವರು ಈಗ ಇಲ್ಲಿ ನಮ್ಮ ಕವಿತಾ ಲಿಂಗ ದೀಕ್ಷೆ ಮಾಡ್ತೀವಿ ಲಿಂಗ ದೀಕ್ಷೆ ಮಾಡಿ ಮತ್ತೆ ನಿಮ್ಮ ಗುರುಗಳು ಯಾರು ಬಸವಣ್ಣವರು ಅಂತ ಹೇಳ್ಬೇಕು ಮನುಗಳು ಸ್ವಾಮಿ ಮಾಡ್ತಾರೆ ಲಿಂಗ ಯಾರು ಕೊಟ್ಟಾರಪ್ಪ ಅಂದ್ರೆ ಮನುಗಳು ಯಾಕೆ ಕೊಟ್ಟಾರ ಅಂತ ಹೇಳ್ಬೇಕು ನಿಮ್ಮ ಗುರುಗಳು ಯಾರು ಅಂತ ಕೇಳಿದ್ರೆ ಯಾವತ್ತು ಹೇಳ್ಬೇಕು ಬಸವಣ್ಣವರು
ಆ ಲಿಂಗ ಕೊಟ್ಟವರು ಬಸವಣ್ಣವರೇ, ನಮಗೆ ಬದುಕು ಕೊಟ್ಟವರು ಬಸವಣ್ಣವರೇ, ನಮ್ಮ ಸ್ವಾತಂತ್ರ್ಯ ಕೊಟ್ಟವರು ಬಸವಣ್ಣವರೇ, ನಮಗೆ ಏನು ಬೇಕು ಜಗತ್ತೊಳಗೆ ಎಲ್ಲ ಆರೋಗ್ಯವನ್ನು ಕೊಟ್ಟವ್ರು ಯಾರಪ್ಪ? ಬಸವಣ್ಣನವರು. ನಮ್ಮ ದುರ್ಮಗುರುಗಳು ಬಸವಣ್ಣನವರು. ಈ ಒಂದು 4 ಏನೋ ವಿಚಾರಗಳು, ಈ ಎಲ್ಲ ವಿಚಾರವಾಗಿ ಇಟ್ಟೆ ವಿಚಾರನ ವಿಚಾರ ಮುಗಿತಲ್ಲ ಸಾಕು, ನಮಗಿಲ್ಲ ನಾವು ಭಾಳ ವಿಚಾರ ತಿಳ್ಕೊಬೇಕಾಗಿತ್ತು ನಮ್ಮ ಜೀವನದಾಗ. ಹಾಗಾದ್ರೆ ಎಲ್ಲ ಎಲ್ಲಿ ತಿಳ್ಕೊಬೇಕು? ನಾವು ಜ್ಞಾನದಿಂದ ತಿಳ್ಕೋಬೇಕು. ಅದಕ್ಕೆ ನಮ್ಮ ಲಿಂಗಾಯತರಿಗೆ ಜ್ಞಾನ ಎಲ್ಲಿ ಐತಿ? ಬಸವಾದಿ ಶಿವಶರಣರ ವಚನದಾಗ ಐತಿ. ನಾವು ಹೋದ್ಮೇಲೆ ಅದು ಹಂಗೆ ಹೋಗ್ಬಾರ್ದು ಅಂತೇಳಿ ಏನು ಮಾಡ್ಯಾರ? ವಚನಗಳನ್ನು ಬರೆದು ಕೂಡ ದೇವಲೋಕ ಮತ್ತೆ ಲೋಕವೆಂಬುದು ಬರೆದಿಟ್ಬಿಟ್ಟಾರ ವಚನದಾಗ. ಹೌದಲ್ಲ? ನುಡಿದರೆ ಮುತ್ತಿನ ಬರೆದಿಟ್ಬಿಟ್ಟಾರ. ಹೌದಲ್ರಿ? ಕಲ್ಲು ದೇವರು ಅಲ್ಲ, ಬರೆದಿಟ್ಬಿಟ್ಟಾರ. ನಾವು ಹೆಂಗಿರ್ಬೇಕು, ಹುಟ್ಟಿನಿಂದ ಸಾಯುವವರೆಗೂ ನಾವು ಹೆಂಗೆ ಬದುಕಬೇಕು, ಹೆಂಗಿರಬೇಕು, ಹೆಂಗಿದ್ರೆ ನಾವು ಮನುಷ್ಯರು ಈ ದೇವ್ರು ಹಾಕಿರೋದು ಎಲ್ಲ ವಿಚಾರಗಳು ಎಲ್ಲದವು ವಚನದಾಗ. ಅದಕ್ಕೆ ನಮ್ಮ ಧರ್ಮ ಗ್ರಂಥ ಯಾವುದು? ವಚನ ಸಾಹಿತ್ಯ. ಬಸವಾದಿ ಶಿವಶರಣರು ಕೊಟ್ಟಂತ ವಚನ ಸಾಹಿತ್ಯ ನಮ್ಮ ಲಿಂಗಾಯತರಿಗೆ ಧರ್ಮ ಗ್ರಂಥ. ಈಗ ಬೇರೆದವರು ಮುಸಲ್ಮಾನರಿಗೆ ಧರ್ಮ ಗ್ರಂಥ ಕುರಾನ್ ಐತಿ, ಕ್ರಿಸ್ತರಿಗೆ ಧರ್ಮ ಗ್ರಂಥ ಬೈಬಲ್ ಐತಿ, ಹಿಂದೂಗಳಿಗೆ ಧರ್ಮ ಗ್ರಂಥ ಭಗವದ್ಗೀತಾ ಐತಿ, ರಾಮಾಯಣ ಐತಿ, ಉಪದೇಶ. ಅವ್ರು ಅದಂತ 105. ಹಂಗೆ ನಮ್ಮ ಲಿಂಗಾಯತರಿಗೆ ಧರ್ಮ ಗ್ರಂಥ ಯಾವುದು? ನೋಡ್ರಿ, ನಮ್ಗೆ ಧರ್ಮ ಗುರುಗಳದಾರ, ನಮ್ಮದೇ ಆದಂಥ ಪೂಜಾ ಪದ್ಧತಿ ಐತಿ, ನಮ್ಮದೇ ಆದಂಥ ಧರ್ಮ ಗ್ರಂಥ ಐತಿ, ನಮ್ಮದೇ ಅಂತ ಪದ್ಧತಿಗಳು, ನಮ್ಮದೇ ಅಂತ ಒಂದು ಸಿಸ್ಟಮ್ ಐತಿ. ಹಂಗ ನಮ್ಮ ಧರ್ಮ ಯಾವುದು? ಸ್ವತಂತ್ರ ಧರ್ಮ. ಜಗತ್ತೊಳಗೆ ಏನು ಧರ್ಮಗಳದಲ್ಲ ಹಂಗೆ ನಮ್ಮದು ಒಂದು ಸ್ವತಂತ್ರ ಧರ್ಮ. ಈ ಧರ್ಮಕ್ಕೆ ಹೆಸರು ಏನಂತಾರ? ಲಿಂಗಾಯತ ಧರ್ಮ ಅಂತಾರೆ. ಅದಕ್ಕೆ ಲಿಂಗಾಯತ ಈ ಧರ್ಮ ಯಾರು ಕೊಟ್ಟಾರಪ್ಪ? ಬಸವಣ್ಣವ್ರು ಕೊಟ್ಟಾರ. ಅದಕ್ಕೆ ಬಸವ ಧರ್ಮನೂ ಅನ್ಬೋದು. ಕ್ರಿಸ್ತನ ಹೆಸರು ಮೇಲೆ ಬಂದಂಥ ಧರ್ಮಕ್ಕೆ ಕ್ರೈಸ್ತ ಧರ್ಮ. ಮೊಹಮ್ಮದರ ಕೊಟ್ಟಂತ ಆ ಧರ್ಮದ ಹೆಸರ ಮೊಹಮ್ಮದಿಯ ಧರ್ಮ. ಬುದ್ಧದೇವ ಕೊಟ್ಟಂತ ಧರ್ಮಕ್ಕೆ ಬೌದ್ಧ ಧರ್ಮ. ಹಂಗಾದ್ರೆ ಈ ಲಿಂಗಾಯತ ಅಂತ ಕೊಟ್ಟಂತ ಧರ್ಮಕ್ಕೆ ಬಸವ ಲಿಂಗಾಯತ ಅನ್ನಬೇಕು. ಬಸವ ಧರ್ಮ, ಬಸವಲಿಂಗ, ಬರೇ ಲಿಂಗಾಯತ ಅನ್ಬಾರ್ದು. ಲಿಂಗಾಯತ ಅಂದರೆ ಬರ್ತಾರ ನೋಡ್ರಿ ಬೇರೆದವ್ರು, ವೀರಶೈವರು, ವೀರಶೈವ ಲಿಂಗಾಯತ, ನಾವು ಸುಡುಗಳು ಹಂಗೆ ಇಲ್ಲ ಕಾಡ್ಕೊತ ಬರ್ತಾರೆ. ಅದಕ್ಕೆ ನಾವು ಬರೇ ಲಿಂಗಾಯತ ಅಂತೇಳಿ, ನಾವು ಬಸವ ಲಿಂಗಾಯತ ಧರ್ಮದವರು, ನಾವು ಬಸವ ಧರ್ಮದವರು ಅಂತೇಳಿ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇದಕ್ಕೆ ಏನಂತಾರ? ವೇದಾದೀಕ್ಷೇತ. ದೀಕ್ಷೆಯಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ, 3 ಹಂತಗಳು. ಪ್ರಕಾರಗಳಲ್ಲ, 3 ಹಂತಗಳು. 1, 2, 3 ಪೆಟ್ಟಣಿಗೆ ಪೂರ್ಣ ದೀಕ್ಷೆ. ಇದಕ್ಕೆ ಏನಂತ ಇಷ್ಟಕ್ಕನೇ ಹೇಳಿದಾರೆ. ಇದಕ್ಕೆ ಏನಂತಾರ? ವೇದಾದೀಕ್ಷೇತ. ವೇದ ಅಂದ್ರೆ ತಿಳುವಳಿಕೆ. ಇದ್ರ ಬಗ್ಗೆ ತಿಳುವಳಿಕೆ ಬರ್ತಾರ. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ದೇವರ ಬಳ ಬರ್ತದೆ. ಮತ್ತು ಮುಂದೆ ಹ್ಯಾಂಗೆ ಹೋಗಿ ನೀವು ಮುಂದೆ ಹೋಗಿ ಜಗತ್ತೆಲ್ಲ ತಿರುಗಿ ಜಗತ್ತಿಗೆಲ್ಲ ಲಿಂಗ ಕಟ್ಟಬೇಕಾಯ್ತು. ನೀನು ಮುಂದೆ ಹೋಗಿ ನೀನು ಜಗತ್ತಿಗೆಲ್ಲ ದೇವರನ್ನು ಪ್ರಚಾರ ಮಾಡಬೇಕೈತಿ. ಹೊರಗಡೆ ಇದು ಸಾಧಿಕರಿಗೆ ಅದಕ್ಕೆ ನೀನು ಈ ನಮ್ಮ ಧರ್ಮವನ್ನು ಉಳಿಸಾಕ, ನಮ್ಮ ಧರ್ಮವನ್ನು ಉಳಿಸೋ ಕೆಲಸ ಮಾಡಬೇಕೈತಿ. ಪಕ್ಕ ಲಿಂಗ ಅಂದ್ರೆ ಏನು? ದೇವ. ವಚನಗಳಂದ್ರೆ ಏನು? ನಮ್ಮ ಧರ್ಮ ಗ್ರಂಥ. ನಮ್ಮ ಗುರುಗಳು ಯಾರು? ಬಸವಣ್ಣನವರು. ನಾವು ಹೆಂಗೆ ನಮ್ಮ ಜೀವನ ಎದಕ್ಕೆ ಕೊಂಡೈತಿದ್ರು? ಗೌಡ್ರ, ನಮ್ಮ ಜೀವನ ಎದಕ್ಕೆ ಬಂದೈತಿ? ಪರೋಪಕಾರಕ್ಕಾಗಿ ಬಂದೈತಿ. ಈ ಸಮಾಜಕ್ಕೆ ಇನ್ನೊಬ್ಬರಿಗೆ ಉಪಕಾರ ಮಾಡೋಕ್ಕಾಗಿ ಬಂದೈತಿ. ಲಿಂಗಾಯತರಂದ್ರೆ ಯಾರಿಗೆ ಮೋಸ ಮಾಡೋರಲ್ಲ, ಯಾರಿಗೆ ಅನ್ಯಾಯ ಮಾಡೋರಲ್ಲ, ಯಾರಿಗೆ ಕೆಟ್ಟ ಮಾಡೋರಲ್ಲ, ಯಾವ್ದಾರ ಕಬಳಿಸಿ ಕಸ್ಕೊಂಡು ತಿನ್ನೋರಲ್ಲ, ದುಡಿದು ತಿನ್ನೋಂಥವ್ರು. ಅದಕ್ಕೆ ಈ ಎಲ್ಲ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಚೆನ್ನಾಗಿ ಬದುಕಬೇಕು ಅಂತ ಈ ತಿಳುವಳಿಕೆ ಏನೈತೆ ಅದಕ್ಕೆ ಏನಂತಾರ? ವೇದಾದೀಕ್ಷೇತ. ವೇದಾದೀಕ್ಷೆ ಆದರೆ ಪಕ್ಕ ಆದರೆ ನಾಳೆ ಅವರು ಯಾರ್ಯಾರು ದೀಕ್ಷೆ ಮಾಡಿದ್ರೆ ಈ ಎಲ್ಲ ವಿಚಾರಗಳನ್ನು ಅವ್ರು ತಿಳಿಯುವ ದಾರಿ ಯಾರು? ದೀಕ್ಷೆ. ಆಮೇಲೆ 2ನೇ ದೀಕ್ಷೆ ಏನಪ್ಪ ಅಂದ್ರೆ ಕ್ರಿಯಾದೀಕ್ಷೆ. ಕ್ರಿಯಾದೀಕ್ಷೆ ಅಂದ್ರೆ ಕ್ರಿಯೆ ಮುಖಾಂತರ ಲಿಂಗವನ್ನು ಅವ್ರಿಗೆ ಕೊಡೋದು ಕ್ರಿಯಾದೀಕ್ಷೆ. ಅದ್ರ ನಂತರ 3ನೇ ದೀಕ್ಷೆ ಏನಪ್ಪ ಅಂದ್ರೆ ಮಂತ್ರ ದೀಕ್ಷೆ. ಕ್ರಿಯಾದೀಕ್ಷೆ ಅಂತ ಒಂದೊಂದು ಸರ್ತಿ ಮಾಡ್ತಾನೆ. ಅದಕ್ಕೆ ಕ್ರಿಯಾದೀಕ್ಷೆ ಆದವರೇ ಇದ್ರೊಳಗೆ ಹೆಚ್ಚಿನವ್ರಿಗೆ. ಅದಕ್ಕೆ ಮಂತ್ರ ದೀಕ್ಷೆನೂ ಆಗೈತಿ. ಅವ್ರಿಗೆ ಎಲ್ಲರಿಗೂ ಕೂಡ ಮಂತ್ರ ದೀಕ್ಷೆಯನ್ನು ಹೇಳ್ಬಿಡ್ತೀನಿ. ಎಲ್ಲರೂ ಕೈ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ನಾ ಹೇಳಿದ ಮಂತ್ರವನ್ನು ಹೇಳಬೇಕು. ಇದನ್ನ ನಾವು ಲಿಂಗ ಪೂಜೆ ಮಾಡೋದು ಇದೇ ಮಂತ್ರ ಹೇಳಬೇಕು. ಜಾಗ ಮಾಡಕತ್ರ ಇದೇ ಮಂತ್ರ ಹೇಳಬೇಕು. ಏನು ಮಾಡಕತ್ರ ಇದೇ ಮಂತ್ರ ಹೇಳ್ಕೊತಿರ್ಬೇಕು. ಅಂತ ಮಹಾಮಂತ್ರವನ್ನು ಹೇಳ್ತೀನಿ. ಎಲ್ಲ ಮಂತ್ರಗಳ ತಾಯಿ ಯಾರಪ್ಪ ಅಂದ್ರೆ ಆ ಮಂತ್ರವನ್ನು ಹೇಳ್ತೀನಿ. ಎಲ್ಲರೂ ಹೇಳಿ. ಬಸವ 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 ಬಸವ. ಇದೇ ಮಹಾಮಂತ್ರ. ಇದೇ ಮಂತ್ರವನ್ನು ಸದಾ ಕಾಲ ಜಪ ಮಾಡ್ಕೊತಿರ್ಬೇಕು. ಯಾವಾಗ ಬಾಂಡೆ ತಿಕ್ಕಾಕತ್ರ ಏನಾಗ್ಬೇಕು? ಅಭ್ಯಾಸ ಮಾಡಕತ್ರ, ಶಾಲೆ ಹಾಕತ್ತಾಗ
ಅದು ಎಲ್ಲಿ ಇರ್ಬೇಕು ಹೊಸ ಹೊಸ ಇದು ಮಾನ್ಯತೆ ಬಂದ್ಬಿಟ್ಟಿದ್ದಲ್ಲ ಈ ಸುದ್ದಿ ಮುಗಿಸ್ಕೊಂಡ್ ಏನಾಗೈತೆ ಅಂತಾರ ಸದಾಕಾಲ ಬಸವ ಬಸವ ಬಳೆ ಹೊಡ್ಯಾಕತ್ರ ಬಸವ ಗಂಡ ಬೇಯಕತ್ರ ಇರಬೇಕು ಯಾಕ ಬೇಯಕತ್ತವ ಯಾರದಾರ ದೇವ್ರ ಐತಿ ಬೇಯಕತ್ತಿ ಯಾರು ಬೇಕ್ತಾರೆ ನಿನ್ಗೆ ದೇವ್ರು ಬೇಯಾಕತೈತಿ ಎದಕ್ಕೆ ಬೇಯಾಕತೈತಿ ನಾ ಏನೋ ತಪ್ಪು ಮಾಡೀನಿ ಬೇಯಾಕತ್ತಿ ಬಡ್ಯಾಕತ್ರ ಯಾರು ಬಿಡ್ತಾರ ಈಗ ಬಡ್ಯಾಕತ್ರ ಯಾರು ಬಿಡ್ತಾರಪ್ಪ ಇದು ಬಡ್ಯಾಕತ್ರ ಹೇಳೋದು ಬಸವ 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 ಇವತ್ತ ಏನೋ ತಪ್ಪು ಮಾಡಿ ಬಡ್ಯಾಕತ್ತಿ ನಾನು ಹೇಳ್ತಿ ಹೆಂಗೆ ಬಡ್ಯಾಕತ್ರ ನಾನು ಹೇಳ್ತಿ ಬರ್ತೈತಿ ಬಡಿದೈತಿ ಬೇಯಾಕತ್ರಿ ಅದಕ್ಕೆ ನಾನು ಬದುಕುದೇ ಬದುಕಾಕತ್ತೀನಿ ದೇವರು ಬದುಕಾಕತ್ತೀನಿ ಸದಾಕಾಲ ಬಸವ ನಾವು ಯಾರು ಸದಾಕಾಲ ಬಸವ 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 ಅಂತಾರ ಅವ್ರಿಗೆ ಬಹುಬಂಧನದಿಂದ ಮುಕ್ತರಾಗ್ತಾರ ಅವ್ರ ಎಲ್ಲ ಸಮಸ್ಯೆಗಳು ದೂರ ಆಗ್ತಾವು ಬಸವೇ ಬಸವ ಅನ್ನೋದೇ ಮಹಾಮಂತ್ರ ಗೊತ್ತಾಯ್ತ್ರಿ ಇನ್ನು ಕ್ರಿಯಾ ದೀಕ್ಷೆಗಳು ಆಗ್ಯಾವು ಯಾರ್ಯಾರು ಕ್ರಿಯಾ ದೀಕ್ಷೆ ಆಗಿಲ್ಲ ಅವರು ಇಲ್ಲಿ ಮುಂದ್ಗಡೆ ಬಂದು ನಿಂತ್ಕೊಳ್ರಿ ದೂರ ಆದ್ರೆ ಸಾಧ್ಯ ಅಲ್ಲ ಇಲ್ಲಿ ಮುಂದ್ಗಡೆ ಬಂದು ನಿಂತ್ಕೊಳ್ರಿ ಲಿಂಗ ಏನಾದ್ರು ತೊಗೊಂಡ್ರೆ ಲಿಂಗ ತೊಗೊಂಡ್ಬಂದ್ರಿ ಲಿಂಗ ದೀಕ್ಷೆ ಯಾರಿಗೆ ಆಗ್ಬೇಕೈತೆ ಅವ್ರು ಇಲ್ಲಿ ಬಂದು ನಿಂತ್ಕೊಂಡ್ರಿ ಬೇಗ ಬೇಗ ಬರ್ರಿ ಅವಾಗ ಅವಲ್ಲೇ ಅವ್ರಿಂದ ಪೂಜೆ ಮಾಡ್ಕೊಳಕ್ ಅವೆಲ್ಲ ಈಗ ಲಿಂಗ ತೊಗೊಳಕ್ ಅಪ್ಪ ನಿಂಗೇನು ಅದಾವು ಲಿಂಗ ಚೀಲ ನಾನು ಹೇಳ್ತೀನಿ ಲಿಂಗ ಚೀಲ ಯಾರಿಗೆ ಲಿಂಗ ಚೀಲ ಹೊರಕ್ಕೆ ಅವ್ರು ಯಾರು ಹೊಲದ ಎಲ್ಲರಿಗೆ ಲಿಂಗ ಚೀಲ ದಾಸೋಹ ಮಾಡೋದು ಯಾರು ಎಲ್ಲರಿಗಿಲ್ಲ ಅಂದ್ರೆ ನೋಡ್ಕೊಂಡು ಲಿಂಗ ಚೀಲ ಹೊಲದು ಎಲ್ಲರಿಗೂ ಲಿಂಗ ಚೀಲ ಮಾಡೋದು ಲಿಂಗ ಬೇಕಾದ್ರೆ ಅಷ್ಟೇ ಇಲ್ಲಿಂದ್ರಿ ಉಳಿದ್ರೆ ಎಲ್ಲರೂ ಕುತ್ಕೊಡ್ರಿ ಆರಾಮ ಇಲ್ಲಿ ಲಿಂಗ ಪಟ್ಟಾಗ ಎಲ್ಲರೂ ಸ್ವಾಮಿಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಒಂದು 5 ನಿಮಿಷ ಮಾಡ್ಕೊಂಡು 1 2 3 4 5 6 7 8 9 2 4 6 10 ಮಂದಿಗೆ ಬೇಕು ನಿಮಗೂ ಕೊಡೋದೇ ಮಾಡ್ಬಿಡ್ತಾರೆ ದೊಡ್ಡವರಿಗೆ 10 ಲಿಂಗ ಬೇಕು ಎಲ್ಲರೂ ಮಂತ್ರ ಹೇಳ್ರಿ ನೀವಲ್ಲ ನೀವು ಏನು ಉಳ್ಕಿದಾರದಿಲ್ಲ ನೀವೆಲ್ಲರೂ ಕೈ ಮುಕ್ಕೊಂಡು ನಿಂತರ್ರಿ ಅಪ್ಪಾರೆ ಎಲ್ಲರೂ ಓಂ ಶ್ರೀ ಗುರು ಬಸವಲಿಂಗಾಯ ಮಂತ್ರ ಹೇಳೋದು ಹೇಳ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ಸಂಗಮೇಶ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ಓಂ ಶ್ರೀ
ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ 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 ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಕೂತ್ಕೊಡ್ರಿ, ಪೂಜೆ ಮಾಡ್ಕೊಳ್ಳಿ. ಈಗ ಎಲ್ಲರೂ ಲಕ್ಷ ಕೊಡ್ರಿ. ಈಗ ಲಿಂಗ ಕೊಟ್ಟಿದ್ರಾಗ ಕೆಲವೊಬ್ಬರಿಗೆ ತುಪ್ಪಕ್ಕಂತೀವಿ ದೊಡ್ಡ ಬಂದು ಎಲ್ಲರೂ ಪೂಜೆ ಕೂತ್ಕೊಡ್ರಿ. ಪೂಜೆ ಕೂತ್ಕೊಂಡು ಯಾರಾದ್ರೆ ಕೂತ್ಕೊಡ್ರಿ. 5 ನಿಮಿಷ ಪೂಜೆ ಮಾಡಿಸ್ತಾರೆ. ಅಂದರೆ ಸಾಂಕೇತಿಕವಾಗಿ ಹೆಂಗೆ ಮಾಡ್ಕೊಂಡು ಇಷ್ಟ ನಿಮ್ಗೆ ಗೊತ್ತಾಗಲ್ಲ. ಸರಿಯಾಗಿ ಮುಂದೋಗಿ ನೀವು ಭಯ ಮಾಡಿರಿ. ಈಗ ಲಿಂಗಾಯ ಕೊಟ್ಟೇವಲ್ರಿ, ಲಿಂಗಾಯ ಕೆಲವೊಬ್ಬರಿಗೆ ಸಣ್ಣ ಮೀನು ಬಂದವು, ಕೆಲವೊಬ್ಬರಿಗೆ ದೊಡ್ಡ ಬಂದವು. ಸಣ್ಣ ಬಂದಾಗ ಚಿತ್ರ ಮಾಡಿ ನಾನು ನೆಕ್ಸ್ಟ್ ಏನು ಗೊತ್ತಿಲ್ಲ. ಈಗ ನನ್ನ ಚಿನ್ನಾಗ ನನ್ನ ಕಲ್ಪನೆ ಐತಿ. ಯಾವತ್ತು ಬಕ್ಕ ಸಿಂಗಿರ್ತಾನೆ ಅಂತ ತರ್ತೈತಿನೇ ಬಂದಾಗ ಲಿಂಗ ತೊಗೊಂಡ್ಬರ್ತೀನಿ, ದೊಡ್ಡ ದೊಡ್ಡ ಲಿಂಗ ತೊಗೊಂಡ್ಬಿಟ್ಟು ಎಲ್ಲರಿಗೆ ಕೊಡ್ತೀನಿ. ಅವ್ರು ಮತ್ತೆ ಭೇಟಿಯಾಗಿ ಕೇಳಿ ಕೊಡ್ತೀನಿ. ಈಗೆಲ್ಲ ಅಂದರೆ ಎಲ್ಲ ನೀರು ತಂದು ಹೊರಗಿಡ್ರಿ, ಹೂಗಳು ತೊಡಿಬಾರಿ ಇಡುವಾರಿ. ವಿಭೂತಿ ಪಟ್ಟಿಲ್ಲ ರೀ, ಇವ್ರು ಕೊಡಿ. ವರ್ಷ ಏ ಸಂಗಯ್ಯ ವಿಭೂತಿ ಎಲ್ಲರೂ ತಾಟಿನ ತಗ್ರಿ, ತಾಟಿನ ತಗಲಿಲ್ಲ. ಲಿಂಗನ ಹೊರತಕ್ಕ ಕೈ ತೆಗೀರಿ, ಲಿಂಗನ ಕೈಯಾಗ ಹಿಡ್ಕೊಡ್ರಿ. ವಿಭೂತಿ ಹತ್ರ ಎಲ್ಲ ಹಚ್ಕೊಂಡ್ರಿ. ಹೌದ್ರಿ, ಯಾರು ವಿಭೂತಿ ಹಚ್ಕೊಂಡಿಲ್ಲ ವಿಭೂತಿ ಹಚ್ಕೊಡ್ರಿ. ಯಾರ್ಯಾರು ವಿಭೂತಿ ಹಚ್ಕೊಂಡಿಲ್ಲ ವಿಭೂತಿ ಹಚ್ಕೊಡ್ರಿ. ವಿಭೂತಿ ಹಚ್ಚಿದ ಮುಗಿದಿಂದ ತಾಟೆಲ್ಲ ಕುಲ್ಲದಲ್ರಿ. ಅಲ್ಲಿಂದ ಈಗ ನೀರು ತೊಗೊಂಡ್ರಿಲ್ಲ, ಹಿಂಗೆ ಕೈಯಾಗ ವಿಭೂತಿ ಅಂತ ವಿಭೂತಿ ಹಿಂಗೆ 5 ವೇಳೆ ಮುಟ್ರಿ. ಹಿಂಗೆ ವಿಭೂತಿ ಅದು 5 ವೇಳೆ ಮುಟ್ರಿ. ಮುಟ್ಟಿ ನಿಮ್ಮ ಜೊತೆ ನೀರಲ್ಲ, ಆ ನೀರಿನೊಳಗೆ ಏನು ಬರಿಬೇಕು? ಬಸವ ಬರೀರಿ. ಎಲ್ಲರೂ ಬಸವ ಬಸವ ಬರೀ. ನೀರಿನೊಳಗೆ ಬರ್ರಿ. ಎಲ್ಲರೂ ಬರೋದು ಮ್ಯಾಕ ಕೈ ಇಡಿ. ಹಿಂಗೆ ಕೈ ಇಟ್ಟು ಮತ್ತೆ ಮಂತ್ರ ಹೇಳಿ. ಬಸವ 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 ಬಸವ. ಈಗ 5 ಸರ್ತಿ ಹೇಳ್ಬಿಡ್ರಿ. ಅವಾಗ ಏನಾಗ್ಬಿಡ್ತದೆ, ನೀರು ಹೋಗಿ ಏನಾಗ್ಬಿಡ್ತಿದ್ದು ಶುದ್ಧೋದಕ ಇವರು. ಇದು ಶುದ್ಧೋದಕ ತಯಾರಾಯ್ತಿ. ಶುದ್ಧೋದಕ ತಯಾರಾಗೋಣ ಇದು ಮಾಡಿ ಕೈ ತೆಗೀರಿ. ತೆಗೆದು ಅದೇ ನೀರು ತೊಗೊಳ್ರಿ. ಇದು ಲಿಂಗಾಯನ ಮಜ್ಜನ ಮಾಡಿ ಲಿಂಗಾಯನ ಮೇಲೆ ಹಾಕಿ ಸಜ್ಜನಳಾಗಿ ಇದೆ. ಯಾಕೆ ಹಿಡಿ
ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮಯ ಹಾಡುವೆ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯಿಸಿದನಗೆ. ಆಯ್ತು, ನೀರು ಒಟ್ಟಾಗಿ ಮಾಡ್ಬಿಡ್ರಿ, ಇಡ್ರಿ ಬಿಟ್ಟು ಇದೇನು ಮಾಡ್ರಿ, ಲಿಂಗಾಯಿ ಒರೆಸ್ರಿ, ನೀರು ಅಲ್ಲೇ ಬಿಡ್ರಿ ಕೈಯನ್ನು ಬಿಟ್ಟು ಲಿಂಗಾಯಿ ಒರೆಸ್ರಿ. ಈ ಲಿಂಗಾಯಿ ಒರ್ಸಕ್ಕೆ ಏನು ಮಾಡಬೇಕು, ಒಂದು ವಸ್ತ್ರ ಮಾಡ್ಬೇಕು, ಇನ್ ಮೇಲೆ ಚಲೋ ಲಿಂಗಾಯಿ ಒರೆಸು ವಸ್ತ್ರ ಮಾಡಬೇಕು. ಈಗ ಇದು ವಸ್ತ್ರಲ್ಲೇ ಒರೆಸ್ರಿ, ಒರೆಸಿ ಎಡಗೈಯ ಲಿಂಗಾಯಿ ಇಟ್ಕೊಂಡು ವಿಭೂತಿ ಹಚ್ರಿ. ಅವನು ವಿಭೂತಿ ಹಚ್ರಿ ಲಿಂಗಾಯಿ ಬೇಗ ಬೇಗ ಲಿಂಗಾಯಿ ವಿಭೂತಿ ಹಚ್ಚಿದ್ರಿ ಎಲ್ಲರೂ. ಹೂವು ಏರಿಸ್ರಿ. ಹೂವು ಎಲ್ಲಿ ಏರಿಸ್ಬೇಕಪ್ಪ ಅಂತಂದ್ರೆ ಲಿಂಗಾಯಿ ನಿಂಗೇನು ಇಟ್ಕೊಂಡಿರ್ತಿಲ್ಲ ಹಿಂದಿನ ಬಾಜು ಏರಿಸ್ಬೇಕು, ಆ ಕಡೆ ಬಾಜು. ಲಿಂಗಾಯಿ ನಿಮ್ಗೆ ಸ್ವಚ್ಛ ಕಾಣಬೇಕು. ಲಿಂಗ ಪೂಜೆ ಅಂದ್ರೇನು, ಲಿಂಗ ನೋಡದೆ ಲಿಂಗ ಪೂಜೆ. ಅದಕ್ಕೆ ಲಿಂಗಾಯಿನ ಕಾಣಕ್ಕೆ ಈ ಹೂವು ಪತ್ರಿ ವಿಭೂತಿ ಏನೂ ಆಟ ಆಗ್ಬಾರ್ದು. ವಿಭೂತಿನೂ ಆ ಕಡೆ ಹಚ್ಬೇಕು, ಆ ಕಡೆ ಬಾಜುನೇ ಹಚ್ಬೇಕು. ಹೂವು ಪತ್ರಿನೂ ಆ ಕಡೆ ಬಾಜುನೇ ಏರಿಸ್ಬೇಕು. ಹೂವು ಏರಿಸಲಿಲ್ಲ ಪತ್ರಿ ಹೂವು ಎಲ್ಲ ಏರಿಸ್ ಈ ಕಡೆ ಏರಿಸೋ ಹೇಳಕತ್ತೀನಿ ಇಷ್ಟು ಕಡೆ ಏರಿಸ. ಹಾಂ, ಹೂವು ಪತ್ರಿ ಏರಿಸಿ ಲಿಂಗ ಕಾಣಬೇಕು. ನಿಮ್ಗೆ ಅಲ್ಲಿ ಕಪ್ಪು ಲಿಂಗ ಚಂದ ಕಾಣು. ಹಿಂಗೆ ಹಿಡ್ಕೊಂಡು ಕೈಯ ಲಿಂಗ ಹಿಂಗೆ ಹಿಡ್ಕೊಂಡು ಈ ಕೈ ಏನಿಲ್ಲ ಇದು ಕಾಲೇಜಿದ್ರೆ ನಿಮ್ಗೆ ಸ್ವಲ್ಪ ಆಸೆ ಕೊಡೋದು ಬಂಟ ಕೊಟ್ಟಾಗ ಹಿಂಗೆ ಕೊಡಿ. ನಿಮ್ಮ ಲಿಂಗೈಗೆ ಕಣ್ಣಿಗೆ ಎಣ್ಣೂರು ಇರ್ಬೇಕು, ಒಂದು ಗೇಣು ಅಂತಿರ್ಬೇಕು. ಒಂದು ಗೇಣು ಇರ್ಬೇಕು, ಅದಕ್ಕೊಂದು ಸೂತ್ರ ಐತಿ. ಈ ಏನು ಹಿಂಗೆ ಕೂತಿಲ್ಲ ನೆಟ್ಟು ಕುಂದಿರ್ಬೇಕು, ಏನು ಕುಂದಿರ್ಬಾರ್ದು. ನೆಟ್ಟು ಕುಂದ್ರಿ. ಹಿಂಗೆ ಕೂತು ಈ ಐದುಗಳ ಹಿಂಗೆ ಕೈ ಮಾಡಿ ಹಿಂಗೆ ಇಟ್ಬಿಡ್ರಿ. ಇಲ್ಲಿ ಇಡ್ರಿ, ಹಿಂಗೆ ಗದ್ದಕ್ಕೆ ಹಚ್ರಿ, ಹಿಂಗೆ ಗದ್ದಕ್ಕೆ ಈ ಕೈಗೆ ಹಚ್ರಿ. ಹಿಂಗೆ ಮಾಡಿ ಅಲ್ಲ ಮತ್ತೆ ಹಿಂಗೆ ಮಾಡಿ ಹಚ್ಚಿ ಈ ಕೈ ತೆಗೆದ್ಬಿಡ್ರಿ. ತೆಗೆದ್ರೆ ಇದು ಎಂಟು ಒಂದು ಗೇಣು ಇರ್ತೈತೆ ನೋಡಿ. ಯಾವ ಸುಮ್ಮನೆ ಇಲ್ಲಿ ಹಿಡ್ಕೊಂಡು ಹಿಂಗಲ್ಲ, ಇದಕ್ಕೆ ಹಿಂಗೆ ಹಿಡಿ, ಹಿಂಗೆ ಗದ್ದಕ್ಕೆ ಹಚ್ಚಿ ಕೈ ಹಚ್ಚಿದ್ದೀನಿ ಒಳಗೆ. ಈ ಕೈ ತಂದು ಹಚ್ಚಿದ್ದೀನಿ, ಹಚ್ಚಿ ಈ ಕೈ ತೆಗೆದು ಈಗ ಏನೋ ಒಂದು ಗಣ ಅಂತಿರ್ತೈತಿ. ಈ ಕೈ ಕೊಡ್ರಿ. ಈ ಲಿಂಗ ನೋಡ್ಕೊತಂದ್ರಿ. ಮನಸ್ಸಿನೊಳಗೆ ಏನು ಅನ್ಬೇಕು, ಬಸವ ಬಸವ ಅನ್ಕೋತ ಲಿಂಗ ನೋಡ್ಕೊತ ಕುಂದ್ರಿ. 5 ನಿಮಿಷ ಕೇವಲ ತದೇಕ ಚಿತ್ತವಾಗಿ ಲಿಂಗನೇ ನೋಡು. ಲಿಂಗದ ಮಧ್ಯದೊಳಗೆ ನೋಡು. ಯಾವ ಲಿಂಗ ನೋಡು, ಲಿಂಗ ನೋಡು. ಹೂವು ಹೆಚ್ಚಿಗೆ ಇಟ್ಕೋ. ಮನಸ್ಸಾಗ ಮಂತ್ರ ಮಂತ್ರ ಮನಸ್ಸಿನ ತುಟಿ ಪುಟಕ್ ಬಾಳಬಾರದು. ಬಸವಣ್ಣವ್ರು ಏನಿದ ಈ ಕೂತಾರ ಅವ್ರು ಏನ್ರ ಹಿಂಗೆ ಮಾಡಕತ್ತಾರ, ಹೊಟ್ಟೆ ಅಳಿಗಾಡಬಾರ್ದು, ನಿಮ್ಮ ಕಣ್ಣು ಅಳಿಗಾಡಬಾರ್ದು, ಕೈ ಅಳಿಗಾಡಬಾರ್ದು, ಉಸಿರಾಟ. ಕಣ್ಣು ಮುಚ್ಚಲ್ಲ, ಕಣ್ಣು ತಗೊಂಡು ಲಿಂಗ ನೋಡು. ಲಿಂಗ ನೋಡದೆ ಲಿಂಗ ಪೂಜೆ. ಯಾವ ಲಿಂಗ ನೋಡು, ಕೈ ಮ್ಯಾಕ್ ಹಿಡಿದ್ರಿ, ಲಿಂಗ ನೋಡ್ರಿ, ಲಿಂಗನೇ ನೋಡ್ಬೇಕು. ಇಲ್ಲ ಅದು ಲಿಂಗದ ಮಧ್ಯದೊಳಗ ನೋಡ್ರಿ, ಬೇರೆ ಕಡೆ ಇರಬಾರ್ದು. ಕಣ್ಣು ಭಾಳ ಚರ್ಚೆಲಿ ಇರ್ತಾವೆ, ಕಣ್ಣನೇ ನಮ್ಮನ್ನು ಹಾಳು ಮಾಡ್ತಿರ್ತಾವ. ಕಣ್ಣು ಕಟ್ಟಬೇಕು. ಕಣ್ಣುಗಳು ಅಂದ್ರೆ ನಾವು ಜಗತ್ತಿನೊಳಗೆ ದೇವರಂತೆ ಹೋಗಿ ಮುಟ್ಟಬೇಕಾದ್ರೆ ಮನಸ್ಸೆಂಬ ವಾಹನದಿಂದ ಹೋಗಿ ಮುಟ್ಟಬೇಕು. ಮನಸ್ಸೆಂಬ ವಾಹನ ಹೆಂಗೈತಿಪ್ಪ ಅಂದ್ರೆ ಭಾಳ ಚಂಚಲವಾಗಿ ಐತೆ. ಆ ಮನಸ್ಸು ಎಂದೂ ಒಳಗಡೆ ಹೋಗುದಿಲ್ಲ. ಅದು ಸದಾಕಾಲ ಹೊರಗೆ ಹೋಗಕ್ಕೆ ಇಷ್ಟಪಡ್ತೈತಿ. ಅದು ಹೊರಗೆ ಹೋಗಬಾರ್ದಪ್ಪ ಅಂತಂದ್ರೆ ಅದನ್ನು ಹಿಡಿದು ಕಟ್ಟಬೇಕು. ಹಿಡಿದು ಕಟ್ಟಬೇಕಂದ್ರೆ ಅದು ರೆಕ್ಕೆಗಳಿಂದ ಹಾರಿ ಹೋಗ್ತೈತಿ. ಆ ರೆಕ್ಕೆಗಳು ಯಾವಪ್ಪ ಅಂದ್ರೆ ಕಣ್ಣುಗಳು ಎಂಬಂಥ ರೆಕ್ಕೆಯಿಂದ ಹಾರಿ ಹೋಗ್ತೈತಿ. ಇಂಥ ಚಂಚಲ ಐತಲ್ಲ ಇದು ಕಣ್ಣ, ಹಿಟ್ಟು ಹೇಳಿದ್ರು ಸಹಿತ ಆ ಕಡೆ ಕಣ್ಣು ನೋಡ್ತೈತಿ. ಲಿಂಗ ನೋಡು ಅಂತ ಹೇಳಿದ್ರೆ ಆ ಕಡೆ ಕಣ್ಣು ನೋಡ್ತೈತಿ. ಆ ರೆಕ್ಕೆಗಳನ್ನು ಕಟ್ಟಿ ಬಿಡಬೇಕು. ಆ ಕಣ್ಣುಗಳನ್ನು ಕಟ್ಟಬೇಕು. ಕಣ್ಣುಗಳಂದ್ರೆ ನಮ್ಮ ರೆಕ್ಕೆಗಳು ಆ ಲಿಂಗೈನ ಮ್ಯಾಲ ಕಟ್ಟಿ ಬಿಡಬೇಕು. ಆಮೇಲೆ ಮತ್ತೆ ಅದರ ಕಾಲುಗಳು ಯಾವಪ್ಪ ಅಂತಂದ್ರೆ ನಮ್ಮ ಉಸಿರಾಟ ಕ್ರಿಯೆ. ಇದರ ಇಡ ಪಿಂಗಳ ಅನ್ನೋದು ಉಸಿರಾಟದ ಕ್ರಿಯೆ ಐತಿ. ಆ ಉಸಿರಾಟ ಕ್ರಿಯೆಯನ್ನು ಕಟ್ಟಬೇಕು. ಉಸಿರಾಟ ಕ್ರಿಯೆಯನ್ನು ಹೆಂಗೆ ಕಟ್ಟಬೇಕಂದ್ರೆ ನೀವು ಅದಕ್ಕೆ ಕಷ್ಟಪಡಬೇಕಾಗಿಲ್ಲ. ತದೇಕ ಚಿತ್ತದಿಂದ ಲಿಂಗ ನೋಡ್ಕೊತ ಹೋಗ್ಬಿಡ್ರಿ. ಆ ಉಸಿರಾಟ ಕ್ರಿಯೆ ತನಗೆ ಒಂದು ಸಹಜ ಸ್ಥಿತಿಗೆ ಬಂದುಬಿಡ್ತದೆ. ಅದಕ್ಕೆ ಇದನ್ನು ಮನಸ್ಸನ್ನು ಕಟ್ಟಬೇಕು. ಉಳಿದವರೆಲ್ಲರೂ ಏನು ಮಾಡ್ತಾರೆ, ಮನಸ್ಸನ್ನು ಕಟ್ಟಬೇಕಂತಾರೆ, ಬಂಧಿಸ್ಬೇಕಂತಾರೆ, ಹಂಗೆ ಮಾಡ್ತಾರೆ. ನೀವು ಮನಸ್ಸನ್ನು ಏನು ಮಾಡಬೇಡ್ರಿ. ಕೇವಲ ಬಸವ ಬಸವ ಅನ್ರಿ. ಕೇವಲ ಲಿಂಗವನ್ನು ನೋಡ್ರಿ. ಬಾಯಿ ಬಿಚ್ಚಬೇಡ್ರಿ, ಬಾಯಿ ತುಟಿ ಮಾಡಬೇಡ್ರಿ. ಮನಸ್ಸೇ ನೋಡ್ರಿ. ಯಾವ ಲಿಂಗ ನೋಡು, ಕಣ್ಣು ಮುಚ್ಚಬೇಡ. ಬೇ ನೀವು ಅಷ್ಟೇ ನೋಡಿ, ನೀವು ನೋಡ್ರಿ, ನೀವು ಸಾಕು.
ಗೋಡನ್ನು ಒಪ್ಪರಿ ಮಾಡ್ಬಿಡುತ್ತೆ ನೆಟ್ಟ ಕುಂದ್ರು ಗೋಡ್ ತಿಂದು ಕುಂದ್ರು. ಈಗ ಎಲ್ಲರೂ ಲಿಂಗ ನೋಡ್ಕೋತೆ ಮಂತ್ರ ಹೇಳಿಲ್ಲ ಹೇಳ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲತ್ತು ನೀರಲತ್ತು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಬಸವಾದಿ ಸಕಲ ಶಿವಶರಣರಿಗೆ ಶರಣು ಶರಣಾರ್ಥಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ಜಯ ಮಂಗಲಂ ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಆ ಲಿಂಗವನ್ನು ಎರಡೂ ಕಣ್ಣೆ ಮುಟ್ಟಿಸ್ಬೋದು. ಎರಡೂ ಕಣ್ಣೆ ಮುಟ್ಟಿಸಿ ನಿಮ್ಗೆ ಹಣೆಗೆ ಹಚ್ಚಿ ನಮಸ್ಕಾರ ಮಾಡಿರಿ. ಲಿಂಗ ಈಗ ನಮಸ್ಕಾರ ಮಾಡಿದಾಗ ಸಂಕಲ್ಪ ಮಾಡಿ ತಮಗೆ ಏನಾಗಬೇಕಾಗಿಲ್ಲ ಎಲ್ಲ ಲಿಂಗೈನೊಳಗೆ ಕೇಳ್ಕೊಂಡು ಲಿಂಗಯ್ಯ ನಮ್ಗೆ ಏನಾಗಬೇಕೈತೆ ಎಲ್ಲ ಲಿಂಗೈನೊಳಗೆ ಕೇಳ್ಕೊಂಡು ಅಲ್ಲಿಂದ ಅವೆಲ್ಲ ಹೂವು ಪತ್ರಿ ಹೊರ ತೆಗೀರಿ. ಹೂವು ಪತ್ರಿ ತೆಗೆದು ಮಜ್ಜನ ತಾಟಿನೊಳಗೆ ಹಾಕೊಡ್ರಿ. ಮಜ್ಜನ ತಾಟಿನೊಳಗೆ ಹಾಕಿದ್ರೆ ಈಗೇನು ನಾವು ಪಾದೋದಕ್ಕೆ ತಯಾರು ಮಾಡಿ ಇಟ್ಟಿರಲ್ಲ ಅವೇನು ನೀರು ತಯಾರಾಗ್ಯಾನದು ಪಾದೋದಕ್ಕೆ ಅದರೊಳಗೆ ಬಸವತ್ ಮಾಡಿದ್ರೆ ಎಲ್ಲ ಮಾಡಿಲ್ಲ ಅದರೊಳಗೆ ಬೆರಳು ಐತ್ರಿ ಅದ್ರ ಪಕ್ಕದಾಗೆ ಕೈ ಒಯ್ರಿ. ನಿಮ್ಮ ಪಕ್ಕ ಲೋಟ ಐತಲ್ಲ ಅದು ಆ ಲೋಟ ಪಕ್ಕದಾಗೆ ಒಯ್ರಿ. ಅದರೊಳಗೆ ಬೆರಳು ಐತ್ರಿ ಒಂದೇ ಸರ್ತಿ ಬರೀ ಹಿಂಗೆ ಎತ್ತ ಹಿಂಗೆ ತೊಗೊಬಾರ್ದು ಬಕ್ಕಟ್ಟು ಹಿಂಗೆ ಎದ್ದಿ ಮ್ಯಾಗೇರಿ ಗುರು ಬಸವ ಪಾದೋದಕ ಮತ್ತೆ ಎರಡನೇ ಸರ್ತಿ ಅದು ಲಿಂಗ ಬಸವ ಪಾದೋದಕ ಮತ್ತೆ ಮೂರನೇ ಸರ್ತಿ ಅದು ಜಂಗಮ ಬಸವ ಪಾದೋದಕ ಎದ್ದಿದ್ರೆ ಆಮೇಲೆ ಲಿಂಗ ಮುಟ್ರಿ ಹಿಂಗೆ 5 ವೇಳೆ ಲಿಂಗ ಮುಟ್ಟಿ 5 ವೇಳೆ ಚೀಪ್ರಿ ಹಿಂಗೆ 5 ವೇಳೆ ಚೀಪಿದ್ರೆ ಹೊಳೆ ಲಿಂಗ ಹಿಡ್ದದು. ಲಿಂಗ ಇಲ್ಲಿ ತುದಿ ಸರಿಸ್ರಿ ಹಿಂಗೆ ಕೊಡ್ರಿ. ಇಡೀ ನಿಮ್ಮ ಪೂಜಾ ಪದ ಪಾದೋದಕ ಬಂದಿರ್ತದೆ ಅದಕ್ಕೆ ಕೂದಲಕ್ಕೆ ಅರಿವಿಗೆ ಒರೆಸ್ಬೇಡ್ರಿ. ಕೈ ಒರೆಸ್ಕೋರಿ ಮುಖಕ್ಕೆ ಒರೆಸ್ಕೋರಿ ಹಿಂಗೆ ಒರೆಸಿ ಆಮೇಲೆ ಲಿಂಗ ಇಟ್ಟು ಒಂದು ಸ್ವಲ್ಪ ವಿಭೂತಿ ಹಚ್ಚಿ ಲಿಂಗ ಚಿನ್ನೊಳಗೆ ಹಾಕೊಂಡ್ಬಿಡ್ರಿ. ಸರಳ ಐತಿರಿ ಇದು. ಈ ಲಿಂಗ ನೋಡೋದೇ ನಿಂತು ಖುಷಿ ಅರಿವ ಇದನ್ನ ಏನೈತೆ ನಾವು ದೀರ್ಘಗೊಳಿಸ್ಕೊತಾವೆ. ಈ ಲಿಂಗ ನೋಡೋದ್ರೊಳಗೆ ಏನಕ್ಕೈತೆ ಗೊತ್ತೈತೆ ನಿಮ್ಮ ಮನ್ಯಾಗ ಹೋಗಿ ನೋಡಕ್ಕೆ ನಾವು 1 ನಿಮಿಷ 2 ನಿಮಿಷಕ್ಕೆ ಏನು ಅನಿಸ್ತೈತೆ ಗೊತ್ತೇನು? ನಾ ಈಗ 1 ತಾಸು ಕೂತೀನಿ ಈಗ ನಾನು ಲಿಂಗ ನೋಡ್ಬೇಕು ನಾ ಬಹುಶಃ 1-2 ತಾಸು ಕೂತೀನಿ ನಾವು ಭಾಳ ಹೊತ್ತು ಕೂತೀನಿ ಅನಿಸ್ತೈತಿ. ಯಾವಾಗ ಲಿಂಗ ಕೈಯನ್ನು ಬಿಡಲಿ ಯಾವಾಗ ಎದ್ದು ಓಡ್ಲಿ ಅನಿಸ್ತೈತಿ ಅಂದ್ರೆ ಮನಸ್ಸಟ್ಟು ಕಾಡ್ತಿರ್ತೈತಿ. ಅದನ್ನು ಸ್ವಲ್ಪ ನಿಗ್ರಹ ಮಾಡಿ ಆರಂಭದೊಳಗೆ ಸ್ವಲ್ಪ ಕಷ್ಟಪಟ್ಟು ಮಾಡಿ ಲಿಂಗ ನೋಡ್ಕೊತೀರ್ರಿ. ಆಮೇಲೆ ಅದರ ಸುಖ ಏನು ಅನ್ನೋದು ನಿಮ್ಗೆ 1 ತಿಂಗಳಾದ್ಮೇಲೆ ಬರ್ತಕ್ಕದ್ದು. ಮತ್ತು ಈ ಲಿಂಗ ಪೂಜೆ ನಾವು ಮಾಡ್ಕೊತ ಹೊಂಟೇವ್ರಿ ಗುರುಗಳ ನಮ್ಮ ಫಲ ಯಾವಾಗ ಸಿಗ್ತೈತಿ? ಅದಕ್ಕೆ ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಇಷ್ಟಲಿಂಗ ದೀಕ್ಷೆಯ ಪಡೆಯುವುದು. ನೀವೆಲ್ಲ ಪಡೆದಿಲ್ಲ ಈಗ ಇಷ್ಟಲಿಂಗ ದೀಕ್ಷೆ. ಇಷ್ಟಲಿಂಗ ದೀಕ್ಷೆಯ ಪಡೆಯುವುದು ಬಾಗಿಲ ಮುಂದೆ ಬಾಳೆಯ ಬಿತ್ತುವುದು. ಬಾಗಿಲ ಮುಂದೆ ಕೊಯ್ದು ಒಂದು ಬಾಳೆ ಗಿಡ ಹಚ್ಚಬೇಕು. ಬಾಳೆ ಫಲವಾಗದ ಮುನ್ನ ಮುಕ್ತಿಯ ಹಡೆಯುವುದು ಕೂಡಲ ಸಂಗಯ್ಯನಲ್ಲಿ. ಅಂದ್ರೆ ಬಾಳೆ ಗಿಡ ಈಗ ಹಚ್ಚಿದ ಬಾಳೆ ಗಿಡ ಎಷ್ಟು ದಿವಸ ಫಲ ಬರ್ತೈತದು? ಹೆಚ್ಚು ಕಡಿಮೆ 1 ವರ್ಷಕ್ಕೆ ಫಲ ಬರ್ತೈತಿ. 1 ವರ್ಷಕ್ಕೆ ಬಾಳೆ ಗಿಡ ಏನು ಫಲ ಬಂದು ನಮ್ಗೆ ತಿನ್ನಕ್ಕೆ ಫಲ ಬರ್ತಿಲ್ಲ. ಅದಕ್ಕಿಂತ ನಿಮ್ಗೆ ಮೊದಲೇ ಮುಕ್ತಿ ಆಗ್ತೈತೆ. ಮುಕ್ತಿ ಅಂದ್ರೆ ಎಲ್ಲ ಗೊತ್ತಾಯ್ತಿಲ್ಲ ಮತ್ತೆ ಎಲ್ಲ ಗೊತ್ತಾಯ್ತಿಲ್ಲ. ಅಂಥ ಮುಕ್ತಿಯನ್ನು ನೀವು 1 ವರ್ಷದೊಳಗೆ ಪಡ್ತೀರಿ. ಇಷ್ಟೊತ್ತಕ್ಕ ನಾ ಏನು ಹೇಳಿದ ವೀರಾ ದೀಕ್ಷೆ ಆ ಕ್ರಿಯಾ ದೀಕ್ಷೆ ಈ ಮಂತ್ರ ದೀಕ್ಷೆ ಇವುಗಳೊಳಗೆಲ್ಲ ನಮ್ಮೊಳಗೆ ಇಟ್ಕೊಂಡು ನಾವು ನಿಜ ಲಿಂಗಾಯತರಾಗಿ ದೇವರೇ ನಾವಾಗೋನು. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳು ಮಾಡ್ರಿ ಎಲ್ಲ ಪ್ರಸಾದ ತೊಗೊಂಬರಿ ತೊಗೊಂಬರಿ. ಸ್ವಲ್ಪ ನನ್ನ ಭಾಷೆ ಏನೈತಿಲ್ಲ ಅಪ್ಪನ ಭಾಷೆ ಐತಿ ನಾನು ಖಡಕ ಹೇಳ್ತೀನಿ ಅವರು ಹೇಗಿರ್ತೀನಿ ಇದು ಮಾಡ್ತೀನಿ. ನಾ ಹೊಟ್ಟೆ ಹುಟ್ಟಿದ ಮಗ ತಿಳ್ಕೊಂಡು ಎಲ್ಲ ಹೊಟ್ಟೆ ಹಾಕೋಬೇಕು ಅಂತ ತಿಂಗಳು ತಿಳ್ಕೊಬಾರ್ದು ಯಾವುದೋ ಈಗ ಸರಿ ತಗೊಂಡವರು ಸರಿ ಗಲಾಟೆ ಮಾಡೋದು ಅಲ್ಲಿ ಮಾಡೋದು ಮಹಾನ್ ವ್ಯಕ್ತಿ
ಹೇಳ್ತಾನ್ರಿ ಬಾಬಾ ಎಲ್ಲ ಅಪ್ಪು ಸಂಜೆ